ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ನಾವು ನಿಗದಿ ಮಾಡಿದಂತೆ ಸಮಯ 6 ಗಂಟೆ ಮೇಲಾಗಿದೆ. ನಾವು ಈ ಅಸೆಟ್ಸ್ ಅಂಡ್ ಲಯಬಿಲಿಟಿ ಸಂಬಂಧಪಟ್ಟಂತೆ ತುಂಬಾ ಜನ ಆಫೀಸರ್ಸ್ಗಳಿಗೆ ಮತ್ತೆ ಸಿಬ್ಬಂದಿ ವರ್ಗದವರಿಗೆ ತುಂಬಾ ಕನ್ಫ್ಯೂಸ್ ಇದೆ. ಈವನ್ ಯಾಕೆ 28 ವರ್ಷ ಆದ್ರೂ ನನಗೂ ಕೂಡ ಸ್ವಲ್ಪ ಫೈಲ್ ಮಾಡೋದ್ರಲ್ಲಿ ಕನ್ಫ್ಯೂಸ್ ಇದೆ. ಈ ಮಟ್ಟದಲ್ಲಿ ಇರುವಾಗ ಈ ತಿಂಗಳ ಎಂಡಲ್ಲಿ ನಾವು ಅನ್ನ ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡುವಂತ ಸಂದರ್ಭದಲ್ಲಿ ಏನಾರ ತುಂಬಾ ಲೋಪದೋಷಗಳು ಮಾಡ್ತಾ ಇರ್ತೀವಿ. ಅದು ಆಗದೇ ಇರ್ಲಿ ಅನ್ನುವಂತ ಕಾರಣಕ್ಕೆ ನಾವು ಬಹಳ ದಿನಗಳಿಂದ ಈ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಅನ್ನೋದನ್ನ ಹುಡುಕ್ತಾ ಇದ್ವಿ. ನಮ್ಮ ಭಾಗ್ಯವೋ ಏನೋ ಅನ್ನುವಂಗೆ ನಮಗೆ ಮಧು ಅವರು ನಮಗೆ ಸಿಕ್ಕಿದ್ದಾರೆ. ಇವರು ಸಚಿವಾಲಯದಲ್ಲಿ, ಕರ್ನಾಟಕ ಸರ್ಕಾರದ ಸಚಿವಾಲಯದಲ್ಲಿ ತರಬೇತಿ ಕೇಂದ್ರ ಇದೆ, ಅಲ್ಲಿ ಅವರು ರಿಸೋರ್ಸ್ ಪರ್ಸನ್ ಆಗಿ ಕಾಂಟ್ರಾಕ್ಟ್ ರೂಲ್ಸ್ ಮತ್ತೆ ಸಿವಿಲ್ ಸರ್ವಿಸ್ KCSR ರೂಲ್ಸ್ ಬಗ್ಗೆ ತುಂಬಾ ಕ್ಲಾಸ್ಗಳನ್ನ ಮಾಡಿದ್ದಾರೆ. ಅವರಿಂದ ನಾವು ಒಳ್ಳೆ ANL ಸಂಬಂಧಪಟ್ಟಂತೆ ನಾವು ವಿಚಾರಗಳನ್ನ ಪಡೆಯೋಣ ಅನ್ನೋ ಒಂದು ದೃಷ್ಟಿನಲ್ಲಿ ನಾವು ಕರೆದಿದ್ದೀವಿ. ಬಹಳ ಸಂತೋಷವಾಗಿ ಅವರು ಒಪ್ಪಿದ್ದಾರೆ. ಸುಮಾರು ಲೇಖನಗಳನ್ನು ಕೂಡ ಅವರು ಪಬ್ಲಿಷ್ ಮಾಡಿದ್ದಾರೆ. ಸೊ ಅಂತ ಇವರನ್ನ ರಿಸೋರ್ಸ್ ಪರ್ಸನ್ಸ್ ನಮ್ಗೆ ತುಂಬಾ ಅಗತ್ಯವಾಗಿ ಬೇಕಾಗಿತ್ತು. ಈಗ ಅವ್ರು ನಮ್ಗೆ ಸಿಕ್ಕಿದ್ದಾರೆ. ಈಗ ಸುಮಾರು 1-1.5 ಗಂಟೆ ಜೊತೆಗೆ ಅವರು ಒಂದು ಲೆಕ್ಚರ್ ಕೊಡೋದ್ರ ಜೊತೆಗೆ ನಿಮ್ಮ ಸಮಸ್ಯೆಗಳು ಏನಿದೆ ಪ್ರಾಬ್ಲಮ್ ಈಗಾಗಲೇ ಸುಮಾರು ಜನ ನಮಗೆ ಮೇಲಲ್ಲಿ ಕಳಿಸಿದ್ದಾರೆ. ಅದಕ್ಕೆ ಉತ್ತರದ ಜೊತೆಗೆ ನಿಮಗೇನಾದ್ರೂ ಒಂದು ಪ್ರಶ್ನೆ ಇದ್ರೆ ನೀವು ಸೆಷನ್ ಮುಗಿದ ಕೊನೆಯಲ್ಲಿ ಕೇಳಬಹುದು ಅಂತ ಹೇಳ್ತಾ ಈಗ ನಾವು ಸೆಷನ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈಗಾಗಲೇ ಸುಮಾರು 110 ಜನ ಈಗಾಗಲೇ ಪಾರ್ಟಿಸಿಪೇಷನ್ಗೆ ಬಂದಿದ್ದಾರೆ. ಇನ್ನು ಜಾಸ್ತಿ ಜನ ಬರ್ತಾ ಇರ್ತಾರೆ. ಅವರ ಎಲ್ಲಾ ಕ್ವಶನ್ಗಳಿಗೂ ನಮ್ಮಲ್ಲಿ ಉತ್ತರ ಸಿಗುತ್ತೆ ಅನ್ನುವಂತ ಒಂದು ಅಂಶವನ್ನು ಕೂಡ ನಾನು ಹೇಳಕ್ ಇಚ್ಛೆ ಪಡ್ತಾ ಈ ಒಂದು ಸೆಷನ್ ಅನ್ನ ಮಧು ಅವರು ನಡೆಸ್ಕೊಡ್ಬೇಕು ಅಂತೇಳಿ ನಾನು ಆನ್ಲೈನ್ ಮುಖಾಂತರ ಸರ್, ಯಾಕೆಂದ್ರೆ ಈಗ ನಾವು ಎಂಟೈರ್ ಕರ್ನಾಟಕದಿಂದ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು ಅಟೆಂಡ್ ಮಾಡ್ತಾ ಇದ್ದಾರೆ. ಮೇಜರ್ ಆಗಿ ಏನಂತಂದ್ರೆ ಈಗ ಬೆಂಗಳೂರಲ್ಲಿ ಮಾಡಿದ್ರೆ ಬೆಂಗಳೂರಲ್ಲಿ ಅಷ್ಟೇ ಸೆಂಟ್ರಲೈಸ್ ಆದಂಗೆ ಆಗುತ್ತೆ, ಹೊರಗಡೆಗೂ ಸಿಗಲ್ಲ. ಈಗಂತೂ ಈಗ ಆಫೀಸಿಂದ ಮನೆಗೆ ಹೋಗೋ ಟೈಮು ಅವರು ಮೊಬೈಲಲ್ಲೇ ಕೂತ್ಕೊಂಡು ತಮ್ಮಲ್ಲ ಇದನ್ನ ಏನು ಟ್ರಾನ್ಸಾಕ್ಷನ್ ಇದೆಲ್ಲ ಮಾಡಬಹುದು. ಈ ಕಾರಣಕ್ಕಾಗಿ ನಾವೀಗ ಸ್ಟಾರ್ಟ್ ಮಾಡೋಣ. ಮುಂದೆ ಏನು ಪ್ರಶ್ನೆಗಳಿದೆ ಅದು ದಯವಿಟ್ಟು ಕೇಳಿ. ನಿಮ್ಮ ಏನಿದೆ ಪಾಯಿಂಟ್ಸ್ ಅದಲ್ಲಿ ಕ್ಲಿಯರ್ ಆಗುತ್ತೆ ಅಂತ ಹೇಳಿ ನಾನು ಅದ್ರ ಭಾವಿಸ್ತೀನಿ ಅಂತ ಹೇಳ್ತಾ ಅದು ಅವರಿಗೆ ನಾವು ವಿಚಾರವನ್ನು ಕೊಡೋದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ನಮ್ಮ ಸಂಘದ ಅಧ್ಯಕ್ಷರಾದಂತ ರಮೇಶ್ ಕುಮಾರ್ ಸರ್ ಅವರು ಅಷ್ಟು ಪರಿಚಯವನ್ನ ಮಾಡಿಕೊಟ್ಟಿದ್ದಾರೆ. ನವೀನ್ ಸರ್ ಹೇಳಿದ್ರು ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಬಗ್ಗೆ ನಮ್ಗೆ ಕಾನ್ಸಂಟ್ರೇಟ್ ಮಾಡಿ, ಅದು ಒಂದು ಪೂರ್ಣವಾಗಿ ಎಲ್ರಿಗೂ ತಿಳಿಸ್ಕೊಡ್ಬೇಕು ಅಂತ ಹೇಳಿ ಇವತ್ತು ಅದೇ ವಿಷಯವನ್ನ ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ನಿಯಮವನ್ನ ಕೇಂದ್ರೀಕರಿಸಿಕೊಂಡು ಈ ಒಂದು ಸೆಷನ್ ಏನಿದೆ ಇದರಲ್ಲಿ ನಾವು ಚರ್ಚೆಯನ್ನ ಮಾಡೋಣ. ನನ್ನದೊಂದು ರಿಸೋರ್ಸ್ ಪರ್ಸನ್ ಆಗೋದಾಗ ನನ್ನೊಂದು ಮಾತು ಅಥವಾ ರಿಕ್ವೆಸ್ಟ್ ಇರುತ್ತೆ. ಏನಂತ ಹೇಳಿದ್ರೆ, ನನ್ಗೆ ಏನೋ ಗೊತ್ತಿದೆ ಹೇಳ್ಬೇಕು, ಮೇಷ್ಟ್ರ ತರ ಇಲ್ಲಿರೋರು ಕೇಳ್ಬೇಕು ಅಂತಕ್ಕಂಥದ್ದಲ್ಲ. ವಿಷಯಗಳನ್ನ ನಿಯಮವನ್ನ ಇಟ್ಕೊಂಡು ನಮ್ಮ ಸೇವಾವಧಿನಲ್ಲಿ ಅಥವಾ ನಮಗ್ ಬಂದಿರತಕ್ಕಂಥ ಸಮಸ್ಯೆಗಳು ಮತ್ತೆ ಇಲ್ಲಿ ಎಲ್ಲರೂ ಇರೋದ್ರಿಂದ ಯಾರಿಗೆ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಅಕ್ಸೆಪ್ಟ್ ಮಾಡ್ತಕ್ಕಂಥ ಅಥಾರಿಟಿ ಇದೆಯೋ ನನಗೆ ಗೊತ್ತಿಲ್ಲ ಸರ್, ತಾವೇ ಸ್ಪಷ್ಟಪಡಿಸ್ಬೇಕು. ಆತರ ಅಥಾರಿಟಿಗಳು ಯಾರಿದ್ರೆ ಅವರು ಕೂಡ ಹೇಗ್ ಮಾಡ್ಬೇಕು, ನಮ್ಮ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ನ ಕೊಡೋದ್ರ ಜೊತೆಗೆ ಹೇಗೆ ಅಕ್ಸೆಪ್ಟ್ ಮಾಡ್ಬೇಕು ಅನ್ನೋದ್ರ ಪೂರ್ಣವಾಗಿ ನಾವು ಪರಸ್ಪರ ಚರ್ಚೆ ಮಾಡ್ತಾ ಹೋಗೋಣ. ಈಗ ನವೀನ್ ಸರ್ ಒಂದು 6 ಪ್ರಶ್ನೆಗಳನ್ನ ತಮ್ಮಿಂದ ಸ್ವೀಕೃತ ಆಗಿರೋ ಪ್ರಶ್ನೆಗಳನ್ನ ನಾನು ಕೊಟ್ಟಿದ್ದಾರೆ. ಅದನ್ನ ಅಂತಿಮವಾಗಿ ಅಂದ್ರೆ ಸೆಷನ್ ಮುಗಿದ ಕೊನೆಗೆ ನಿಯಮದ ಚರ್ಚೆ ಆದ ನಂತರ ನಾವು ಅದ್ರ ಬಗ್ಗೆ ಮಾತನಾಡೋಣ. ಈ ನಡುವೆ ತಮ್ಗೆ ಏನೇ ಪ್ರಶ್ನೆಗಳಿದ್ರು ಕೂಡ ಕೇಳ್ಬೋದು ಸರ್. ಅವ್ರ ಮಧ್ಯದಲ್ಲಿ ಹ್ಯಾಂಡ್ ರೈಸ್ ಮಾಡಿ ಮೆಸೇಜ್ ನೇರವಾಗಿ ಕೇಳೋ ಹಾಗಿದ್ರೆ ಹ್ಯಾಂಡ್ ರೈಸ್ ಮಾಡಿ ಕ್ವಶನ್ ಹೇಳಿ ಪರಿಹರಿಸ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ನೋಟ್ ಮಾಡ್ಕೊಳ್ಳಿ. ಸೆಷನ್ ಮುಗಿದ ಮೇಲೆ ಅಂತಿಮವಾಗಿ ನಾವು ಪ್ರಶ್ನೋತ್ತರ ಬಗ್ಗೆ ಚರ್ಚೆಯನ್ನ ಮಾಡೋಣ ಅಂತ ಹೇಳ್ತಾ ನಾನು ನೇರವಾಗಿ ನಿಯಮಗಳ ಬಗ್ಗೆ ತಾವು ಕೇಳಿರೋ ಪ್ರಶ್ನೆಗಳನ್ನು ಕೂಡ ಕೇಂದ್ರವಾಗಿ ಇಟ್ಕೊಂಡು ಚರ್ಚೆಯನ್ನ ಮಾಡ್ತೀನಿ. ಎಷ್ಟೋ ತಮ್ಮಲ್ಲಿ ಇರ್ತಕ್ಕಂಥ ಅನುಮಾನಗಳಿಗೆ ಈ ನಿಯಮ ಕುರಿತಂತಹ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಇದ್ರ ಸುತ್ತ ಇರ್ತಕ್ಕಂಥ ನಿಯಮಗಳು, ಸಂಬಂಧ ಹೊಂದಿರತಕ್ಕಂಥ ನಿಯಮಗಳ ಬಗ್ಗೆ ಚರ್ಚೆ ಆದ ನಂತರ ಎಷ್ಟೋ ಸಮಸ್ಯೆಗಳಿಗೆ ಅಥವಾ ತಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಅದನ್ನ ಮೀರಿದ ನಂತರವೂ ಕೂಡ ಇದ್ರೆ ಅದನ್ನ ನಾವು ಚರ್ಚೆ ಮಾಡಿ ಇವತ್ತು ಈ ಸೆಷನ್ ನಲ್ಲಿ ಪರಿಹಾರವನ್ನ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಈ ಸೆಷನ್ಗೆ ತಮ್ಮೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಸಂಬಂಧಪಟ್ಟ ಹಾಗೆ ನಮ್ಮ ನಿಯಮಗಳು ನಿರ್ದಿಷ್ಟಪಡಿಸಿದ್ದಾರೆ. ಬಂಧುಗಳೇ, ನಮ್ಗೆ ಪ್ರತಿದಿನ ಕೆಲಸದಲ್ಲಿ ಈಗ ಅಥವಾ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾರೆ, ಅಲ್ಲಿ ವಿಶೇಷವಾದಂತಹ ನಿಯಮಗಳು ಇರ್ತವೆ. ಅದನ್ನ ಹೊರತುಪಡಿಸಿ ರಾಜ್ಯದ
ಪ್ರತಿಯೊಬ್ಬ ನೌಕರನು ಕೂಡ ಪ್ರತಿದಿನ ಕೆಲವೊಂದು ರೂಲ್ಗೆ ಬದ್ಧನಾಗಿ ಕೆಲಸವನ್ನ ಮಾಡ್ಬೇಕಾಗ್ತದೆ. ಅದರಲ್ಲಿ ಕರ್ನಾಟಕ ನಾಗರಿಕ ಸೇವಾ CCA ನಿಯಮಗಳು, ಇವತ್ತು ಅತಿ ಹೆಚ್ಚು ಎಲ್ರಿಗೂ ಕಾಡ್ತಾ ಇರ್ತಕ್ಕಂಥ ಮಾಹಿತಿ ಹಕ್ಕು ಅಧಿನಿಯಮ, ಪ್ರತಿದಿನ ಭ್ರಷ್ಟಾಚಾರ ಪ್ರತಿಬಂಧಕ ಅಧಿನಿಯಮ, ಮತ್ತೆ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತಹ ಕಚೇರಿ ಕೈಪಿಡಿ, ಅದರ ಜೊತೆಗೆ ನಡತೆ ನಿಯಮಗಳು, ಕರ್ನಾಟಕ ನಾಗರಿಕ ಸೇವಾ ನಡತೆ ನಿಯಮಗಳಿಂದ ಈ 4-5 ನಿಯಮಗಳು ಅಥವಾ ಕಾಯ್ದೆಯ ಅಡಿನಲ್ಲಿ ನಾವು ಪ್ರತಿದಿನ ಬದ್ಧರಾಗಿ ಪ್ರತಿಯೊಬ್ಬ ನೌಕರನು ಕೂಡ ಕೆಲಸವನ್ನ ಮಾಡ್ಬೇಕಾಗ್ತದೆ. ಕಚೇರಿಗೆ ನಿಗದಿತ ಅವಧಿಗೆ ಸರಿಯಾಗಿ ಬರಬೇಕು ಅಂತ ಹೇಳಿ ನಿರ್ದಿಷ್ಟಪಡಿಸ್ತಕ್ಕಂಥದ್ದು ನಮ್ಗೆ ನಡತೆ ನಿಯಮ. ಈ ನಡತೆ ಅಂತಕ್ಕಂಥದ್ದು ಸರ್ಕಾರಿ ನೌಕರನಿಗೆ ಮಾತ್ರ ಅನ್ವಯ ಆಗುತ್ತಾ ಅನ್ನೋದನ್ನ ನಾವು ನೋಡಿದಾಗ ನೌಕರನಿಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬ ಮನುಷ್ಯ ಏನಿದ್ದಾನೆ ಅವನಿಗೆ ಯಾವುದೇ ವಿಚಾರದಲ್ಲಿರ್ಲಿ, ನಾವು ಮಾತನಾಡ್ತಾ ಹೇಳ್ತೀವಿ ಒಂದು ಸಂಬಂಧ ಅಥವಾ ಹುಡುಗ ಹುಡುಗಿ ನೋಡುವಾಗ ಅವ್ರ ನಡತೆ ಹೇಗಿದೆ, ಕ್ಯಾರೆಕ್ಟರ್ ಅಂತ ಹೇಳ್ತೀವಿ. ಅದರ ಜೊತೆಗೆ ಎಷ್ಟು ಅಗತ್ಯವೋ ಹಾಗೆ ಸರ್ಕಾರಿ ನೌಕರನಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ವಿಶೇಷ ನಡತೆಗಳನ್ನ ಅವನು ಅಳವಡಿಸ್ಕೊಳ್ಬೇಕಾಗ್ತದೆ ಅನ್ನೋ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ನಾಗರಿಕ ಸೇವಾ ನಡತೆ ನಿಯಮಗಳನ್ನ ಸರ್ಕಾರ ಜಾರಿಗೆ ತಂದಿದೆ. ಈ ನಿಯಮಗಳನ್ನ ರಾಜ್ಯಪಾಲರು ಜಾರಿಗೆ ತರೋದಕ್ಕೆ ಅಧಿಕಾರ ಇದೆ. ಈ ನಿಯಮಗಳು ಕೂಡ ನಮ್ಮ ಸಂವಿಧಾನದ ಅನುಚ್ಛೇದ 309 ಅಡಿನಲ್ಲಿ ರಚನೆಯಾಗಿದ್ದಾವೆ. ಸಂವಿಧಾನದ ಅನುಚ್ಛೇದ 309, 10 ಮತ್ತು 11 ಅಡಿನಲ್ಲಿ ವಿಶೇಷ ಸ್ಥಾನಮಾನಗಳನ್ನ ಅಥವಾ ವಿಶೇಷ ಸೌಲಭ್ಯಗಳನ್ನ ರಾಜ್ಯ ಸರ್ಕಾರಿ ನೌಕರರಿಗೆ ಕೊಟ್ಟಿದೆ. ಯಾಕೆ ನಾನು ಅನುಚ್ಛೇದದ ಬಗ್ಗೆ ಮಾತನಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸಂವಿಧಾನ ಅನುಚ್ಛೇದ 309 ಅಡಿನಲ್ಲಿ ಯಾವ ನಿಯಮಗಳು ಅಥವಾ ಕಾಯ್ದೆ ರಚನೆಯಾಗಿದೆ ಅದು ಕಡ್ಡಾಯವಾಗಿರ್ತವೆ. ಕೆಲವೊಂದು ನಮ್ಗೆ ಮಾರ್ಗದರ್ಶಕ ಅಥವಾ ಇನ್ಸ್ಟ್ರಕ್ಷನ್ ಇರುತ್ತೆ, ನಾವು ಪಾಲಿಸಬಹುದು, ಪಾಲಿಸದೇ ಇರಬಹುದು. 309 ಅಡಿನಲ್ಲಿ ರಚನೆಯಾದಂತಹ ನಿಯಮಗಳನ್ನ ನಾವು ಕಡ್ಡಾಯವಾಗಿ ಪಾಲನೆಯನ್ನ ಮಾಡ್ಬೇಕಾಗ್ತದೆ. ಕರ್ನಾಟಕ ರಾಜ್ಯ ನಾಗರಿಕ ಸೇವಾ ನಡತೆ ನಿಯಮಗಳು ಕೂಡ ಅನುಚ್ಛೇದ 309ರಲ್ಲಿ ರಚನೆಯಾಗಿರೋದ್ರಿಂದ ಅದನ್ನ ನಾವು ಕಡ್ಡಾಯವಾಗಿ ಪಾಲನೆ ಮಾಡ್ಬೇಕಾಗ್ತದೆ. ಅಲ್ಲಿರೋ ನಿಯಮಗಳನ್ನ ಪಾಲಿಸ್ಬೇಕಾಗ್ತದೆ. ಒಂದು ವೇಳೆ ಅವೇನಾದ್ರೂ ಉಲ್ಲಂಘನೆ ಆದ್ರೆ ಅದು ಸರ್ಕಾರಿ ನೌಕರನ ಲೋಪ ಅಥವಾ ದುರ್ನಡತೆ ಆಗುತ್ತೆ. ಈ ನಿಯಮದಲ್ಲಿ ಒಟ್ಟು ಪ್ರಸ್ತುತ 38 ನಿಯಮಗಳಿದಾವೆ. ಇದಕ್ಕೆ ಹಿಂದೆ ಕರ್ನಾಟಕ ನಾಗರಿಕ ಸೇವಾ ನಡತೆ ನಿಯಮಗಳು 1966 ಚಾಲ್ತಿಯಲ್ಲಿದ್ವು. ಅದನ್ನ ಸರ್ಕಾರ ಪರಿಪೂರ್ಣವಾಗಿ ಪರಿಷ್ಕರಣೆಯನ್ನ ಮಾಡಿ 2021ರಲ್ಲಿ ಕರ್ನಾಟಕ ರಾಜ್ಯ ನಾಗರಿಕ ಸೇವಾ ನಡತೆ ನಿಯಮಗಳನ್ನ ಜಾರಿಗೆ ತಂದಿದೆ. ಆ 21ರ ನಿಯಮಗಳ ಅನುಸಾರವೇ ನಾವು ಪ್ರತಿಯೊಂದು ಮೂವ್ಮೆಂಟ್ ಅನ್ನ ಮಾಡ್ಬೇಕಾಗ್ತದೆ. ಸರ್ಕಾರದಲ್ಲಿ ಹೇಗ್ ನಡ್ಕೋಬೇಕು, ಹೇಗಿರ್ಬೇಕು, ಅಥವಾ ಏನ್ ಮಾಡಬಾರ್ದು, ನೌಕರ ಏನ್ ಮಾಡಿದ್ರೆ ತಪ್ಪಾಗುತ್ತೆ ಅನ್ನೋದನ್ನ ನಮ್ಮ ನಡತೆ ನಿಯಮಗಳು ತಿಳಿಸ್ಕೊಡ್ತವೆ. ಈ ನಡತೆ ನಿಯಮಗಳಲ್ಲಿಯೇ ನಮ್ಗೆ ನಮ್ಮ ಚರ ಮತ್ತು ಸ್ಥಿರ ಆಸ್ತಿಗಳು ಹಾಗೂ ಋಣಭಾರಗಳನ್ನ ಘೋಷಣೆ ಮಾಡ್ಕೋಬೇಕು ಅನ್ನೋದು ಕೂಡ ನಿರ್ದಿಷ್ಟ ಆಗತ್ತೆ. ಈ 38 ನಿಯಮಗಳಲ್ಲಿ ನನಗೆ ತಮ್ಮ ಅಧಿಕಾರಿಯವರು ಹೇಳಿರೋ ಹಾಗೆ ಆಸ್ತಿ ಮತ್ತು ದಾಯಿತ್ವಗಳಿಗೆ ಸಂಬಂಧಪಟ್ಟ ಹಾಗೆ ಚರ್ಚೆಯನ್ನ ಮಾಡೋದಕ್ಕೆ ಹೇಳಿರೋದ್ರಿಂದ ಇಡೀ ನಿಯಮಗಳಿಗೆ ಹೋಗದನೆ ಈ ಆಸ್ತಿ ದಾಯಿತ್ವಕ್ಕೆ ಸಂಬಂಧಪಟ್ಟ ಅಥವಾ ಅದಕ್ಕೆ ಹೊಂದಿಕೊಂಡಂತಿರುವ ಅಥವಾ ನಾವು ಪ್ರತಿಯೊಂದು ಯಾವುದನ್ನ ಸರ್ಕಾರದ ಗಮನಕ್ಕೆ ತರಬೇಕು ಅನ್ನುವ ಅಂಶಗಳನ್ನ ಒಳಗೊಂಡು ಒಟ್ಟು 11 ನಿಯಮಗಳ ಬಗ್ಗೆ ಮಾತ್ರ ನಾನು ಇವತ್ತು ಚರ್ಚೆ ಮಾಡೋದಕ್ಕೆ ತಮ್ಮ ಜೊತೆ ವಿಷಯವನ್ನ ಹಂಚ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೇನೆ. ಪ್ರತಿಯೊಂದಕ್ಕೂ ಕೂಡ ಜಾರಿ ದಿನಾಂಕ ಇರುತ್ತೆ. ಪ್ರತಿಯೊಂದು ವಸ್ತುವಿಗೆ ಹೇಗೆ ಹೆಸರಿದೆಯೋ ಹಾಗೆ ನಮ್ಮ ಕಾಯ್ದೆ ಮತ್ತು ನಿಯಮಗಳಿಗೂ ಕೂಡ ಹೆಸರಿರ್ಬೇಕಾಗ್ತದೆ. ಅದು ನಿಯಮ 1ರಲ್ಲಿ ಸ್ಪಷ್ಟಪಡಿಸುತ್ತೆ, ಶೀರ್ಷಿಕೆ, ಪ್ರಾರಂಭ ಮತ್ತು ಅನ್ವಯ ಅಂತ ಹೇಳಿ. ಈ ನಿಯಮಗಳನ್ನ ನಾವು ಕರ್ನಾಟಕ ರಾಜ್ಯ ನಾಗರಿಕ ಸೇವಾ ನಡತೆ ನಿಯಮಗಳು 2021 ಅಂತ ಹೇಳಿ ಕರಿತೀವಿ. ಈ ನಿಯಮಗಳು ಪರಿಷ್ಕರಣೆಯಾದ ನಂತರ 66ರ ನಿಯಮಗಳು ರಿಪೀಲ್ ಆಗಿ 21ರ ನಿಯಮಗಳು ದಿನಾಂಕ 7/1/2021ರಿಂದ ಜಾರಿಗೆ ಬಂದಿದ್ದಾವೆ. ಇದು ಯಾರ್ಗ ಅನ್ವಯ ಆಗುತ್ತೆ ಅಂತಕ್ಕಂಥದ್ದು ಪ್ರಶ್ನೆ. ಸರ್, ನಮ್ಗೆ ಅನ್ವಯ ಆಗುತ್ತಾ ಇಲ್ವಾ, ಅಥವಾ ತಾವು ಅಧಿಕಾರಿಗಳಿದ್ದೀರಿ, ನಡತೆ ನಿಯಮಗಳನ್ನ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಹೊರತುಪಡಿಸು ತಮ್ಮ ಅಧೀನದಲ್ಲಿ ಕೆಲಸ ಮಾಡ್ತಕ್ಕಂತಹ ಒಂದು ಸರ್ ಎಲ್ಲರೂ ಆಫೀಸರ್ಸ್ ಎಲ್ಲರೂ ಇದ್ದಾರೆ, ಯಾಕೆಂದ್ರೆ ಅವರನ್ನು ಗಮನದಲ್ಲಿ ಅಧಿಕಾರಿಗಳು ತಮ್ಮ ಅಧೀನ ಸಿಬ್ಬಂದಿಗಳನ್ನ ಕೂಡ ನಿಯಂತ್ರಣದಲ್ಲಿ ಇಡಬೇಕಾಗ್ತದೆ. ಕಚೇರಿ ಕೆಲಸಕ್ಕೆ ಸರಿಯಾಗಿ ಬನ್ನಿ ಅಂತ ಹೇಳ್ತೀವಿ. ಇದೆಲ್ಲ ಕೂಡ ನಡತೆ ನಿಯಮಗಳ ಅಡಿನಲ್ಲೇ ಬರ್ತಕ್ಕಂಥದ್ದು. ಈ ನಿಯಮಗಳು ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರಿಗೆ ಅನ್ವಯ ಆಗ್ತದೆ. ಇದರಲ್ಲಿ ಅಖಿಲ ಭಾರತ ಸೇವೆಗಳಿರ್ಬೋದು, ಗುತ್ತಿಗೆ ಆಧಾರದಲ್ಲಿರ್ಬೋದು,
ಮತ್ತೆ ಕೈಗಾರಿಕಾ ಸ್ಥಾಯಿ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಕ್ಕಂತ ನೌಕರರು ಇರ್ಬೋದು, ಹೊರಗುತ್ತಿಗೆಯವರು ಇರ್ಬೋದು, ತಾತ್ಕಾಲಿಕವಾಗಿ ನೇಮಕ ಆದಂತವ್ರು ಇರ್ಬೋದು, ಅಥವಾ ಒಂದ್ ತಿಂಗಳ ನೋಟಿಸ್ ಅನ್ನ ಕೊಟ್ಟು ಅವನನ್ನ ಕೆಲಸದಿಂದ ತೆಗಿಯೋ ಅಂತ ಹುದ್ದೆಗೆ ನೇಮಕ ಮಾಡಿರ್ತಕ್ಕಂತ ನೌಕರರು ಏನಿದ್ದಾರೆ ಇವರನ್ನ ಹೊರತುಪಡಿಸಿ ಕಾಯಂ ರಾಜ್ಯ ಸರ್ಕಾರಿ ನೌಕರರಿಗೆ ಮಾತ್ರ ಈ ನಿಯಮಗಳು ಅನ್ವಯ ಆಗ್ತವೆ. ಎರಡರಲ್ಲಿ ನಿಯಮ 2 ಪರಿಭಾಷೆಗಳು ಅಂತ ಹೇಳ್ತೀವಿ. ಯಾಕೆ ನಾನು ಇದನ್ನ ವಿವರಣೆಯನ್ನ ಕೊಡ್ತಾ ಇದ್ದೀನಿ, ನೇರವಾಗಿ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಹೋಗ್ತೇನೆ ಅಂತ ಹೇಳಿದ್ರೆ, ನಾವು ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಅನ್ನ ನಿಯಮಿಸಲಾದ ಪ್ರಾಧಿಕಾರಕ್ಕೆ ಸಲ್ಲಿಸಬೇಕು, ಸರ್ಕಾರದ ಅನುಮತಿ ಬೇಕು, ಪೂರ್ವಾನುಮತಿ ಬೇಕು ಅಂತ ಬರುತ್ತೆ ನಿಯಮಕ್ಕೆ ಹೋದಾಗ 24ರಲ್ಲಿ. ಆದ್ರೆ ಅಲ್ಲಿ ಯಾರು ನಿಯಮಿಸಿದ ಪ್ರಾಧಿಕಾರಿ, ಸಕ್ಷಮ ಪ್ರಾಧಿಕಾರಿ ಅಂತ ಹೇಳಿ ಪ್ರಶ್ನೆ ಬರುತ್ತೆ. ಹಾಗಾಗಿ ಇದನ್ನ ತಿಳ್ಕೊಂಡು ನಾವು ಮುಂದಕ್ಕೆ ಹೋಗ್ತಕ್ಕಂಥದ್ದು ಸೂಕ್ತ. ಸರ್ಕಾರ ಅನ್ನುವ ಪದ ಎಲ್ಲಿ ಬರುತ್ತೋ ಅಲ್ಲಿ ಕರ್ನಾಟಕ ಸರ್ಕಾರ ಮಾತ್ರ ಆಗಿರುತ್ತೆ. ಸರ್ಕಾರಿ ನೌಕರ ಪರಿಭಾಷೆ 2ರಲ್ಲಿ ಸರ್ಕಾರಿ ನೌಕರ, ನಾವೆಲ್ಲರೂ ಕೂಡ ನೌಕರರಿದ್ದೀವಿ. ಹಾಗಾದ್ರೆ ಸರ್ಕಾರಿ ನೌಕರ ಅಂದ್ರೆ ಯಾರು ಎನ್ನುವ ಪ್ರಶ್ನೆ ಎಷ್ಟೋ ಜನಕ್ಕೆ ಅದಾಗ ನಿರ್ದಿಷ್ಟವಾದ ವ್ಯಾಖ್ಯಾನ ಸಿಕ್ಕಿರೋಲ್ಲ. ಕರ್ನಾಟಕ ರಾಜ್ಯದ ನಾಗರಿಕ ಸೇವೆಯ ಸದಸ್ಯ ಯಾರಾಗಿರ್ತಾನೋ ಅವನನ್ನ ಸರ್ಕಾರಿ ನೌಕರ ಅಂತ ಹೇಳಿ ಕರಿತೀವಿ. ಅಥವಾ ಕರ್ನಾಟಕ ರಾಜ್ಯದ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ನಾಗರಿಕ ಹುದ್ದೆಯನ್ನ ಧಾರಣೆ ಮಾಡಿರ್ತಕ್ಕಂತಹ ಯಾವುದೇ ವ್ಯಕ್ತಿ ರಾಜ್ಯ ಸರ್ಕಾರದ ನೌಕರನಾಗ್ತಾನೆ. ಉಳಿದಂತೆ ಸರ್ಕಾರದ ಕೆಲಸವನ್ನ ಮಾಡ್ತಾ ಇದ್ರೂ ಕೂಡ ಆತ ಸರ್ಕಾರಿ ನೌಕರ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಮೂರನೇದು ಕುಟುಂಬದ ಸದಸ್ಯರು. ಯಾಕೆ ಇದನ್ನು ತಗೊಳ್ತೇನೆ, ಕುಟುಂಬದ ಸದಸ್ಯರ ವಿವರವನ್ನು ಕೂಡ ನಾವು ಡಿಕ್ಲೇರ್ ಮಾಡ್ಬೇಕಾಗ್ತದೆ. ಹಾಗಾಗಿ ಕುಟುಂಬದ ಸದಸ್ಯರು ಅಂದಾಗ ಯಾರು ಬರ್ತದೆ, ಅಲ್ಲಿ ಪ್ರಶ್ನೆಗಳು ಬರ್ತವೆ ಮುಗಿದಾಗ. ಸರ್, ಕುಟುಂಬ ಸದಸ್ಯರು ನನ್ನ ಜೊತೆ ಇವರಿದ್ದಾರೆ, ಅವರು ಡಿಕ್ಲೇರ್ ಮಾಡ್ಬೇಕಾ ಬೇಡವಾ? ಹಾಗಾಗಿ ಇಲ್ಲೇನೆ ನಾನು ಸ್ಪಷ್ಟೀಕರಣ ಕೊಡೋದಿಕ್ಕೆ ಇಷ್ಟಪಡ್ತೇನೆ. ಕುಟುಂಬದ ಸದಸ್ಯರು ಯಾರು? ಸರ್ಕಾರಿ ನೌಕರನ ಪತಿ ಅಥವಾ ಪತ್ನಿ. ನೌಕರ ಪುರುಷನಾಗಿದ್ರೆ ಪತ್ನಿ, ಮಹಿಳೆಯಾಗಿದ್ರೆ ಆಕೆಯ ಪತಿ, ಅವರ ನೌಕರರ ಮಗ, ಮಗಳು, ಮಲಮಗ, ಮಲಮಗಳು, ಅವರನ್ನ ಅವಲಂಬಿಸಿರ್ತಕ್ಕಂತಹ ತಂದೆ ತಾಯಿ. ಹಾಗೇನೆ ನೌಕರರ ಪತಿ ಅಥವಾ ಪತ್ನಿಗೆ ರಕ್ತ ಸಂಬಂಧದಿಂದ ಅಥವಾ ವಿವಾಹದ ಮೂಲಕ ಅವರನ್ನೇ ಅವಲಂಬಿಸಿರ್ತಕ್ಕಂತಹ ಯಾವುದೇ ಸಂಬಂಧಿಯು ಕೂಡ ಸರ್ಕಾರಿ ನೌಕರನ ಕುಟುಂಬದ ಸದಸ್ಯರು ಅಂತ ಹೇಳಿ ನಾವು ನಡತೆ ನಿಯಮಗಳ ಪ್ರಕಾರ ಪರಿಗಣಿಸಬೇಕಾಗ್ತದೆ. ಈ ಕುಟುಂಬದ ಸದಸ್ಯರು ಅಂದಾಗ ನಮ್ಮಲ್ಲಿ ಒಂದೊಂದು ರೂಲ್ಗೂ ಕೂಡ ಒಂದೊಂದು ವ್ಯಾಖ್ಯಾನ ಬದಲಾಗ್ತಾ ಹೋಗುತ್ತೆ. ನಾವು ಮೆಡಿಕಲ್ ಅಟೆಂಡೆನ್ಸ್ ಹೋದ್ರೆ ಸಪರೇಟ್ ಆಗುತ್ತೆ, ಸಿಸಿಎ ರೂಲ್ ಅಲ್ಲಿ ಬೇರೆ ಆಗುತ್ತೆ, KCSR ಅಲ್ಲಿ ಬೇರೆ ಆಗುತ್ತೆ. ಆದ್ರೆ ಇಲ್ಲಿ ಸರ್ಕಾರಿ ನೌಕರನ ಕುಟುಂಬ, ಪತಿಯ ಅಥವಾ ನೌಕರಳ ವಿವಾಹದ ಮೂಲಕ ರಕ್ತ ಸಂಬಂಧಿಯಾದಂತವರು ಕೂಡ ನೌಕರರ ಅವಲಂಬಿತರಾಗ್ತಾರೆ ಮತ್ತೆ ಕುಟುಂಬದ ಸದಸ್ಯರಾಗ್ತಾರೆ. 4ನೇದು ನಿಯಮಿಸಲಾದ ಪ್ರಾಧಿಕಾರ ಅಂದ್ರೆ ಸಕ್ಷಮ ಪ್ರಾಧಿಕಾರ ಅಂತ ಹೇಳುತ್ತೆ. ಸಮೂಹ ಎ ವೃತ್ತದ ಎಲ್ಲ ಅಧಿಕಾರಿಗಳಿಗೆ ಮತ್ತು ಬಿ ವೃತ್ತದ ತಹಶೀಲ್ದಾರ್ ಹುದ್ದೆಗೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಸಕ್ಷಮ ಪ್ರಾಧಿಕಾರ ಆಗಿರುತ್ತೆ. ಉಳಿದಂತೆ ಸಮೂಹ ಬಿ, ಸಿ, ಡಿ ಮತ್ತೆ ಆಯಾಯ ಇಲಾಖೆಯ ಮುಖ್ಯಸ್ಥರು ನಿಯಮಿಸಲಾದ ಅಥವಾ ಸಕ್ಷಮ ಪ್ರಾಧಿಕಾರಿಗಳಾಗಿರ್ತಾರೆ. ನಿಯಮ 3ರಲ್ಲಿ ಸಾಮಾನ್ಯ ತತ್ವಗಳನ್ನ ಹೇಳುತ್ತೆ. ಪ್ರತಿಯೊಬ್ಬ ನೌಕರನು ಕೂಡ ಸಂಪೂರ್ಣವಾದಂತಹ ನಿಷ್ಠೆಯನ್ನ ಹೊಂದಿರಬೇಕು, ಕರ್ತವ್ಯ ಶ್ರದ್ಧೆಯನ್ನ ಹೊಂದಿರಬೇಕು, ಸರ್ಕಾರಿ ನೌಕರನಿಗೆ ತಕ್ಕುದಲ್ಲದ ಯಾವುದೇ ರೀತಿಯ ವರ್ತನೆಯನ್ನ ತೋರೋ ಹಾಗಿಲ್ಲ, ಮತ್ತೆ ಯಾವುದೇ ಅಪರಾಧಿಕ ಚಟುವಟಿಕೆಯಲ್ಲಿ ತನ್ನನ್ನ ತೊಡಗಿಸ್ಕೊಳ್ತೋ ಹಾಗಿಲ್ಲ ಅಂತಕ್ಕಂತಹದ್ದು ಮುಖ್ಯವಾದಂತಹ. ಯಾಕೆ ಇದನ್ನ ನಾನು ಪ್ರಸ್ತಾಪ ಮಾಡಿದೆ ಅಂದ್ರೆ, ಸಂಪೂರ್ಣ ನೀತಿ ನಿಷ್ಠೆ ಮತ್ತೆ ಕರ್ತವ್ಯ ಶ್ರದ್ಧೆಯನ್ನ ಹೊಂದಿರಬೇಕು. ಅಸೆಟ್ಸ್ ಅಂಡ್ ಲಯಬಿಲಿಟಿ ಸಲ್ಲಿಸಲಿಲ್ಲ ಅಂದ್ರೂ ಕೂಡ ಈ ನಿಯಮ ಉಲ್ಲಂಘನೆ ಅಂತ ಹೇಳಿ ಕಾಂಡಕ್ಟ್ ರೂಲ್ಸ್ ಪರಿಗಣಿಸುತ್ತೆ. ನಿಯಮ 4ರಲ್ಲಿ ಸರ್ಕಾರವು ಪೋಷಿಸಿಕೊಂಡು ಬರ್ತಿರ್ತಕ್ಕಂತಹ ಕಂಪ್ನಿನಲ್ಲಿ ಅಥವಾ ಸಂಸ್ಥೆಯಲ್ಲಿ ಯಾವ ನೌಕರ ಇದಾನೋ ಅವನ ಕುಟುಂಬದ ಸದಸ್ಯರಿಗೆ ಉದ್ಯೋಗವನ್ನ ನೀಡುವುದರ ಬಗ್ಗೆ ಅಥವಾ ಆ ಕುಟುಂಬದ ಸದಸ್ಯ ಉದ್ಯೋಗವನ್ನ ಪಡ್ಕೊಳ್ಳೋದ್ರ ಬಗ್ಗೆ ಪ್ರಸ್ತಾಪ ಮಾಡುತ್ತೆ. ಸರ್ಕಾರಿ ನೌಕರನಾಗಿರ್ತಕ್ಕಂಥ ಯಾವುದೇ ವ್ಯಕ್ತಿ ಅಧಿಕೃತ ವ್ಯವಹಾರ ಅಥವಾ ಸರ್ಕಾರ ಪೋಷಣೆಯನ್ನ ಮಾಡ್ಕೊಂಡು ಬರ್ತಾ ಇರ್ತಕ್ಕಂತಹ ಯಾವುದೇ ಕಂಪ್ನಿಯಲ್ಲಿ ತನ್ನ ಕುಟುಂಬದ ಯಾವುದೇ ಸದಸ್ಯರಿಗೆ ಹುದ್ದೆಯನ್ನ ಅಥವಾ ಒಂದು ನೌಕರಿಯನ್ನ ಕೊಡಿಸೋದಕ್ಕೆ ತನ್ನ ಸ್ಥಾನ ಅಥವಾ ಪ್ರಭಾವವನ್ನ ಬಳಸೋ ಹಾಗಿಲ್ಲ. ಬಳಸಿದ್ರೆ ಅದು ದುರ್ನಡತೆ ಅಂತ ಆಗತ್ತೆ. ಹಾಗೇನೆ ಸರ್ಕಾರದಲ್ಲಿ ಏನಾದ್ರೂ ಸಮೂಹ ಎ, ಗ್ರೂಪ್ ಎ ಅಧಿಕಾರಿ ಇದ್ದರೆ ಯಾವುದೇ ಆ ರೀತಿಯ ಒಂದು ಫರ್ಮ್ ಅಲ್ಲಿ, ಕಂಪ್ನಿನಲ್ಲಿ ತನ್ನ ಕುಟುಂಬದ ಸದಸ್ಯನಿಗೆ ನೌಕರಿಯನ್ನ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ಅಥವಾ ಕುಟುಂಬದ ಸದಸ್ಯನೇ ನೌಕರಿಯನ್ನ ಒಪ್ಕೊಳ್ಬೇಕು ಅಂದ್ರೆ ಆತ ತನ್ನ ನಿಯಮಿಸಲಾದ ಪ್ರಾಧಿಕಾರ ಅಂದ್ರೆ ಸರ್ಕಾರದ ಪೂರ್ವಾನುಮತಿಯನ್ನ ಪಡ್ಕೋಬೇಕಾಗ್ತದೆ. BCD ನೌಕರರಿಗೆ ಇದು ಅನ್ವಯ ಇಲ್ಲ, ತದನಂತರ ಅವರು ಅದನ್ನ ಘೋಷಿಸ್ಕೊಳ್ಬೇಕಾಗ್ತದೆ. ಒಂದು ವೇಳೆ
ಈ ರೀತಿ ಗ್ರೂಪ್ ಎ ಅಧಿಕಾರಿ ತನ್ನ ಕುಟುಂಬ ಸದಸ್ಯರಿಗೆ ಪೂರ್ವಾನುಮತಿ ತಗೊಳ್ಳದೆ ಯಾರಾದ್ರೂ ಆ ಒಂದು ಅಂತಹ ಕಂಪನಿನಲ್ಲಿ ನೌಕರಿಯನ್ನ ಒಪ್ಕೊಂಡ್ರೆ ಅದನ್ನ ತುರ್ತು ಪರಿಸ್ಥಿತಿ ಇತ್ತು ಅನ್ನುವ ಅಂಶಗಳನ್ನ ಲಿಖಿತದಲ್ಲಿ ದಾಖಲಿಸಿ ಆತ ವರದಿಯನ್ನ ಸಕ್ಷಮ ಪ್ರಾಧಿಕಾರಕ್ಕೆ ಮಾಡ್ಕೋಬೇಕಾಗ್ತದೆ. ಇತರೆ ಗ್ರೂಪ್ ಎ ನ ಹೊರತುಪಡಿಸಿ ಯಾವುದೇ ಕುಟುಂಬ ಸದಸ್ಯ ನೌಕರಿಯನ್ನ ಒಪ್ಕೊಂಡಿದ್ರೆ ಅದನ್ನ ಕೂಡಲೇ ತನ್ನ ಗಮನಕ್ಕೆ ಬಂದ ಕೂಡಲೇ ಸಕ್ಷಮ ಪ್ರಾಧಿಕಾರ ಯಾರಿದ್ದಾರೆ, ಸರ್ಕಾರ ಇರ್ಬೋದು ಅಥವಾ ಇಲಾಖಾ ಮುಖ್ಯಸ್ಥರು ಇರ್ಬೋದು, ಅವ್ರಿಗೆ ಅದನ್ನ ವರದಿಯನ್ನ ಮಾಡ್ಬೇಕಾಗ್ತದೆ. ನಿಯಮ 5ರಲ್ಲಿ ಯಾವುದೇ ಸರ್ಕಾರಿ ನೌಕರ ರಾಜಕೀಯದಲ್ಲಿ ಮತ್ತು ಚುನಾವಣೆಯಲ್ಲಿ ಭಾಗವಹಿಸೋ ಹಾಗಿಲ್ಲ, ಅಥವಾ ರಾಜಕಾರಣದ ರಾಜಕೀಯ ಪಕ್ಷದ ಯಾವುದೇ ಸಂಸ್ಥೆಯ ಸದಸ್ಯನಾಗಿ ಮುಂದುವರಿಯೋ ಹಾಗಿಲ್ಲ. ನೌಕರನಾಗಕ್ ಮುಂಚೆ ಹಿಂದೆ ಇದ್ದೆ ಅಂದ್ರೆ ಮುಂದುವರಿಯೋ ಹಾಗಿಲ್ಲ. ನೌಕರನಾಗಿದ್ದರೆ ಆತ ಸದಸ್ಯನಾಗೋನ್ಗೆ ಇಲ್ಲ. ಇದ್ರ ಜೊತೆಗೆ ಸರ್ಕಾರದವನ್ನ ಉರುಳಿಸ್ತಕ್ಕಂತಹ ಅಥವಾ ಉರುಳಿಸುವಂತಹ ಉದ್ದೇಶವನ್ನ ಹೊಂದಿರುವ ಯಾವುದೇ ಚಳುವಳಿಯಲ್ಲಿ ಕುಟುಂಬದ ಸದಸ್ಯ ಭಾಗವಹಿಸದಂತೆ ಅಥವಾ ಅಂತಹ ಯಾವುದೇ ಒಂದು ಸಂಘ ಸಂಸ್ಥೆಗೆ ದೇಣಿಗೆಯನ್ನ ನೀಡದಂತೆ ನೌಕರ ತಡೆಯಬೇಕಾಗ್ತದೆ. ಅದನ್ನ ನೋಡ್ಕೊಳ್ಬೇಕು ಅಂತ ಹೇಳಿ ನಿಯಮ ಹೇಳುತ್ತೆ. ಯಾಕೆಂದ್ರೆ ಕುಟುಂಬ ಸದಸ್ಯರು ಯಾರಿದ್ದಾರೋ ಅವರೆಲ್ಲರೂ ಕೂಡ ಈ ರೀತಿಯ ಒಂದು ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಹಾಗೆ ನೌಕರ ನೋಡ್ಕೋಬೇಕಾಗ್ತದೆ. ಹಾಗಾದ್ರೆ ಏನ್ ಮಾಡ್ಬೇಕು? ಭಾಗವಹಿಸ್ತಾರೆ, ನಾವ್ ಹೇಳಿದ್ರೆ ಕೇಳಲ್ಲ ಅಂದಾಗ ನಾನು ಅವನ ಗಮನಕ್ಕೆ ತಂದಿದ್ದೇನೆ, ನಾನು ಅದನ್ನ ಕೇಳಿಲ್ಲ, ಆದ್ರೆ ಆತ ತೊಡಗಿಸ್ಕೊಂಡಿರೋ ಚಟುವಟಿಕೆಗೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಹೇಳಿ ಸರ್ಕಾರದ ಗಮನಕ್ಕೆ ಅಥವಾ ಪ್ರಾಧಿಕಾರಕ್ಕೆ ವರದಿಯನ್ನ ಮಾಡ್ಬೇಕಾಗ್ತದೆ. ನಿಯಮ 6, 7, 8, 9 ಸರ್ಕಾರಕ್ಕೆ ಏನು ವರದಿ ಮಾಡ್ಬೇಕು ಅನ್ನೋದು ಬಿಟ್ಟು, ಸಂಬಂಧ ಇದ್ದಿರೋದ್ರಿಂದ ಬಿಟ್ಟು ನಾನು ನಂತರ ಹೋಗ್ತಾ ಇದ್ದೇನೆ. ನಿಯಮ 10ರಲ್ಲಿ ಪತ್ರಿಕೆ, ಆಕಾಶವಾಣಿ, ದೂರದರ್ಶನದ ಜೊತೆ ಸಂಬಂಧವನ್ನ ಇಟ್ಕೊಳ್ತಕ್ಕಂತಹದ್ದು, ಪ್ರದರ್ಶನ ಕಲೆ, ಸಮೂಹ ಮಾಧ್ಯಮ, ಪುಸ್ತಕ ಮತ್ತು ಲೇಖನ ಪ್ರಕಟಣೆಗಳನ್ನ ನೌಕರ ಸಕ್ಷಮ ಪ್ರಾಧಿಕಾರದ ಅಥವಾ ನಿಯಮಿಸಲಾದ ಪ್ರಾಧಿಕಾರದ ಪೂರ್ವಾನುಮತಿ ಇಲ್ಲದೇನೆ ಯಾವುದೇ ರೀತಿಯಲ್ಲಿ ತೊಡಗಿಸ್ಕೊಳ್ಳೋ ಹಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಇದರಿಂದ ಯಾವುದೇ ರೀತಿಯ ಗೌರವಧನ ಆಗಲಿ ಅಥವಾ ಒಂದು ಪುಸ್ತಕ ಮಾರಾಟ, ಲೇಖನಗಳಿಂದ ಬರತಕ್ಕಂತಹ ಸಂಭಾವನೆಯಾಗಲಿ ಅದು ನೌಕರನಿಗೆ ವಾಣಿಜ್ಯ ಲಾಭವನ್ನ ತಂದು ಕೊಡುತ್ತೆ. ಆ ರೀತಿ ಲಾಭವನ್ನ ಪಡಿಬೇಕು ಅಂದ್ರೆ ಆತ ಪೂರ್ವಾನುಮತಿಯನ್ನ ಪಡ್ಕೊಳ್ಬೇಕು ಅಂತ ಹೇಳಿ ನಿಯಮ ಹೇಳುತ್ತೆ. ಅದನ್ನ ತದನಂತರ ನಾವು ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ನಲ್ಲಿ ಘೋಷಣೆ ಮಾಡ್ಕೊಳ್ಬೇಕಾಗ್ತದೆ. ಹಾಗಾಗಿ ಈ ನಿಯಮದ ಬಗ್ಗೆ ನಾನು ತಗೊಂಡಿದ್ದೇನೆ. ಇದನ್ನ ಹೊರತುಪಡಿಸಿ ಯಾವುದೇ ರೀತಿಯಲ್ಲಿ ಆತ ತೊಡಗಿಸ್ಕೊಳ್ತಕ್ಕಂತ ಅಥವಾ ಲೇಖನವನ್ನ, ಪುಸ್ತಕವನ್ನ ಬರೀತಕ್ಕಂತ ವಿಷಯ ಏನಾದ್ರೂ ಕಲೆ, ವೈಜ್ಞಾನಿಕ ಮತ್ತು ಸಾಮಾಜಿಕ ಸ್ವರೂಪದ್ದಾಗಿ ಅದರಿಂದ ಯಾವುದೇ ರೀತಿಯ ವಾಣಿಜ್ಯ ಉದ್ದೇಶ ಅಥವಾ ವಾಣಿಜ್ಯ ಲಾಭ ಇಲ್ಲ ಅಂದ್ರೆ ತೊಡಗಿಸ್ಕೊಳ್ಬಹುದು. ಆದ್ರೂ ಅದನ್ನ ಘೋಷಣೆಯನ್ನ ಮಾಡ್ಕೊಳ್ಬೇಕಾಗ್ತದೆ. ಪೂರ್ವಾನುಮತಿ ಅಗತ್ಯ ಇರೋದಿಲ್ಲ. ನಿಯಮ 15 ಉಡುಗೊರೆ ಬಗ್ಗೆ ಪ್ರಸ್ತಾಪವನ್ನ ಮಾಡುತ್ತೆ. ಒಬ್ಬ ನೌಕರ ಉಡುಗೊರೆಯನ್ನ ಕೊಡಬಹುದಾ, ತೆಗೆದುಕೊಳ್ಳಬಹುದಾ? ಕೊಡಬಹುದಾ ಅನ್ನೋದಕ್ಕಿಂತ ಮುಖ್ಯವಾಗಿ ತೆಗೆದುಕೊಳ್ಳಬಹುದಾ ಎನ್ನೋದ್ರ ಬಗ್ಗೆ ನಿಯಮ 15ರಲ್ಲಿ ನಮ್ಗೆ ಸ್ಪಷ್ಟವನ್ನ ಅಥವಾ ನಿರ್ದೇಶನವನ್ನ ನೀಡುತ್ತೆ. ನಿಯಮ ಯಾವುದೇ ನೌಕರ ಒಂದೇ ಮಾತಲ್ಲಿ ಹೇಳೋದಾದ್ರೆ ಯಾವುದೇ ರೀತಿಯಲ್ಲಿ ಯಾರಿಂದಲೂ ಕೂಡ ಉಡುಗೊರೆಯನ್ನ ಪಡೆಯೋ ಹಾಗಿಲ್ಲ. ಅದು ಆತನ ದುರ್ನಡತೆ ಆಗತ್ತೆ. ಮತ್ತೆ ಅದೇ ರೀತಿಯಲ್ಲಿ ಯಾವುದೇ ರೀತಿ ಉಡುಗೊರೆಯನ್ನ ಪಡ್ಕೊಳ್ಳೋದಿಕ್ಕೆ ಕುಟುಂಬದ ಸದಸ್ಯರಿಗೂ ಕೂಡ ಅನುಮತಿಯನ್ನ ನೀಡೋ ಹಾಗಿಲ್ಲ. ನಾನು ಮತ್ತೆ ಪ್ರಸ್ತಾಪವನ್ನ ಮಾಡ್ತೇನೆ. ಕುಟುಂಬದ ಸದಸ್ಯರು ಅಂದ್ರೆ ನಾವು ನಿಯಮ 3ರ ಪರಿಭಾಷೆಗಳಲ್ಲಿ ಏನು ಚರ್ಚೆಯನ್ನ ಮಾಡೋದು ಅಷ್ಟೂ ಜನ ನನ್ನ ಕುಟುಂಬದ ಜೊತೆ ಅಥವಾ ನನ್ನನ್ನು ಅವಲಂಬಿತರಾಗಿರ್ತಕ್ಕಂಥ ಯಾವುದೇ ಸದಸ್ಯ ಉಡುಗೊರೆಯನ್ನ ಪಡ್ಕೊಳ್ಳೋ ಹಾಗಿಲ್ಲ ಅನ್ನುವ ನಿರ್ಬಂಧವನ್ನ ನಿಯಮ ವಿಧಿಸುತ್ತೆ. ಆದ್ರೆ ಅಲ್ಲಿ ವಿನಾಯಿತಿ ಕೂಡ ಇದೆ. ಹಾಗಾದ್ರೆ ಇಲ್ಲಿ ಉಡುಗೊರೆ ಅನ್ನೋದು ಏನು? ಉಡುಗೊರೆ ಅಂತ ಹೇಳಿದ್ರೆ ಹಣ, ಚಿನ್ನ ಅಥವಾ ಇನ್ಯಾವುದೇ ರೀತಿ ವಸ್ತುದ ಅಲ್ಲದೆ ಕೂಡ ಯಾವುದೇ ಒಬ್ಬ ವ್ಯಕ್ತಿ ಸರ್ಕಾರಿ ನೌಕರನಿಗೆ ಒದಗಿಸ್ತಕ್ಕಂತಹ ಊಟ, ಸಾರಿಗೆ, ಒಂದು ವಸತಿ ವ್ಯವಸ್ಥೆ ಇವೆಲ್ಲವೂ ಕೂಡ ಉಡುಗೊರೆ ಅಂತ ಹೇಳಿ ಕಂಡು ಬರುತ್ತವೆ. ಈ ನಮ್ಮಲ್ಲಿ ಉಡುಗೊರೆ ತಗೋಬಾರ್ದು ಅಂದ್ರೆ ಕೆಲವೊಂದು ಆಚರಣೆಗಳಿದಾವೆ, ನಮ್ಮಲ್ಲಿ ಪದ್ಧತಿಗಳಿದಾವೆ. ವಿವಾಹ ಸಮಾರಂಭ ಇದೆ, ಮಗುವಿನ ಜನ್ಮ ದಿನಾಚರಣೆ ಇದೆ, ನಾಮಕರಣ ಇದೆ, ಅದರ ಜೊತೆಗೆ ಧಾರ್ಮಿಕ ಸಮಾರಂಭಗಳನ್ನ ಏರ್ಪಡಿಸ್ತೀವಿ. ಇಂತಹ ಸಮಾರಂಭಗಳಲ್ಲಿ ಉಡುಗೊರೆಯನ್ನ ಕೊಡೋದು, ತೆಗೆದುಕೊಳ್ಳುವುದು ನಮ್ಮಲ್ಲಿ ಬಂದಿರೋ ಸಂಪ್ರದಾಯ. ಇದಕ್ಕೆ ನಿಯಮ ನಿರ್ಬಂಧವನ್ನ ಹೇರೋಲ್ಲ. ಅಲ್ಲಿ ನೀನ್ ಸ್ವೀಕರಿಸೋದಿಕ್ಕೆ ಅವಕಾಶ ಇದೆ, ಸ್ವಾತಂತ್ರ್ಯ ಇದೆ. ಅಲ್ಲಿ ಇಂತಹ ಸಂದರ್ಭಗಳಲ್ಲಿ ವಿವಾಹ, ವಾರ್ಷಿಕೋತ್ಸವ, ಯಾವುದೇ ರೀತಿಯ ಧಾರ್ಮಿಕ ಸಮಾರಂಭಗಳಲ್ಲಿ
ಉಡುಗೊರೆಗಳನ್ನ ನಾವು ಸ್ವೀಕರಿಸಬಹುದು. ಆದ್ರೆ ಎಷ್ಟನ್ನ ಸ್ವೀಕರಿಸಬೇಕು, ಯಾರಿಂದ ಸ್ವೀಕರಿಸಬೇಕು ಅಂತಕ್ಕಂಥದನ್ನ ನಿರ್ದಿಷ್ಟಪಡಿಸುತ್ತೆ. ಇದನ್ನು ಕೂಡ ನಾವು ನಮ್ಮ ಅಸೆಟ್ಸ್ ಆಗಿ ಸರ್ಕಾರಕ್ಕೆ ವರದಿಯನ್ನ ಮಾಡಬೇಕಾಗ್ತದೆ. ಒಬ್ಬ ನೌಕರ ತನ್ನ ಹತ್ತಿರದ ಸಂಬಂಧಿಯಿಂದ ಮತ್ತು ಆಪ್ತ ಮಿತ್ರನಿಂದ ಉಡುಗೊರೆಗಳನ್ನ ಸ್ವೀಕರಿಸಬಹುದು. ಯಾರು ಬೇಕೋ ಅವರಿಂದ ಸ್ವೀಕರಿಸೋ ಹಾಗಿಲ್ಲ. ಹತ್ತಿರದ ಸಂಬಂಧಿಯಿಂದ ಸ್ವೀಕರಿಸಿದಂತಹ ಉಡುಗೊರೆಯ ಮೌಲ್ಯ ಯಾವುದೇ ನೌಕರ ಅಥವಾ ಅಧಿಕಾರಿ ಏನಿದ್ದಾರೆ ತಾವು ಪಡೆತಕ್ಕಂತಹ ಮಾಸಿಕ ಮೂಲ ವೇತನಕ್ಕಿಂತ ಹೆಚ್ಚಾಗಿದ್ದರೆ, ಒಟ್ಟು ವೇತನವಲ್ಲ, ಮಾಸಿಕ ಮೂಲ ವೇತನಕ್ಕಿಂತ ಹೆಚ್ಚಾಗಿದ್ದರೆ ಆ ಉಡುಗೊರೆಯನ್ನು ಸ್ವೀಕರಿಸಿದ ನಂತರ ನೇಮಿಸಲಾದ ಅಥವಾ ಸಕ್ಷಮ ಪ್ರಾಧಿಕಾರಕ್ಕೆ ಅದನ್ನ ವರದಿಯನ್ನ ಮಾಡಬೇಕು. ಹಾಗೇನೆ ಆಪ್ತ ಮಿತ್ರ, ನೌಕರನ ಆಪ್ತ ಮಿತ್ರ ಅಥವಾ ಆಪ್ತ ಸ್ನೇಹಿತನಿಂದ ಇಂತಹ ಸಂದರ್ಭಗಳಲ್ಲಿ ಉಡುಗೊರೆಯನ್ನ ಸ್ವೀಕರಿಸಬಹುದು. ಅದರ ಮೌಲ್ಯ, ಆ ಉಡುಗೊರೆಯ ಮೌಲ್ಯ ಆ ನೌಕರ ಪಡೆದುಕೊಳ್ತಕ್ಕಂತಹ ಮೂಲ ವೇತನದ, ಮಾಸಿಕ ಮೂಲ ವೇತನದ ಅರ್ಧಕ್ಕಿಂತ ಹೆಚ್ಚಾಗಿದ್ದರೆ ಅದನ್ನೂ ಕೂಡ ಸರ್ಕಾರಕ್ಕೆ ತಕ್ಷಣ ವರದಿಯನ್ನ ಮಾಡಬೇಕು. ಈ ರೀತಿಯ ಒಂದು ಯಾವುದೇ ಸಮಾರಂಭ ಅಥವಾ ಆಚರಣೆಗಳನ್ನ ಹೊರತುಪಡಿಸಿದಂತಹ ಸಂದರ್ಭಗಳಲ್ಲಿ ಉಡುಗೊರೆಯನ್ನ ಪಡ್ಕೋಬಾರದು ಅಂತ ಹೇಳೋದ್ರ ಜೊತೆಗೆ, ಪಡ್ಕೊಳ್ಳೇಬೇಕಾದಂತ ಸಂದರ್ಭ ಬಂದರೆ ಯಾರಿಂದಾದ್ರೂ ಪಡ್ಕೊಳ್ಬಹುದು. ಅಂತ ಸಂದರ್ಭ ಬಂದಾಗ ಆ ಉಡುಗೊರೆಯ ಮೌಲ್ಯ ತನ್ನ ಮೂಲ ವೇತನದ, ಮಾಸಿಕ ಮೂಲ ವೇತನದ ಕಾಲು ಭಾಗಕ್ಕಿಂತ ಹೆಚ್ಚಾಗಿದ್ದರೆ ಅದಕ್ಕೆ ಸಂಬಂಧಪಟ್ಟ ಸಕ್ಷಮ ಪ್ರಾಧಿಕಾರದ ಪೂರ್ವಾನುಮತಿಯನ್ನ ಪಡೆದುಕೊಂಡು ಸ್ವೀಕರಿಸಬೇಕು. ಪೂರ್ವಾನುಮತಿ ಪಡೆದನೆ ಸ್ವೀಕರಿಸೋ ಹಾಗಿಲ್ಲ. ಈ ರೀತಿ ಪಡೆದುಕೊಂಡಂತಹ ಯಾವುದೇ ಉಡುಗೊರೆಯನ್ನ ನಾವು ಘೋಷಣೆಯನ್ನ ಮಾಡ್ಕೊಳ್ಬೇಕಾಗ್ತದೆ. ಇನ್ನ ನಿಯಮ 17ರಲ್ಲಿ ಸರ್ಕಾರಿ ನೌಕರನ ಗೌರವಾರ್ಥ ಯಾವುದೇ ಸಾರ್ವಜನಿಕ ಸಮಾರಂಭವನ್ನ ಏರ್ಪಡಿಸೋ ಹಾಗಿಲ್ಲ. ಒಂದು ವೇಳೆ ಸಾರ್ವಜನಿಕ ಸಂಸ್ಥೆಗಳು ಸರ್ಕಾರಿ ನೌಕರನ ಗೌರವಾರ್ಥ ಯಾವುದೇ ಸಮಾರಂಭವನ್ನ ಏರ್ಪಡಿಸಿದ್ರೆ ಆತ ಸರ್ಕಾರದ ಪೂರ್ವಾನುಮತಿ ಇಲ್ಲದೇನೆ ಅದನ್ನ ಒಪ್ಕೊಳ್ಳೋ ಹಾಗಿಲ್ಲ. ಆ ರೀತಿ ತನ್ನ ಗೌರವ ಸಮರ್ಪಣೆ ಮಾಡ್ತಕ್ಕಂಥ ಯಾವುದೇ ಸಮಾರಂಭದಲ್ಲಿ ಭಾಗವಹಿಸೋ ಹಾಗಿಲ್ಲ. ಭಾಗವಹಿಸ್ಬೇಕು ಅಂದ್ರೆ ಅದರ ವಿವರಣೆಯನ್ನ ಲಿಖಿತವಾಗಿ ಕೊಟ್ಟು ತನ್ನ ಸರ್ಕಾರದ ಪೂರ್ವಾನುಮತಿಯನ್ನ ಪಡ್ಕೊಂಡು ಆ ಸಮಾರಂಭದಲ್ಲಿ ಭಿನ್ನವತ್ತಡೆಯನ್ನ ಸ್ವೀಕರಿಸಬೇಕಾಗ್ತದೆ. ಆದ್ರೆ ಇಲ್ಲಿ ಒಂದು ವಿನಾಯಿತಿಯನ್ನ ನಿಯಮ ನಮಗೆ ಕಲ್ಪಿಸುತ್ತೆ. ಎಲ್ಲರೂ ನೌಕರರು ಅದರಲ್ಲಿ ನಿವೃತ್ತಿ ಆಗ್ತಕ್ಕಂತಹದ್ದು, ವರ್ಗಾವಣೆ ಆಗ್ತಕ್ಕಂತಹದ್ದು ಒಂದು ಪ್ರಕ್ರಿಯೆ. ಈ ರೀತಿ ಒಬ್ಬ ನೌಕರ ವರ್ಗಾವಣೆಯಾದಾಗ ಅಥವಾ ನಿವೃತ್ತನಾದಾಗ ಏರ್ಪಡಿಸ್ತಕ್ಕಂತಹ ಒಂದು ಗೌರವಪೂರ್ವಕ ಸಮಾರಂಭ ಅಥವಾ ಅಲ್ಲಿ ಕೊಡ್ತಕ್ಕಂತಹ ಒಂದು ಬೀಳ್ಕೊಡುಗೆ ಸಮಾರಂಭಕ್ಕೆ ಈ ಯಾವುದೇ ರೀತಿಯ ಪೂರ್ವಾನುಮತಿಯ ಅಗತ್ಯ ಇರೋದಿಲ್ಲ. ಯಾರು ಬೇಕಾದ್ರೂ ಅಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಇದೆ. ಇನ್ನ ನಿಯಮ 18ರಲ್ಲಿ ಸರ್ಕಾರಿ ನೌಕರ ಖಾಸಗಿ ವ್ಯಾಪಾರ ಮತ್ತು ಉದ್ಯೋಗದಲ್ಲಿ ತೊಡಗಿಸ್ಕೊಳ್ಳೋದ್ರ ಬಗ್ಗೆ ಹೇಳುತ್ತೆ. ಈ ನಿಯಮದ ಪ್ರಕಾರ ನೇಮಿಸಲಾದ ಪ್ರಾಧಿಕಾರದ ಪೂರ್ವ ಮಂಜೂರಾತಿಯನ್ನ ಪಡೆಯದೆ ವ್ಯವಹಾರ ಅಥವಾ ವ್ಯಾಪಾರದಲ್ಲಿ ನಾವು ತೊಡಗಿಸ್ಕೊಳ್ಳೋ ಹಾಗಿಲ್ಲ ಅಥವಾ ವ್ಯಾಪಾರ ವ್ಯವಹಾರವನ್ನ ಮಾಡೋ ಹಾಗಿಲ್ಲ. ಒಂದು ವೇಳೆ ಈ ರೀತಿಯ ಯಾವುದೇ ರೀತಿಯಲ್ಲಿ ವ್ಯವಹಾರವನ್ನ ನಾವು ಮಾಡ್ಬೇಕು ಅಂತ ಹೇಳಿದ್ರೆ ಆ ಸಂಬಂಧಪಟ್ಟ ನಮ್ಮ ಪ್ರಾಧಿಕಾರ ಏನಿದೆ ಅದರ ಪೂರ್ವಾನುಮತಿಯನ್ನ ಪಡ್ಕೋಬೇಕಾಗ್ತದೆ. ನಾವು ಪೂರ್ವಾನುಮತಿ ಕೋರದಂತಹ ಸಂದರ್ಭದಲ್ಲಿ ಪ್ರಾಧಿಕಾರ ಅದನ್ನ ಪರಿಶೀಲನೆಯನ್ನ ಮಾಡಿ ಈ ವ್ಯವಹಾರದಿಂದ ಅಥವಾ ವ್ಯಾಪಾರದಿಂದ ಸರ್ಕಾರಿ ಕರ್ತವ್ಯಕ್ಕೆ, ಸಾರ್ವಜನಿಕ ಸೇವೆಗೆ ಸಮಸ್ಯೆ ಆಗ್ತಾ ಇಲ್ವಾ, ಇದು ನಿಯಮಗಳಡಿನಲ್ಲಿ ಸೂಕ್ತ ಅನ್ನೋದನ್ನ ಪರಿಗಣಿಸಿ ಅನುಮತಿಯನ್ನ ನೀಡುತ್ತೆ. ಹಾಗಾಗಿ ಪೂರ್ವಾನುಮತಿಯನ್ನ ಪಡ್ಕೊಂಡಂತಹ ಯಾವುದೇ ವ್ಯವಹಾರಕ್ಕೆ ಇದು ಅನ್ವಯ ಆಗಲ್ಲ. ಪೂರ್ವಾನುಮತಿ ಪಡೆದೇನೆ ನಾವ್ಯಾರೂ ಕೂಡ ಯಾವುದೇ ಖಾಸಗಿ ವ್ಯಾಪಾರ ಅಥವಾ ಉದ್ಯೋಗವನ್ನ ಅಥವಾ ವ್ಯವಹಾರವನ್ನ ಮಾಡೋ ಹಾಗಿಲ್ಲ. ಒಂದು ವೇಳೆ ಪೂರ್ವಾನುಮತಿಯನ್ನ ಪಡ್ಕೊಂಡು ಉದ್ಯೋಗವನ್ನ ಕೈಗೊಂಡ್ರೆ ಅಲ್ಲಿ ಬರ್ತಕ್ಕಂತಹ ಆರ್ಥಿಕ ಅಥವಾ ವಾಣಿಜ್ಯ ಲಾಭವನ್ನ ನಾವು ಆಸ್ತಿ ಹೊಣೆಗಾರಿಕೆ ಪಟ್ಟಿನಲ್ಲಿ ಘೋಷಣೆಯನ್ನ ಮಾಡ್ಕೊಳ್ಬೇಕಾಗ್ತದೆ. ನಿಯಮ 22ರಲ್ಲಿ ಬಂಡವಾಳ ಹೂಡಿಕೆ, ಸಾಲ ನೀಡಿಕೆ ಮತ್ತು ಸಾಲ ತೆಗೆದುಕೊಳ್ಳುವಿಕೆ, ಇದು ಕೂಡ ನಮ್ಗೆ ಅತಿ ಮುಖ್ಯ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ವಿಷಯನೇ ಆಸ್ತಿ ಮತ್ತು ಋಣಭಾರ ಪಟ್ಟಿಗಳನ್ನ ಸಲ್ಲಿಸ್ತಕ್ಕಂಥದ್ದಿರೋದ್ರಿಂದ ಸರ್ಕಾರಿ ನೌಕರ ಯಾವುದೇ ರೀತಿಯಲ್ಲಿ ಬಂಡವಾಳವನ್ನ ಹೂಡಬಹುದಾ, ಸಾಲವನ್ನ ಕೊಡಬಹುದಾ, ತೆಗೆದುಕೊಳ್ಬಹುದಾ ಅಂತಕ್ಕಂಥ ಪ್ರಶ್ನೆ ನಮ್ಮನ್ನ ಕಾಡ್ತಾ ಇರ್ತಕ್ಕಂಥದ್ದು. ಸಾಕಷ್ಟು ಪ್ರಶ್ನೆಗಳು ಇದ್ರ ಬಗ್ಗೆ ಬರ್ತಾ ಇರ್ತವೆ.
ಈ ನಿಯಮದ ಪ್ರಕಾರ ಸರ್ಕಾರಿ ನೌಕರ ಯಾವುದೇ ಸ್ಟಾಕ್ ಶೇರ್ ಅಲ್ಲಿ ಸಟ್ಟ ವ್ಯವಹಾರವನ್ನ ಮಾಡೋ ಹಾಗಿಲ್ಲ. ಹಾಗಂತೇಳಿ ಶೇರ್ ತಗೊಳ್ಳೇಬಾರ್ದು, ಹೂಡಿಕೆಯನ್ನ ಮಾಡಬಾರ್ದು ಅಂತ ಅಲ್ಲ. ಅದಕ್ಕೆ ಪೂರ್ವಾನುಮತಿಯನ್ನ ತೆಗೆದುಕೊಂಡ್ರೆ ಒಳ್ಳೇದು. ಇಲ್ಲ ಅಂತ ಹೇಳಿದ್ರೆ ನಮ್ಮ ಆದಾಯದ ಮೂಲ ನಾವು ಘೋಷಣೆಯನ್ನ ಮಾಡ್ಕೊಂಡಿದ್ದು, ಅದರಲ್ಲಿ ಒಂದು ಸ್ವಲ್ಪ ಭಾಗವನ್ನ ನಾನು ಶೇರ್ ಅಲ್ಲಿ ತೊಡಗಿಸ್ಕೊಂಡಿದ್ದೀನಿ ಅಂದ್ರೆ ತೊಡಗಿಸ್ಕೊಂಡು ಆ ತೊಡಗಿಸ್ಕೊಂಡಿದ್ದನ್ನೂ ಕೂಡ ತಕ್ಷಣ ಸಕ್ಷಮ ಪ್ರಾಧಿಕಾರಕ್ಕೆ ವರದಿಯನ್ನ ಮಾಡ್ಬೇಕಾಗ್ತದೆ. ನನ್ನ ಅಸೆಟ್ ಅಥವಾ ಡಿಕ್ಲೇರ್ ಇಷ್ಟ ಅಮೌಂಟ್ ನಾನು ಮಾಡ್ಕೊಂಡಿದ್ದೇನೆ, ಆ ಒಂದು ಮೊತ್ತದಿಂದ ನಾನು ಶೇರ್ ಅನ್ನ ಇಂಥದ್ರಲ್ಲಿ ಖರೀದಿ ಮಾಡ್ಕೊಂಡಿದ್ದೇನೆ. ಆದ್ರೆ ಸಟ್ಟ ವ್ಯವಹಾರ ಮಾಡೋ ಹಾಗಿಲ್ಲ. ಸಟ್ಟ ವ್ಯವಹಾರ ಅಂದ್ರೆ ಏನು? ಕಮರ್ಷಿಯಲ್ ಟ್ಯಾಕ್ಸ್ ಹಾಕಿದ್ರಲ್ಲಿ ಸಾಮಾನ್ಯಕ್ಕೆ ಎಲ್ರಿಗೂ ಗೊತ್ತಿರುತ್ತೆ ಅನ್ಕೊಳ್ತೀನಿ. ಬೇರೆ ಕೆಲವೊಂದು ಇಲಾಖೆಗಳಲ್ಲಿ ಗೊತ್ತಿರಲ್ಲ. ಯಾವುದೇ ಒಂದು ವಸ್ತು, ಅದು ಶೇರ್ ಇರ್ಬೋದು, ಸ್ಟಾಕ್ಸ್ ಇರ್ಬೋದು, ಯಾವುದೇ ಒಂದು ಲಾಭದ ಉದ್ದೇಶದಿಂದ ಪದೇ ಪದೇ ಖರೀದಿ ಮಾರಾಟ ಅಲ್ಲಿ ಲಾಭ ನಷ್ಟ ಏನ್ ಬೇಕಾದ್ರೂ ಬರ್ಬೋದು. ಈ ರೀತಿ ಖರೀದಿ ಮಾರಾಟವನ್ನ ಪ್ರಕ್ರಿಯೆಯಲ್ಲಿ ತೊಡಗಿಸ್ಕೊಳ್ತಕ್ಕಂಥದ್ದು ಸಟ್ಟ ವ್ಯವಹಾರ ಅನ್ಸ್ಕೊಳುತ್ತೆ. ಅದನ್ನ ಸರ್ಕಾರಿ ನೌಕರರಿಗೆ ನಿರ್ಬಂಧ ಇದೆ, ಹಾಗೆ ಮಾಡೋ ಹಾಗಿಲ್ಲ. ಇನ್ನ ಸಾಲವನ್ನ ಕೊಡಬಹುದಾ, ತೆಗೆದುಕೊಳ್ಳಬಹುದಾ ಸರ್ಕಾರಿ ನೌಕರ ಅಂತಕ್ಕಂಥದ್ದು ಕೂಡ ಮುಖ್ಯವಾಗಿರುತ್ತೆ. ಯಾವುದೇ ಸರ್ಕಾರಿ ನೌಕರ ಅವನ ಸಂಬಂಧಿಕನಿಂದ ಅಥವಾ ಸಂಬಂಧಿಕನಿಗೆ ಸಾಲವನ್ನ ತೆಗೆದುಕೊಳ್ಳಬಹುದು ಮತ್ತೆ ಕೊಡಬಹುದು. ಎಷ್ಟು ಕೊಡಬೇಕು ಅಂತಕ್ಕಂಥದ್ದು ಮಿತಿ ಇದೆ. ಯಾವುದೇ ನೌಕರ ಈ ರೀತಿ ವ್ಯವಹಾರ ಅಥವಾ ಸಾಲವನ್ನ ಕೊಡುವ ತೆಗೆದುಕೊಳ್ಳುವ ನೌಕರನ ಒಟ್ಟು ಉಪಲಬ್ಧಿಗಳೇನಿದೆ, 6 ತಿಂಗಳ ಒಟ್ಟು ಉಪಲಬ್ಧಿಗಳು, ಇಲ್ಲಿ ಮೂಲ ವೇತನವಲ್ಲ, 6 ತಿಂಗಳ ಒಟ್ಟು ಉಪಲಬ್ಧಗಳು, ಒಟ್ಟು ವೇತನ ಏನಿದೆ ಆ 6 ತಿಂಗಳ ಮೊತ್ತವನ್ನ ಮೀರದಂತೆ ಬಡ್ಡಿ ರಹಿತ ಸಾಲವನ್ನ ಕೊಡಬಹುದು ಮತ್ತು ತೆಗೆದುಕೊಳ್ಳಬಹುದು. ಬಡ್ಡಿಗೆ ಸಾಲ ಕೊಡೋ ಹಾಗಿಲ್ಲ, ಬಡ್ಡಿ ತೆಗೆದುಕೊಳ್ಳೋ ಹಾಗಿಲ್ಲ. ಒಟ್ಟು 6 ತಿಂಗಳ ವೇತನವನ್ನ ಮೀರಿದ್ರೆ ಅದು ಕೂಡ ತಪ್ಪಾಗುತ್ತೆ. 6 ತಿಂಗಳ ವೇತನದ ಮಿತಿಯಲ್ಲಿ ನಾವು ಅದನ್ನ ವ್ಯವಹಾರವನ್ನ ಮಾಡಬಹುದು. ಹಾಗೇನೆ ಈ ರೀತಿ ಸಾಲ ಕೆಲವೊಂದು ಸಮಯ ನಮ್ಗೆ ಅನಿವಾರ್ಯ ಆಗ್ತಕ್ಕಂಥ, ಕೆಲವೊಂದು ನಮ್ಮ ಕೈ ಮೀರಿದ ಘಟನೆಗಳು ಸಂಭವಿಸಬಹುದು. ಒಂದು ಚಿಕಿತ್ಸೆನೋ, ಒಂದು ಸ್ಕೂಲ್ ಫೀ, ಏನೋ ಒಂದು ಆಗತ್ತೆ, ಯಾವುದೋ ಒಂದು ವ್ಯವಹಾರಕ್ಕೆ ಬೇಕಾಗ್ತದೆ. ಅಂತಹ ಸಂದರ್ಭದಲ್ಲಿ ಆ 6 ತಿಂಗಳಿಗಿಂತ ಹೆಚ್ಚಿನ ಮೊತ್ತವನ್ನ ಮೀರಿ ನನಗೆ ಸಾಲ ಬೇಕಾಗಿದೆ, ಅಥವಾ ಯಾರು ನಮ್ಮ ಸಂಬಂಧಿಕರು ಕೊಡೋದಕ್ಕೆ ತಯಾರಿದ್ದಾರೆ, ಅಥವಾ ನಾನು ಕೊಡಬೇಕಾಗಿದೆ, ಅವ್ರಿಗೆ ಅನಿವಾರ್ಯತೆ ಇದೆ ಅನ್ನತಕ್ಕಂಥ ಸಂದರ್ಭದಲ್ಲಿ ನಮ್ಮ ಸಕ್ಷಮ ಪ್ರಾಧಿಕಾರ ಏನಿದೆ, ನಿಯಮಿಸಲಾದ ಪ್ರಾಧಿಕಾರ, ಅದರ ಪೂರ್ವಾನುಮತಿಯನ್ನ ಪಡೆದುಕೊಂಡರೆ ಈ 6 ತಿಂಗಳ ಮಿತಿಯಲ್ಲಿರ್ಬೇಕು ಅಂತಕ್ಕಂಥದ್ರಿಂದ ವಿನಾಯಿತಿ ಇದೆ. ಹಾಗಾಗಿ ಸರ್ಕಾರದ ಗಮನಕ್ಕೆ ತರದೇನೆ ಅಥವಾ ಸಕ್ಷಮ ಪ್ರಾಧಿಕಾರದ ಗಮನಕ್ಕೆ ತರದೆ ಏನಾದ್ರು ಸಾಲ ತಗೊಳ್ಳೋದು ಕೊಡೋದಾದ್ರೆ ಒಟ್ಟು ಉಪಲಬ್ಧಿಗಳ 6 ತಿಂಗಳ ಒಟ್ಟು ಮೊತ್ತವನ್ನ ಮೀರದಂತೆ ವ್ಯವಹಾರವನ್ನ ಮಾಡಿ, ಅದನ್ನು ಮೀರುತ್ತೆ ಅಂತ ಹೇಳಿದ್ರೆ ಪೂರ್ವಾನುಮತಿಯನ್ನ ತೆಗೆದುಕೊಳ್ಳಿ. ಅದಕ್ಕೇನು ಕೊಡಬಾರ್ದು ಅಂತ ಇಲ್ಲ. ಆ ಮೊತ್ತವನ್ನ ಪರಿಶೀಲಿಸಿ ಸಕ್ಷಮ ಪ್ರಾಧಿಕಾರ ಅನುಮತಿಯನ್ನ ಕೊಡ್ಬೇಕಾಗ್ತದೆ. ಅದು ಸಮರ್ಥನೀಯ ಅಂಶಗಳು ಇದ್ದಾಗ ಕೊಟ್ಟೆ ಕೊಡುತ್ತೆ. ತಗೊಂಡ್ ಮಾಡೋದ್ರಿಂದ ನಮ್ಮ ರಕ್ಷಣೆ ಆಗುತ್ತೆ, ನಾವು ಸೇಫ್ ಆಗಿರ್ತೀವಿ ಅಂತಕ್ಕಂತಹದ್ದು ಮುಖ್ಯವಾದಂತಹ ಅಂಶ. ಇಷ್ಟು ನಮ್ಮ ಮೂಲ ಏನಿದೆ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್, ಅದನ್ನ ಘೋಷಣೆ ಮಾಡುವಾಗ ನಾವೀಗ ಏನ್ ಚರ್ಚೆಯನ್ನ ಮಾಡ್ಕೊಂಡ್ಬಂದು, ಉಡುಗೊರೆ ಇರಬಹುದು, ಸಾಲ ಇರಬಹುದು, ಖಾಸಗಿ ವ್ಯವಹಾರದಿಂದ ಬರ್ತಕ್ಕಂಥ ಇರ್ಬೋದು, ನಾನು ಪ್ರಕಟಣೆ ಮಾಡತಕ್ಕಂತಹ ಲೇಖನ ಅಥವಾ ಮಾಧ್ಯಮ, ಯಾವುದೇ ರೀತಿ ಸಂಬಂಧದಿಂದ ಸಂಪರ್ಕದಿಂದ ಬರ್ತಕ್ಕಂತಹ ಗೌರವಧನಗಳಿರ್ಬೋದು, ಇವೆಲ್ಲವನ್ನ ಸೇರಿಸಿ ನಾವು ವಾರ್ಷಿಕ ಆಸ್ತಿ ಮತ್ತು ಹೊಣೆಗಾರಿಕೆಯ ಪಟ್ಟಿಗಳಲ್ಲಿ ಘೋಷಣೆಯನ್ನ ಮಾಡ್ಕೊಳ್ಬೇಕಾಗ್ತದೆ. ಇದ್ರ ಬಗ್ಗೆ ನಮ್ಮ ಕರ್ನಾಟಕ ರಾಜ್ಯ ನಾಗರಿಕ ಸೇವಾ ನಡತೆ ನಿಯಮಗಳು 2021ರ ನಿಯಮ 24ರಲ್ಲಿ ವಿವರವಾಗಿ ವಿವರಣೆಯನ್ನ ಕೊಟ್ಟಿರ್ತಕ್ಕಂತಹದ್ದು ಸ್ಪಷ್ಟವಾಗಿದೆ. ಈ ನಿಯಮದ ಪ್ರಕಾರ ನಾವು ಘೋಷಣೆಯನ್ನ ಮಾಡ್ಕೊಳ್ಬೇಕಾಗ್ತದೆ. ಪ್ರತಿಯೊಬ್ಬ ನೌಕರನು ಕೂಡ ಹೇಗೆ ಘೋಷಣೆಯನ್ನ ಮಾಡಿಕೊಳ್ಬೇಕು, ಯಾವಾಗ ಘೋಷಣೆಯನ್ನ ಮಾಡ್ಕೊಳ್ಬೇಕು ಅಂತಕ್ಕಂತಹದ್ದು ಸ್ಪಷ್ಟವಾಗಿದೆ. ಯಾವುದೇ ಒಬ್ಬ ವ್ಯಕ್ತಿ, ಅಭ್ಯರ್ಥಿ, ಸರ್ಕಾರಿ ಸೇವೆಗೆ ಸೇರೋದಕ್ಕೆ ಮುಂಚೆ ಅಥವಾ ಒಬ್ಬ ವ್ಯಕ್ತಿ ಅಥವಾ ಅಭ್ಯರ್ಥಿ ಆಗಿರ್ತಾನೆ, ನೌಕರನಾಗಿರೋದಿಲ್ಲ, ಆತ ಸರ್ಕಾರಿ ಸೇವೆಗೆ ಸೇರಿದಂತಹ ಅಥವಾ ನೇಮಕವಾದಂತಹ ದಿನದಿಂದ, ವರದಿಯನ್ನ ಮಾಡಿಕೊಂಡ ದಿನದಿಂದ 3 ತಿಂಗಳ ಒಳಗಾಗಿ ಆತನ ಮತ್ತು ಆತನ ಕುಟುಂಬದ ಸದಸ್ಯರು, ಮತ್ತೊಮ್ಮೆ ನೆನಪಿಸ್ತೇನೆ, ಕುಟುಂಬದ ಸದಸ್ಯರು ಅಂದ್ರೆ ಪರಿಭಾಷೆಗಳ ಉಪನಿಯಮ 3ರಲ್ಲಿ ನಾವು ಗಮನಿಸಿದಂತಹ ಎಲ್ಲ ಆ ನೌಕರನ ಅವಲಂಬಿತರು. ಹಾಗಾಗಿ ನೌಕರನ ಹೆಸರಿನಲ್ಲಿರುವ ಮತ್ತು ಆತನ ಕುಟುಂಬದ ಸದಸ್ಯರ ಅವಲಂಬಿತರ ಹೆಸರಿನಲ್ಲಿರ್ತಕ್ಕಂತಹ ಎಲ್ಲ ಸ್ಥಿರ ಮತ್ತು ಚರ ಆಸ್ತಿಗಳು ಹಾಗೂ ಸಾಲಗಳನ್ನ ಘೋಷಣೆಯನ್ನ ಮಾಡ್ಕೊಳ್ಬೇಕು. ನಿಗದಿತ ನಮೂನೆಯಲ್ಲಿ ಘೋಷಣೆ ಮಾಡ್ಕೊಳ್ಬೇಕು. ಇದಕ್ಕೆ ಯಾವುದೇ ರೀತಿಯ ಇಂಥದ್ದೇ ತಿಂಗಳಂತ ಇಲ್ಲ, ಸೇವೆಗೆ ಸೇರಿದ ದಿನಾಂಕದಿಂದ 3 ತಿಂಗಳ ಒಳಗೆ. ತದನಂತರ
ಪ್ರತಿ ಆರ್ಥಿಕ ಪ್ರೆಸೆಂಟ್ ಇರ್ತಕ್ಕಂತಹದ್ದು ಮಧ್ಯೆ ಸ್ವಲ್ಪ ಬದಲಾವಣೆ ಆಯ್ತು, ಅದು ತಮ್ಮ ಗಮನದಲ್ಲೂ ಇರಬಹುದು, ಕೆಲವರು ಕೊಟ್ಟಿರಬಹುದು. ಜನವರಿಯಿಂದ ಡಿಸೆಂಬರ್ ವರೆಗೂ ಕೊಡಿ ಅಂದ್ರು, ನಿಯಮ 21ರ ನಿಯಮಗಳು ಬಂದಾಗ ಮತ್ತೆ ಅದು ತಿದ್ದುಪಡಿಗಳಾಗಿ ಪುನಃ ಹಳೆಯ 66 ನಿಯಮಗಳೇನಿತ್ತು ಆರ್ಥಿಕ ವರ್ಷ ಏಪ್ರಿಲ್ 1ರಿಂದ ಮುಂದಿನ ವರ್ಷದ ಮಾರ್ಚ್ 31ರವರೆಗಿನ ಒಂದು ಆರ್ಥಿಕ ವರ್ಷಕ್ಕೊಮ್ಮೆ ನಮ್ಮ ಆಸ್ತಿ ಮತ್ತು ಋಣಭಾರ ಪಟ್ಟಿಗಳನ್ನ ನಾವು ನಮ್ಮ ಸಂಬಂಧಪಟ್ಟ ಸಕ್ಷಮ ಪ್ರಾಧಿಕಾರಕ್ಕೆ ಘೋಷಣೆಯನ್ನ ಮಾಡ್ಕೊಳ್ಬೇಕು. ಇಲ್ಲಿ ಮುಖ್ಯವಾಗಿ ಈ ನಿಯಮದಲ್ಲಿ ಹೇಳಲ್ಲ, ಜನರಲ್ ಆಗಿ ನಾನು ಪ್ರಸ್ತಾಪವನ್ನು ಮಾಡ್ತೇನೆ. ಪ್ರಾರಂಭದಲ್ಲಿ ಚರ್ಚೆಗೆ ಬಂದಿದ್ರಿಂದ ಸರ್ಕಾರಿ ನೌಕರ ಅಥವಾ ಅಧಿಕಾರಿ ಏನಿದ್ದಾರೆ, ಸರ್ಕಾರಕ್ಕೆ ಯಾವುದೇ ಪ್ರಸ್ತಾವನೆಗಳು ಸೇವಾ ವಿಷಯಗಳಲ್ಲಿ ಬರಬೇಕಾದಾಗ ಅಥವಾ ಆ ನೌಕರ ಮನವಿಯನ್ನ ಸಲ್ಲಿಸಬೇಕಾದಾಗ ತನ್ನ ಸಕ್ಷಮ ಅಥವಾ ಇಲಾಖಾ ಮುಖ್ಯಸ್ಥರು ಯಾರಿದ್ದಾರೆ ಅವರ ಮುಖಾಂತರ ಸಮುಚಿತದ ಮಾರ್ಗದಲ್ಲಿ ಬರಬೇಕು ಅಂತಕ್ಕಂಥದ್ದು ನಮ್ಮ ಕಚೇರಿ ಕಾರ್ಯವಿಧಾನದಲ್ಲಿ ತಿಳಿಸ್ತಕ್ಕಂತಹ ಇದು. ಮತ್ತೆ ಒಂದು ನಿಯಮ ನಮ್ಮ ಕಾಂಟ್ಯಾಕ್ಟ್ ರೂಲ್ಸ್ ಅಲ್ಲೂ ಕೂಡ ತನ್ನ ವೈಯಕ್ತಿಕ ಮನವಿಗಳು ಅನ್ನೋ ನಿಯಮದಲ್ಲಿ ಅದು ಬರುತ್ತೆ. ಆದ್ರೆ ಗ್ರೂಪ್ ಎ ಅಧಿಕಾರಿಗಳೇನಿದ್ದೀರಿ, ವಾರ್ಷಿಕ ಆಸ್ತಿ ಹೊಣೆಗಾರಿಕೆ ಪಟ್ಟಿಗೆ ಸಂಬಂಧಪಟ್ಟ ಹಾಗೆ ಮಾತ್ರ ನೇರವಾಗಿ ಸರ್ಕಾರಕ್ಕೆ ಸಲ್ಲಿಸೋದಕ್ಕೆ ಅವಕಾಶವಿದೆ, ಸರ್ಕಾರಕ್ಕೆ ಸಲ್ಲಿಸ್ಕೊಳ್ಳುದು. ಇಲಾಖಾ ಮುಖ್ಯಸ್ಥರು ಕೊಡ್ತೀವಿ, ಮತ್ತಲ್ಲಿ ಪಟ್ಟಿ ಆಗ್ಬೇಕು, ಎಲ್ರದ್ದು ಕನ್ಸಲ್ಟೇಟ್ ಆಗತ್ತೆ. ನಾವು ಕೊಟ್ಮೇಲೆ ಅಲ್ಲೇ 6 ತಿಂಗಳಾಗಿರುತ್ತೆ. ಒಂದು ಆಸ್ತಿ ಖರೀದಿಗೆ ಮನವಿಯನ್ನ ಕೊಡ್ತೀವಿ, ಇಲ್ಲಿನ ಸರ್ಕಾರಕ್ಕೆ ಬರೋದ್ರೊಳಗಡೆ ವಿಳಂಬ ಆಗುತ್ತೆ. ಯಾವುದಕ್ಕೂ ಆಸ್ಪದವಿಲ್ಲದಂತೆ ಇದೊಂದು ವಿಷಯದಲ್ಲಿ ನೇರವಾಗಿ ಸರ್ಕಾರದ ಜೊತೆ ನೇರ ಪತ್ರ ವ್ಯವಹಾರವನ್ನ ಅಥವಾ ಮನವಿಯನ್ನ ಮಾಡಬಹುದು. ಇನ್ನ ಪ್ರತಿ 12 ತಿಂಗಳಿಗೊಮ್ಮೆ ಸಲ್ಲಿಸುವಾಗ ಹೇಗೆ ಸಲ್ಲಿಸ್ಕೊಳ್ಬೇಕು? 12 ತಿಂಗಳಿಗೊಂದ್ಸಲ ನಾವು ವರದಿಯನ್ನ ಮಾಡ್ತೇವೆ. ಇದರ ಮಧ್ಯದಲ್ಲಿ ಯಾವುದೇ ಒಂದು ಆಸ್ತಿಯನ್ನ ನಾವು ಖರೀದಿಯನ್ನ ಮಾಡಿದ್ರೆ, ಯಾವುದೇ ಒಂದು ಚರಾಸ್ತಿಯ ಮೌಲ್ಯ ಮೂಲ ವೇತನಕ್ಕಿಂತ ಹೆಚ್ಚಾದ್ರೆ ಅದನ್ನ ಪ್ರತ್ಯೇಕವಾಗಿ ಸರ್ಕಾರಕ್ಕೆ ವರದಿಯನ್ನ ಮಾಡ್ಬೇಕಾಗ್ತದೆ. ನಮ್ಮ ಒಂದು ತಿಂಗಳ ಮೂಲ ವೇತನ ಏನಿದೆ ಅದಕ್ಕಿಂತ ಹೆಚ್ಚಾಗಿದೆ ಅಥವಾ ಅದಕ್ಕಿಂತ ಕಡಿಮೆ ಇದ್ರೆ ನಾವು ವಾರ್ಷಿಕವಾಗಿ ಅಂತಿಮವಾಗಿ ಏನ್ ಸಲ್ಲಿಸ್ತೀವಿ ವರ್ಷದ ಕೊನೆಗೆ ಏಪ್ರಿಲ್ ತಿಂಗಳಲ್ಲಿ, ಅದರಲ್ಲೇ ಅದನ್ನ ಸೇರಿಸಿ ಡಿಕ್ಲೇರ್ ಅನ್ನ ಮಾಡ್ಕೋಬಹುದು. ಇದ್ರ ಜೊತೆಗೆ ನಾವು ಸಾಲ ಮತ್ತು ಹೊಣೆಗಾರಿಕೆಗಳನ್ನ ನಾವು ಯಾವುದಕ್ಕೆ ಜವಾಬ್ದಾರರಾಗಿರ್ತೀವಿ ಅಥವಾ ಎಷ್ಟು ಸಾಲವನ್ನ ಮಾಡಿದೀವಿ ಅನ್ನೋದನ್ನು ಕೂಡ ನಾವು ಪಟ್ಟಿನಲ್ಲಿ ಘೋಷಣೆಯನ್ನ ಮಾಡ್ಕೊಳ್ಬೇಕಾಗ್ತದೆ. ಮುಖ್ಯವಾಗಿ ಸ್ಥಿರ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಸಕ್ಷಮ ಪ್ರಾಧಿಕಾರದ ಪೂರ್ವ ಅನುಮತಿ ಇಲ್ಲದೇನೆ ಯಾವುದೇ ಸ್ಥಿರ ಸ್ವತ್ತನ್ನ ಸರ್ಕಾರಿ ನೌಕರ ಅಥವಾ ಅವನ ಕುಟುಂಬದ ಸದಸ್ಯರ ಹೆಸರಿನಲ್ಲಿ ಅರ್ಚನೆ ಅಥವಾ ವಿಲೆ ಮಾಡೋ ಹಾಗಿಲ್ಲ ಅಂತೇಳಿ 66 ನಿಯಮಗಳಲ್ಲಿತ್ತು. 21ರ ನಿಯಮಗಳಲ್ಲಿ ಒಂದು ಸಣ್ಣ ಬದಲಾವಣೆಯನ್ನ ಮಾಡಿದರೆ. ಏನಂತ ಹೇಳಿದ್ರೆ, ಪ್ರಾಧಿಕಾರಕ್ಕೆ ಮೊದಲೇ ತಿಳಿಸದ ಹೊರತು ತಿಳಿಸಬೇಕು, ಮೊದಲೇ ತಿಳಿಸದೇನೆ ಸ್ಥಿರ ಸ್ವತ್ತಿನ ವಿಷಯದಲ್ಲಿ ಯಾವುದೇ ರೀತಿಯ ವಿಲೆ ಅಥವಾ ಅರ್ಚನೆಯನ್ನ ಮಾಡೋ ಹಾಗಿಲ್ಲ, ತಿಳಿಸ್ಬೇಕಾಗ್ತದೆ. ಪುನಾದು ಇಂಡೈರೆಕ್ಟ್ ಆಗಿ ಅಲ್ಲಿಗೆ ಬರ್ತದೆ. ನಾವು ತಿಳಿಸಿದೀವಿ ಅಂದ್ರೆ ಸಕ್ಷಮ ಪ್ರಾಧಿಕಾರ ಆಯ್ತಪ್ಪ ನೀನ್ ಮಾಡ್ಕೊ ಅಂತ ಅನುಮತಿಯನ್ನ ಕೊಡ್ಬೇಕಾಗ್ತದೆ. ಈ ಹಿನ್ನೆಲೆಯಲ್ಲಿ ಸ್ಥಿರ ಸ್ವತ್ತಿನ ವ್ಯವಹಾರಕ್ಕೆ ಸಂಬಂಧಪಟ್ಟಾಗೆ ನಾವೆಲ್ಲರೂ ಕೂಡ ಪೂರ್ವಾನುಮತಿಯನ್ನ ಪಡ್ಕೊಂಡ್ರೆ ನಮಗೆ ರಕ್ಷಣೆ ಇರುತ್ತೆ. ಅದು ಒಳ್ಳೆಯ ಒಂದು ಅಂಶ. ಪೂರ್ವಾನುಮತಿಯನ್ನ ಪಡ್ಕೊಂಡು ವ್ಯವಹಾರವನ್ನ ಮಾಡ್ತಕ್ಕಂಥದ್ದು ಹೆಚ್ಚು ಸೂಕ್ತ. ಒಂದು ವೇಳೆ ಅನಿವಾರ್ಯ ಕಾರಣಗಳಿಂದ ಮತ್ತೆ ಸಮರ್ಥನೀಯ ಅಂಶಗಳಿಂದಾಗಿ ಈ ಪೂರ್ವಾನುಮತಿಯನ್ನ ಪಡೆದುಕೊಳ್ಳೋದಕ್ಕಾಗೋದಿಲ್ಲ, ಯಾವುದೇ ರೀತಿಯ ಸ್ಥಿರ ಸ್ವತ್ತನ್ನ ಅನಿವಾರ್ಯ ಕಾರಣಗಳು ಸಾಮಾನ್ಯವಾಗಿ ಬಂದೇ ಬರ್ತವೆ ಕೆಲವೊಂದು ಸಂದರ್ಭದಲ್ಲಿ. ಅಂತಹ ಸಂದರ್ಭದಲ್ಲಿ ಅನಿವಾರ್ಯ ಕಾರಣಗಳು ಇದ್ದಾಗ ಸ್ಥಿರ ಸ್ವತ್ತನ್ನ ತಾನು ಗಳಿಸಿದಂತಹ ಅಥವಾ ವಿಲೆ ಮಾಡಿದಂತಹ ಅಂಶಗಳಿಗೆ ಅನಿವಾರ್ಯತೆ ಏನಿತ್ತು ಅನ್ನುವ ಸಮರ್ಥನೀಯ ಕಾರಣಗಳನ್ನ ಕೊಟ್ಟು 2 ತಿಂಗಳ ಒಳಗೆ ಸಕ್ಷಮ ಪ್ರಾಧಿಕಾರಕ್ಕೆ ನಾವೆಲ್ಲರೂ ಕೂಡ ವರದಿಯನ್ನ ಮಾಡ್ಬೇಕಾಗುತ್ತೆ. ವರದಿ ಮಾಡ್ಕೊಂಡಾಗ ಪ್ರಾಧಿಕಾರ ಆ ಅಂಶಗಳನ್ನೇ ಒಪ್ಪಿಕೊಳ್ಳಬಹುದು ಅಥವಾ ಹೆಚ್ಚಿನ ಸ್ಪಷ್ಟನೆಯನ್ನ ಕೇಳೋದಕ್ಕೂ ಅವಕಾಶ ಇದೆ. ಈ ರೀತಿ ಕೇಳಿದಂತಹ ಸಂದರ್ಭದಲ್ಲಿ ಆ ಪ್ರಾಧಿಕಾರ ತೃಪ್ತಿಯಾಗಿ ಒಪ್ಕೊಳ್ತಕ್ಕಂತ ಕಾರಣಗಳನ್ನ ಅಥವಾ ಅಂಶಗಳನ್ನ ನಾವೆಲ್ಲರೂ ಕೂಡ ಪ್ರಾಧಿಕಾರಕ್ಕೆ ಒದಗಿಸ್ತಕ್ಕಂತಹ ಜವಾಬ್ದಾರಿ ನಮ್ಮ ಮೇಲಿದೆ, ನಾವು ಒದಗಿಸ್ಬೇಕಾಗ್ತದೆ. ಒದಗಿಸಿದ ನಂತರ ನಾವೇನು ವ್ಯವಹಾರವನ್ನ ಮಾಡಿರ್ತೇವೆ ಸ್ಥಿರ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಅದನ್ನ ಘಟನೋತ್ತರವಾಗಿ ಸಕ್ಷಮ ಪ್ರಾಧಿಕಾರ ಟಿಪ್ಪಣಿಯನ್ನ ಮಾಡ್ಕೊಳ್ಬೇಕಾಗ್ತದೆ. ಈ ರೀತಿ 2 ತಿಂಗಳೊಳಗಡೆ ಘಟನೋತ್ತರವಾಗಿ ಟಿಪ್ಪಣಿಯನ್ನ ಮಾಡ್ಕೊಳ್ಬಹುದು. ಹಾಗೇನೆ ಯಾವುದೇ ಸ್ಥಿರ, ಇಲ್ಲಿ ತಿಳಿಸದ ಹೊರತು ಅನ್ನೋ ಪದವನ್ನ ನಾನು ಬಳಸಿದ್ದೇನೆ. ಆದ್ರೆ ಸರ್ಕಾರಿ ನೌಕರನೊಂದಿಗೆ ಅಥವಾ ಸರ್ಕಾರದಲ್ಲಿ ನಾವೇನು ಕೆಲಸವನ್ನ ಮಾಡ್ತೇವೆ ಕಚೇರಿಯೊಂದಿಗೆ ಅಧಿಕೃತ ವ್ಯವಹಾರವನ್ನ ಹೊಂದಿರತಕ್ಕಂತಹ ವ್ಯಕ್ತಿಯೊಂದಿಗೆ ಏನಾದ್ರೂ ನಾವು ಸ್ಥಿರ ಮತ್ತು ಚರ
ಆಸ್ತಿಯ ವಿಚಾರದಲ್ಲಿ ವ್ಯವಹಾರವನ್ನ ಮಾಡ್ತಾ ಇದ್ರೆ ಕಡ್ಡಾಯವಾಗಿ ಪೂರ್ವಾನುಮತಿಯನ್ನ ಪಡ್ಕೊಳ್ಬೇಕಾಗ್ತದೆ. ಇದೆಲ್ಲವೂ ಕೂಡ ಇದೊಂದು ಅಂಶ ತಮ್ಮ ಗಮನದಲ್ಲಿ. ಕಚೇರಿ ಅಥವಾ ಸರ್ಕಾರಿ ನೌಕರನೊಂದಿಗೆ ಅಧಿಕೃತ ವ್ಯವಹಾರವನ್ನ ಹೊಂದಿರತಕ್ಕಂತಹ ವ್ಯಕ್ತಿಯೊಂದಿಗೆ ಮಾಡ್ತಾ ಇದ್ರೆ ಅದು ಚರ ಮತ್ತು ಸ್ಥಿರ ಆಸ್ತಿಯನ್ನ ಮಾರಾಟ ಮಾಡುವುದಾಗ್ಲಿ ಅಥವಾ ನಾವು ಖರೀದಿಸಿದವಾಗ್ಲಿ ಆ ವ್ಯಕ್ತಿ ಜೊತೆ ಕಚೇರಿ ಸಂಪರ್ಕ ಇದ್ದರೆ ಪೂರ್ವಾನುಮತಿಯನ್ನ ಕಡ್ಡಾಯವಾಗಿ ನಾವು ಪಡ್ಕೊಂಡು ಅಗತ್ಯ ಅನುಮತಿಯ ನಂತರ ಮುಂದುವರಿಬೇಕಾಗ್ತದೆ. ಇಲ್ಲಿ ಒಂದು ವಿಶೇಷವಾದಂತಹ ಉಪಬಂಧವನ್ನ ಈ 21ರ ನಿಯಮಗಳಲ್ಲಿ ಕಲ್ಪಿಸಿದೆ. ಯಾಕೆ ಅಂತ ಹೇಳಿದ್ರೆ ಇಷ್ಟೊತ್ತಿನವರೆಗೂ ಕೂಡ ನಾವು ಸರ್ಕಾರಿ ನೌಕರ, ಆತನ ಅವಲಂಬಿತರು ಅಥವಾ ಕುಟುಂಬದ ಸದಸ್ಯರ ಹೆಸರಿನಲ್ಲಿರ್ತಕ್ಕಂತಹ ಯಾವುದೇ ರೀತಿಯ ವ್ಯವಹಾರವನ್ನ ನಾವು ಮೊದಲೇ ತಿಳಿಸ್ಬೇಕು ಅಥವಾ ಪೂರ್ವಾನುಮತಿಯನ್ನ ಪಡ್ಕೊಳ್ಬೇಕು ಅಂತ. ಬಟ್ ಒಂದು ಟಿಪ್ಪಣಿನಲ್ಲಿ ಏನಾಗುತ್ತೆ ಅಂದ್ರೆ ಈ ಉಪನಿಯಮದಲ್ಲಿ ಇರ್ತಕ್ಕಂಥದ್ದು ಯಾವುದು ಕೂಡ ನೌಕರನ ಕುಟುಂಬದ ಸದಸ್ಯರು ಸರ್ಕಾರಿ ನೌಕರನ ನಿಧಿಯನ್ನ ಹೊರತುಪಡಿಸಿ ಅವರದೇ ಆದಂತಹ ಬೇರೆಯದೇ ಆದ ಸ್ವಂತ ನಿಧಿಗಳಿಂದ ಅವರ ಸ್ವಂತ ಹೆಸರಿನಲ್ಲಿ ಮತ್ತು ಅವರ ಸ್ವಂತ ಹಕ್ಕಿನಿಂದ ವ್ಯವಹಾರವನ್ನ ಮಾಡಿಕೊಂಡ್ರೆ ಈ ಯಾವುದೇ ನಿಯಮ ಅನ್ವಯ ಆಗಲ್ಲ. ಅಂದ್ರೆ ಅಲ್ಲಿ ಸರ್ಕಾರಿ ನೌಕರನ ಯಾವುದೇ ರೀತಿಯ ಆರ್ಥಿಕವಾಗ್ಲಿ ಅಥವಾ ನಮ್ಮ ಇನ್ವಾಲ್ವ್ಮೆಂಟ್ ಅದರಲ್ಲಿ ಇಲ್ಲ ಅಂತ ಹೇಳಿ ನಮ್ಮ ಕುಟುಂಬದ ಸದಸ್ಯರು ಅವರದೇ ನಿಧಿ ಇರುತ್ತೆ, ಅವರದೇ ಆರ್ಥಿಕ ಹಣಕಾಸಿನ ಮೂಲ ಇರುತ್ತೆ, ಮತ್ತೆ ಅದಕ್ಕೆ ಅವರೇ ಪೂರ್ಣವಾಗಿ ಜವಾಬ್ದಾರರಾಗಿರ್ತಾರೆ. ಇಂಥ ವ್ಯವಹಾರವನ್ನ ಮಾಡ್ಕೊಂಡ್ರೆ ಪ್ರಾಧಿಕಾರದ ಅನುಮತಿಯನ್ನ ಪಡ್ಕೊಳ್ತಕ್ಕಂತಹ ಅವಶ್ಯಕತೆ ಇಲ್ಲ. ಇನ್ನ ಸರ್ಕಾರಿ ನೌಕರ ಸಂಬಳ ಮತ್ತು ಭತ್ಯೆ ನಮ್ಗೆ ಏನ್ ಬರುತ್ತೆ ಸರ್ಕಾರದಿಂದ ಅಧಿಕೃತವಾಗಿ ಅದರ ಜೊತೆಗೆ ನಾವು ಮಾಡಿಸ್ತಕ್ಕಂಥ ವಿಮೆ ಮತ್ತು ಭವಿಷ್ಯ ನಿಧಿ ಇವಿಷ್ಟನ್ನ ಹೊರತುಪಡಿಸಿ ಇತರೆ ಯಾವುದೇ ಮೂಲಗಳಿಂದ ನೌಕರದ ಇರಬಹುದು, ಅವನ ಕುಟುಂಬದ ಸದಸ್ಯರಿರಬಹುದು, ಯಾವುದೇ ರೀತಿಯಲ್ಲಿ ವ್ಯವಹಾರವನ್ನ ಮಾಡಿ ಆ ಮೊತ್ತ ಯಾವ್ದಾದ್ರು ಸ್ವೀಕರಿಸೋದಿದ್ರೆ ಅಥವಾ ಬೇರೆಯ ಮೂಲಗಳಿಂದ ನಮ್ಗೆ ಆದಾಯ ಬರ್ತಕ್ಕಂಥದ್ದಿದ್ರೆ ಅದು ಮಾಸಿಕ ಮೂಲ ವೇತನವನ್ನ ಮೀರಿದ್ದರೆ ಅದನ್ನ ನಾವು ನಿಯಮಿಸಲಾದಂತಹ ಪ್ರಾಧಿಕಾರಕ್ಕೆ ವರದಿಯನ್ನ ಮಾಡ್ಬೇಕಾಗ್ತದೆ. ಒಟ್ಟು ಮಾಸಿಕ ಮೂಲ ವೇತನವನ್ನ ಮೀರಿದ್ರೆ ಅಂದ್ರೆ ನಮ್ಮ ಸಂಬಳ ಅದರಲ್ಲಿ ಯಾವುದೋ ಒಂದು ವಿಮೆ ಬಂತು ಅಥವಾ ಭವಿಷ್ಯ ನಿಧಿ ಇರ್ಬೋದು, ಈ ಅಧಿಕೃತ ಸರ್ಕಾರದಿಂದ ಬರ್ತಕ್ಕಂತಹ ಸರ್ಕಾರದೊಂದಿಗೆ ವ್ಯವಹಾರವನ್ನು ಹೊಂದಿರತಕ್ಕಂತಹ ಹಣಕಾಸನ್ನ ಹೊರತುಪಡಿಸಿ ಬೇರೆ ಯಾವುದೇ ರೀತಿಯಲ್ಲಿ ಹಣಕಾಸಿನ ವ್ಯವಹಾರ ನಮಗೆ ಇದ್ರೆ, ಖಾಸಗಿ ಉದ್ಯೋಗ ವ್ಯವಹಾರ ಅಥವಾ ಯಾವುದೇ ರೀತಿ ಗೌರವಧನ ಇದ್ರೆ ಅದನ್ನ ವರದಿಯನ್ನ ಮಾಡ್ಕೊಳ್ಬೇಕಾಗ್ತದೆ. ಉದಾಹರಣೆಗೆ ಈಗ ನಾವೆಲ್ಲರೂ ಕೂಡ ಇದೀವಿ, ಕೃಷಿಕರಾಗಿದ್ದೀವಿ, ಹಿನ್ನೆಲೆಯಲ್ಲಿ ಕೃಷಿ ಇದೆ, ಕೃಷಿ ಜಮೀನಿದೆ ಅಂತ ಹೇಳಿ ನಾವು ಸ್ಥಿರಾಸ್ತಿನಲ್ಲಿ ಘೋಷಣೆಯನ್ನ ಮಾಡ್ಕೊಳ್ತೇವೆ. ಅದರಿಂದ ಆದಾಯ ಬಂದಿದ್ದನ್ನು ಕೂಡ ನಾವು ಚರಾಸ್ತಿಯಲ್ಲಿ ಘೋಷಣೆಯನ್ನ ಮಾಡ್ಕೊಳ್ಬೇಕಾಗ್ತದೆ. ಈ ರೀತಿಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಪಟ್ಟಿಯನ್ನು ಕೂಡ ಆಸ್ತಿ ದಾಯಿತ್ವವನ್ನ ನಾವು ಪ್ರತಿ ವರ್ಷ ಡಿಕ್ಲೇರ್ ಮಾಡ್ಕೋಬೇಕಾಗ್ತದೆ. ಹಾಗಾಗಿ ಈ ಇಡೀ ನಿಯಮಗಳಲ್ಲಿ ಈ 11 ನಿಯಮಗಳು ಸರ್ಕಾರಿ ನೌಕರ ಏನನ್ನ ಸರ್ಕಾರದ ಜೊತೆ ವ್ಯವಹಾರ ಮಾಡುವ ಪೂರ್ವಾನುಮತಿ ಬೇಕು, ಯಾವುದನ್ನ ಘೋಷಣೆ ಮಾಡ್ಕೊಳ್ಬೇಕು, ಮಾಡ್ಕೊಳ್ಬಾರ್ದು ಅನ್ನೋದನ್ನ ಸ್ಪಷ್ಟಪಡಿಸಿದೆ. ನಿಯಮದಲ್ಲಿ ಏನಿದೆ ಸಾಕಷ್ಟು ವಿವರಣೆಯನ್ನ ಕೊಟ್ಕೊಂಡು ಹೋಗಿದೆ. ಅದರಲ್ಲಿ ನಮ್ಗೆ ಎಷ್ಟು ಬೇಕು ಅಷ್ಟನ್ನ ಸಂಕ್ಷಿಪ್ತವಾಗಿ ತಗೊಂಡು ಒಬ್ಬ ನೌಕರನಾಗಿ ಏನನ್ನ ಘೋಷಣೆ ಮಾಡ್ಕೊಳ್ಬೇಕು, ಹೇಗ್ ಘೋಷಣೆ ಮಾಡ್ಕೊಳ್ಬೇಕು ಅನ್ನೋದನ್ನ ತಮ್ಮ ಮುಂದೆ ನಾನು ಇಷ್ಟು ಹೊತ್ತು ಒಂದು 40 ನಿಮಿಷ ತಮ್ಮ ಜೊತೆ ಹಂಚ್ಕೊಂಡಿದ್ದೇನೆ. ಇದ್ರ ಜೊತೆಗೆ ತಮ್ಗೆ ಇರ್ತಕ್ಕಂತಹ ಪ್ರಶ್ನೆಗಳಿದ್ರೆ ನಾವು ಅದ್ರ ಬಗ್ಗೆ ಚರ್ಚೆ ಮಾಡೋದ್ರ ಮುಖಾಂತರ ಇನ್ನು ನಿಯಮದ ಬಗ್ಗೆ ಹೆಚ್ಚಿನ ಚರ್ಚೆ ಬೇಕು ಅಂತ ಹೇಳಿದ್ರೆ ಮುಂದುವರಿಯೋಣ. 1 ಗಂಟೆಯ ಅವಕಾಶ ನನಗೆ ಇತ್ತು, ಇನ್ನು ಸಾಕಷ್ಟು ಸುಮಾರು ಒಂದು 20 ನಿಮಿಷ ಸಮಯ ಇದೆ. ಈ 20 ನಿಮಿಷದಲ್ಲಿ ನವೀನ್ ಸರ್ ಅವರು ತಮ್ಮವರೇ ನವೀನ್ ಸರ್ ಅವರು ಏನ್ ಮೇಲ್ ಐಡಿಯನ್ನ ಕೊಟ್ಟಿದ್ರು, ತಾವೇನು ಪ್ರಶ್ನೆಗಳನ್ನ ಕಳಿಸಿದೀನಿ ಅದಕ್ಕೆ ಸಂಬಂಧಪಟ್ಟಾಗಿ ಕೆಲವೊಂದು ಪ್ರಶ್ನೆಗಳನ್ನ ನನಗೆ ಕೊಟ್ಟಿದ್ದಾರೆ. ಈಗೇನು ಚರ್ಚೆ ಮಾಡ್ದೋ ಇದನ್ನ ಕೇಂದ್ರವಾಗಿ ಇಟ್ಕೊಂಡು ಇಷ್ಟೊತ್ತು ಮಾತನಾಡಿದಂತ ಅಂಶಗಳ ಹಿನ್ನೆಲೆಯಲ್ಲಿ ತಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾ ಹೋಗ್ತೇನೆ. ನಾವು ಯಾರು ಕೇಳಿದಿರೋ ಗೊತ್ತಿಲ್ಲ, ಪ್ರತಿಯೊಬ್ರು ಗಮನಿಸ್ಕೊಳ್ಳಿ. ಮುಖ್ಯವಾಗಿ ಯಾರು ಪ್ರಶ್ನೆಯನ್ನ ಕೇಳಿದಿರೋ ಅವರು ಹೆಚ್ಚಿನ ಗಮನವನ್ನ ಕೊಡಿ ಅಂತ ಕೇಳ್ತಾ, ಮೊದಲನೇ ಪ್ರಶ್ನೆ, ನಮ್ಮ ವಾರ್ಷಿಕ ಆಸ್ತಿ ಮತ್ತು ದಾಯಿತ್ವ ಪಟ್ಟಿಗಳನ್ನ ಮುಚ್ಚಿದ ಲಕೋಟೆನಲ್ಲಿ ಕೊಡ್ಬೇಕಾ ಅಥವಾ ಓಪನ್ ಕೊಡಬಹುದಾ ಅಂತಕ್ಕಂತಹದ್ದು. ಎಲ್ಲೂ ಕೂಡ ನಿಯಮದಲ್ಲಿ ಮುಚ್ಚಿ ಲಕೋಟೆನಲ್ಲಿ ಕೊಡಬೇಕು ಅಥವಾ ಓಪನ್ ಕೊಡಬೇಕು ಅನ್ನೋದು ಹೇಳಿಲ್ಲ. ಪ್ರತಿ ವರ್ಷ ಸಲ್ಲಿಸಬೇಕು ಅಂತ ಹೇಳಿದೆ. ಅದಕ್ಕೆ ಆದಂತಹ ನಿಗದಿತ ನಮೂನೆಯನ್ನ ಕೊಟ್ಟಿದೆ. ಇದನ್ನ ಮುಚ್ಚಿ ಅಥವಾ ಸೀಲ್ ಮಾಡಿ ಕೊಡ್ತಕ್ಕಂತ ಅವಶ್ಯಕತೆ ಇಲ್ಲ.
ಆ ಫಾರ್ಮೆಟ್ ಅನ್ನ ಭರ್ತಿ ಮಾಡಿ ಅದನ್ನ ತಮ್ಮ ಒಂದು ಮುಖಪತ್ರ ಮನವಿ ಪತ್ರದೊಂದಿಗೆ ಲಗತ್ತಿಸಿ ಓಪನ್ ಆಗಿ ಕೊಡ್ಬೇಕಾಗ್ತದೆ. ಎರಡನೇ ಪ್ರಶ್ನೆ ಕೇಳಿರ್ತಕ್ಕಂತಹದ್ದು, ಲೋನ್ಗೆ ಪ್ರತ್ಯೇಕವಾದ ಫಾರ್ಮೆಟ್ ಇದೆಯಾ? ಖಂಡಿತ ಇಲ್ಲ. ಈಗಾಗ್ಲೇ ತಮ್ಗೆ ನಿನ್ನೆ ಏನು ಇವತ್ತಿನ ಸೆಷನ್ ಇದೆ ಅಂತ ಹಂಚ್ಕೊಂಡಿದ್ರು ನಿಮ್ಮ ಅಧಿಕಾರಿ ನೌಕರರ ಸಂಘದಿಂದ, ಅದರಲ್ಲಿ ನಮೂನೆಯನ್ನ ಕೊಟ್ಟಿದ್ದಾರೆ. ನಿಯಮ 24 ಅಡಿನಲ್ಲಿ ಸರ್ಕಾರ ಮಾಡಿರ್ತಕ್ಕಂತಹ ಸಿದ್ಧಪಡಿಸಿರ್ತಕ್ಕಂತ ಒಂದು ನಮೂನೆ 1 ಇದೆ. ನಮೂನೆ 1ರಲ್ಲಿ ಸ್ಥಿರಾಸ್ತಿಗೆ ಸಂಬಂಧಪಟ್ಟ ಹಾಗೆ ನಾವು ಘೋಷಣೆಯನ್ನ ಮಾಡ್ಕೊಳ್ಬೇಕಾಗ್ತದೆ. ಅದರಿಂದ ಬರ್ತಕ್ಕಂತ ಅಲ್ಲಿ ಪ್ರತಿಯೊಂದು ಇದೆ. ಅಲ್ಲಿ ಏನ್ ಕೊಟ್ಟಿದ್ದಾರೆ ಅದೇ ನಮೂನೆನಲ್ಲಿ ಅದೇ ಮಾದರಿನಲ್ಲಿ ಕೊಡ್ಬೇಕಾಗ್ತದೆ. ಇಲ್ಲಿ ಎರಡನ್ನೂ ನಾನು ಬಳಸ್ತಾ ಇದ್ದೇನೆ ಪದವನ್ನ, ನಮೂನೆ ಮತ್ತು ಮಾದರಿ. ಯಾಕೆ ಅಂತ ಹೇಳಿದ್ರೆ ನಮಗೂ ಕೂಡ ನಾನು ಕೆಲಸ ಮಾಡ್ತಾ ಇರ್ತಕ್ಕಂತಹ ಇಲಾಖೆನಲ್ಲಿ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಬರುತ್ತೆ. ಒಬ್ಬೊಬ್ರು ಒಂದೊಂದು ನಮೂನೆನಲ್ಲಿ ಕೊಡ್ತಾರೆ, ಒಂದೊಂದು ಮಾದರಿಯಲ್ಲಿ ಕೊಡ್ತಾ ಹೋಗ್ತಾರೆ. ಹಾಗೆ ಮಾಡೋ ಹಾಗಿಲ್ಲ. ಒಂದು ವರ್ಷದಿಂದ ಮತ್ತೊಂದು ವರ್ಷಕ್ಕೆ ಟ್ಯಾಲಿ ಮಾಡ್ಬೇಕು ಅಂತ ಹೇಳಿದ್ರೆ ಸಕ್ಷಮ ಪ್ರಾಧಿಕಾರಕ್ಕೆ ಅದು ತಮ್ಗೆ ಮತ್ತೊಮ್ಮೆ ವಿವರಣೆಯನ್ನ ಅಥವಾ ಸ್ಪಷ್ಟೀಕರಣವನ್ನ ಕೇಳದೇನೆ ತಾವು ಕೊಟ್ಟಿರ್ತಕ್ಕಂಥದ್ದು ಹಿಂದಿನ ವರ್ಷದ ತಕ್ಷಣ ನೇರವಾಗಿ ಸ್ಪಷ್ಟವಾಗಿ ಹೌದು ಇಷ್ಟು ವ್ಯತ್ಯಾಸ ಬಂದಿದೆ, ಇದು ಒಪ್ಪಬಹುದು, ಕೊಡೋ ಹಾಗಿಲ್ಲ. ಅಥವಾ ಹೆಚ್ಚುವರಿ ಅತಿ ಒಪ್ಪಲಾಗದಷ್ಟು ಅವರ ವಾರ್ಷಿಕ ಆದಾಯ ಏನಿದೆ ಅದನ್ನ ಮೀರಿ ಹೆಚ್ಚಿನ ಉಳಿತಾಯವನ್ನ ಘೋಷಣೆ ಮಾಡಿದರೆ, ಈ ರೀತಿ ಯಾವುದೇ ರೀತಿ ಸ್ಪಷ್ಟವಾದ ಅಂಶ ನೇರವಾಗಿ ಗೊತ್ತಾಗೋ ರೀತಿನಲ್ಲಿ ಆಗ್ಬೇಕು ಅಂತ ಹೇಳಿದ್ರೆ ಅದೇ ನಮೂನೆಯಲ್ಲಿ ಮತ್ತೆ ಅದೇ ಮಾದರಿಯಲ್ಲಿ ಕೊಡ್ಬೇಕಾಗ್ತದೆ. ತಾವೇನಾದ್ರೂ ಅದನ್ನ ಬಿಟ್ಟು ತಮ್ಮದೇ ಆದಂತಹ ಸಾಕಷ್ಟು ಬಂದಿದೆ ನನಗೆ, ಆ ಕಾರಣಕ್ಕೆ ನಾನು ಇದನ್ನ ಹೆಚ್ಚಿನ ಒತ್ತನ್ನ ಕೊಟ್ಟು ಹೇಳ್ತಾ ಇದ್ದೇನೆ. ಮತ್ತೆ ಮತ್ತೆ ನಿಮಗೆ ಕೊಡಿ ಅಥವಾ ಈ ನಮೂನೆಯನ್ನ ಲಗತ್ತಿಸಿದೀವಿ ಇದ್ರಲ್ಲಿ ಕೊಡಿ ಅಂತ ಕೇಳ್ಬೇಕಾಗ್ತದೆ. ಹಾಗಾಗಿ ಅದೇ ನಮೂನೆ ಮತ್ತು ಮಾದರಿನಲ್ಲಿ ಡಿಕ್ಲೇರ್ ಮಾಡ್ಕೋಬೇಕಾಗ್ತದೆ. ನಮೂನೆ 2ರಲ್ಲಿ ಸರ್ಕಾರ ಸ್ಥಿರ ಸ್ವತ್ತಿಗೆ ಚರ ಸ್ವತ್ತಿಗೆ ಸಂಬಂಧಪಟ್ಟ ಹಾಗೆ ನಮೂನೆ 2ಅನ್ನ ಸಿದ್ಧಪಡಿಸಿ. ಆ ನಮೂನೆನಲ್ಲಿ ನಾವು ಚರ ಸ್ವತ್ತುಗಳೇನಿದೆ, ಚರ ಸ್ವತ್ತುಗಳು ಅಂದ ತಕ್ಷಣ ನಮ್ಮ ಬ್ಯಾಂಕ್ ಖಾತೆಗಳು, ಡಿಬೆಂಚರ್ಗಳು, ಪೋಸ್ಟ್ ಆಫೀಸ್ ನಲ್ಲಿ ಇರ್ತಕ್ಕಂತಹ ಯಾವುದೇ ರೀತಿಯ ಉಳಿತಾಯ ಖಾತೆ ಅಥವಾ ಠೇವಣಿಗಳು, ಸ್ಟಾಕು, ಶೇರ್ಸು, ಚಿನ್ನ, ಮನೆಯಲ್ಲಿ ಬಳಸ್ತಕ್ಕಂತಹ ನಮ್ಮ ಏನು ನಿಗದಿತ ಮೂಲ ವೇತನವನ್ನ ಹೆಚ್ಚಿಗೆ ಇರಬೇಕು, ಮೂಲ ವೇತನಕ್ಕಿಂತ ಅಂತ ಹೇಳಿದ್ರೆ ಆ ರೀತಿಯ ಗೃಹೋಪಯೋಗಿ ವಸ್ತುಗಳು ಇವೆಲ್ಲವೂ ಕೂಡ ಒಳಗೊಳ್ತವೆ. ಹಾಗೆಯೇ ನನ್ನ ಕುಟುಂಬದ ಸದಸ್ಯರ ಹೆಸರಿನಲ್ಲಿರ್ತಕ್ಕಂಥ ಈ ಎಲ್ಲ ಅಂಶಗಳು, ನಮ್ಮಲ್ಲಿರ್ತಕ್ಕಂಥ 2 ವೀಲರ್ 4 ವೀಲರ್ ವಾಹನಗಳು ಎಲ್ಲವೂ ಕೂಡ ಚರ ವಸ್ತುಗಳ ಪಟ್ಟಿನಲ್ಲಿ ಬರ್ತವೆ. ಅದೇ ಪಟ್ಟಿನಲ್ಲಿ ಚರ ವಸ್ತುಗಳನ್ನ ಘೋಷಣೆಯ ಮಾಡಿದ ನಂತರ ಮತ್ತೊಂದು ಭಾಗವಾಗಿ ಋಣಭಾರ ಅಥವಾ ಸಾಲಗಳು ಅನ್ನುವ ಒಂದು ಶೀರ್ಷಿಕೆಯನ್ನ ನೀಡಿ ಯಾವ ಬ್ಯಾಂಕಿನಿಂದ ಅಥವಾ ಎಷ್ಟು ಸಾಲವನ್ನ ಪಡ್ಕೊಂಡಿದ್ದೀರಿ, ಈ ವರ್ಷದಲ್ಲಿ ಎಷ್ಟು ಸಾಲ ತೀರಿದೆ, ಆರ್ಥಿಕ ವರ್ಷದಲ್ಲಿ ಬಾಕಿ ಎಷ್ಟಿದೆ ಅನ್ನುವ ಅಂಶವನ್ನ ನಮೂನೆ 2 ಅಂದ್ರೆ ಚರ ಪಟ್ಟಿಯಲ್ಲಿ, ಚರಾಸ್ತಿಗಳ ಪಟ್ಟಿಯಲ್ಲಿ ಚರ ಸ್ವತ್ತನ ಘೋಷಣೆಯ ಮಾಡಿದ ನಂತರ ಕೊನೆಯ ಭಾಗವಾಗಿ ಅದನ್ನ ಡಿಕ್ಲೇರ್ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ಸಾಲಕ್ಕೆ ಪ್ರತ್ಯೇಕವಾದಂತಹ ನಮೂನೆ ಇಲ್ಲ. ಇನ್ನು 3ನೆಯ ಪ್ರಶ್ನೆ ತಮ್ಮಿಂದ ಕೇಳಿರ್ತಕ್ಕಂಥದ್ದು, ಸ್ಥಿರ ಮತ್ತು ಚರ ಸ್ವತ್ತಿಗೆ ಸಂಬಂಧಪಟ್ಟ ಹಾಗೆ ಪ್ರಸ್ತುತ ಯಾವ ನಮೂನೆ ಇದೆ, ಕರೆಂಟ್ ಯಾವ ಫಾರ್ಮ್ಸ್ ಇದೆ ಅಂತ ಹೇಳಿ ತಮ್ಗೆ ಮೇಲ್ ಮುಖಾಂತರ ಅಥವಾ ಏನು ಒಂದು ಪೋಸ್ಟರ್ ಅನ್ನ ಹಂಚಿಕೊಂಡಿದ್ದಾರೆ. ಅದರಲ್ಲಿ ಅಕ್ಷರಗಳು ಸ್ವಲ್ಪ ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ, ಬ್ಲರ್ ಆಗಿದೆ ಫೋಟೋ ತೆಗೆದಾಗ, ಸ್ಕ್ಯಾನ್ ಮಾಡಿದಾಗ. ಅದೇ ನಮೂನೆ ಇದೆ. ಒಂದು ವೇಳೆ ನಿರ್ದಿಷ್ಟವಾದಂತಹ ನಮೂನೆ ಬೇಕು ಅಂತ ಹೇಳಿದ್ರೆ ತಮ್ಗೆ ವೆಬ್ಸೈಟ್ ಅಲ್ಲಿ ಕೂಡ ಸಿಗುತ್ತೆ, ಬುಕ್ಗಳಿದೆ. ಕರ್ನಾಟಕ ರಾಜ್ಯ ನಾಗರಿಕ ಸೇವಾ ನಡತೆ ನಿಯಮಗಳು 2021ರ ಕೊನೆಯ ಪುಟದಲ್ಲಿ ಆ ನಮೂನೆಗಳನ್ನ ಸಿದ್ಧಪಡಿಸಿಟ್ಟಿದೆ. ತಾವು ಅದನ್ನೊಂದು ಪ್ರಿಂಟ್ ತಗೋಬಹುದು. ನಮೂನೆ 1 ನಿಯಮ 24ರ ಪ್ರಕಾರ ನಮೂನೆ 1 ಸ್ಥಿರಾಸ್ತಿಗೆ, ನಮೂನೆ 2 ಚರ ಮತ್ತು ಋಣಭಾರಗಳಿಗೆ. ಅದನ್ನ ಪ್ರಿಂಟ್ ತಗೊಳ್ಳಿ. 21ರ ನಿಯಮಗಳಲ್ಲಿ ಏನ್ ನಿಗದಿಪಡಿಸಿದೆಯೋ ಅದೇ ನಿಯಮ ಪಟ್ಟಿ ಫಾರ್ಮೆಟ್ ಅಥವಾ ಫಾರ್ಮ್ ರೆಡಿ ಇದೆ, ಯಾವುದೇ ರೀತಿ ಬದಲಾವಣೆ ಆಗಿಲ್ಲ. ಇನ್ನ 4ನೆಯ ಪ್ರಶ್ನೆ, ಪತಿ ಪತ್ನಿ ಇಬ್ಬರೂ ಸರ್ಕಾರಿ ನೌಕರರಾಗಿದ್ರೆ ಹೇಗೆ ಘೋಷಣೆಯನ್ನ ಮಾಡ್ಕೊಳ್ಬೇಕು? ಇಬ್ರು 2 ಕಡೆ ಮಾಡ್ಬೇಕಾ ಅನ್ನುವ ಪ್ರಶ್ನೆ ಸಹಜ. ಇಬ್ರು ಕೂಡ ಸರ್ಕಾರಿ ನೌಕರರಾಗಿದ್ದಂತಹ ಸಂದರ್ಭದಲ್ಲಿ ಒಂದೇ ಇಲಾಖೆಯಲ್ಲಿ ಕೆಲಸ ಮಾಡಬಹುದು ಅಥವಾ ಬೇರೆ ಬೇರೆ ಇಲಾಖೆಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇರಬಹುದು. ಈ ರೀತಿ ಇದ್ದಾಗ ಪ್ರತಿಯೊಬ್ರು ಕೂಡ ಅವರದೇ ಆದಂತಹ ಅಥವಾ ಅವರ ಹೆಸರಿನಲ್ಲಿ ಇರತಕ್ಕಂತಹ ಸ್ಥಿರ ಮತ್ತು ಚರಾಸ್ತಿಗಳನ್ನ ಈ ನಿಗದಿತ ನಮೂನೆ ಮತ್ತು ಮಾದರಿಯಲ್ಲಿ ನಮ್ಮ ಸಂಬಂಧಪಟ್ಟ ಸಕ್ಷಮ ಪ್ರಾಧಿಕಾರಕ್ಕೆ ಸಲ್ಲಿಸಬೇಕಾಗ್ತದೆ ಪ್ರತ್ಯೇಕವಾಗಿ.
ನನ್ನ ಹೆಸರಲ್ಲಿದ್ರೆ ಸರ್ಕಾರಿ ನೌಕರನಾದ ನನ್ನ ಹೆಸರಲ್ಲಿರ್ತಕ್ಕಂಥದ್ದನ್ನ ನಾನು, ನನ್ನ ಪತ್ನಿಯು ಸರ್ಕಾರಿ ನೌಕರಳಾಗಿದ್ದಾಗ ಆಕೆ ಹೆಸರಿನಲ್ಲಿರ್ತಕ್ಕಂಥದ್ದು ಆಕೆ ಅವರ ಇಲಾಖಾ ಮುಖ್ಯಸ್ಥರಿಗೆ ಅಥವಾ ಸಕ್ಷಮ ಪ್ರಾಧಿಕಾರ ಅಥವಾ ಸರ್ಕಾರಕ್ಕೆ ಸಲ್ಲಿಸಬೇಕಾಗ್ತದೆ. ಅವರವರ ಹೆಸರಿನಲ್ಲಿ ಎರಡೂ ಕಡೆ ಇಬ್ಬರದನ್ನ ಕೊಡೋ ಅವಶ್ಯಕತೆ ಇಲ್ಲ. ಆದರೆ ಕೊನೆಯಲ್ಲಿ ಒಂದು ಘೋಷಣೆಯನ್ನ ಮಾಡ್ಬೇಕಾಗ್ತದೆ. ನನ್ನ ಪತಿ ಅಥವಾ ಪತ್ನಿ ಇಂಥ ಇಲಾಖೆಯಲ್ಲಿ ಸರ್ಕಾರಿ ನೌಕರರಾಗಿ ಇಂಥ ಇಲಾಖೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ, ಅವ್ರದೇ ಪ್ರತ್ಯೇಕವಾದಂತಹ ಆಸ್ತಿ ಮತ್ತು ಆದಾಯ ಋಣಭಾರ ಇದೆ, ಅದನ್ನ ಅವರು ಅವರ ಇಲಾಖೆಯಲ್ಲಿ ಘೋಷಣೆಯನ್ನ ಮಾಡ್ಕೊಂಡಿದ್ದಾರೆ. ಹಾಗಾಗಿ ನಾನು ಅದನ್ನ ಇಲ್ಲಿ ಮತ್ತೆ ರಿಪೀಟ್ ಮಾಡಿಲ್ಲ ಅನ್ನುವ ಒಂದು ಶರವನ್ನ ಹಾಕಿದಾಗ ಅದು ಕೂಡ ಟಿಪ್ಪಣಿ ಆಗತ್ತೆ. ಇಬ್ರದನ್ನು ಎರಡು ಕಡೆ ಡಿಕ್ಲೇರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನ 5ನೆಯ ಪ್ರಶ್ನೆ, ಒಬ್ರು ಸರ್ಕಾರಿ ನೌಕರರು ಅವರ ಸಂಗಾತಿ ಮತ್ತೊಬ್ರು ಖಾಸಗಿ ನೌಕರರಾಗಿದ್ರೆ ಹೇಗೆ ಘೋಷಣೆಯನ್ನ ಮಾಡ್ಕೊಳ್ಬೇಕು ಅಂತಕ್ಕಂತಹದ್ದು. ಈಗ ಸರ್ಕಾರಿ ನೌಕರ ಹೇಗೆ ಮಾಡ್ಕೊಳ್ಬೇಕು ಅಂತ ಹೇಳಿ ಇದುವರೆಗೂ ನಾವು ಚರ್ಚೆಯನ್ನ ಮಾಡಿದ್ದೇವೆ. ಪತಿ ಅಥವಾ ಪತ್ನಿ ಖಾಸಗಿ ನೌಕರರಾಗಿದ್ದರೆ ಅವರ ಆಸ್ತಿಯನ್ನ ಸರ್ಕಾರಿ ನೌಕರರು ಯಾರಿದಾರೋ ಪತಿ ಅಥವಾ ಪತ್ನಿ ಅವರ ಆಸ್ತಿ ದಾಯಿತ್ವ ಪಟ್ಟಿಯಲ್ಲಿ ಸ್ಥಿರ ಮತ್ತು ಚರ ಆಸ್ತಿಗಳನ್ನ ಘೋಷಣೆಯನ್ನ ಮಾಡ್ಕೊಳ್ಬೇಕು. ಇಬ್ರು ಸರ್ಕಾರಿ ನೌಕರಾಗಿದ್ರೆ ಅವರು ಪ್ರಾಧಿಕಾರಕ್ಕೆ ಪ್ರತ್ಯೇಕವಾಗಿ ಮಾಡ್ಕೊಳ್ಬಹುದು. ಒಬ್ರು ಸರ್ಕಾರಿ ನೌಕರರಾಗಿ ಮತ್ತೊಬ್ರು ಖಾಸಗಿ ನೌಕರರಾಗಿದ್ದಾಗ ಸರ್ಕಾರಿ ನೌಕರರಾಗಿರುವಂತವರು ಅವರ ಸಂಗಾತಿಯ ಸ್ಥಿರ ಮತ್ತು ಚರಾಸ್ತಿಗಳನ್ನ ತಮ್ಮ ಆಸ್ತಿ ದಾಯಿತ್ವ ಪಟ್ಟಿನಲ್ಲಿ ಡಿಕ್ಲೇರ್ ಮಾಡ್ಕೊಳ್ಬೇಕಾಗ್ತದೆ. ಅಲ್ಲಿ ಅವರ ಹೆಸರಿನಲ್ಲಿ ಏನಿದೆ ಅದರ ಆದಾಯದ ಮೂಲ ಜೊತೆಗೆ ಅವರ ಸಂಗಾತಿ ಪತಿ ಅಥವಾ ಪತ್ನಿ ಯಾರಿದ್ದಾರೆ ಇಂತಹ ಕಡೆ ಉದ್ಯೋಗದಲ್ಲಿದ್ದಾರೆ ಅವರ ವೇತನ ಅಥವಾ ಗೌರವಧನ ಏನ್ ಇರುತ್ತೆ ಅಲ್ಲಿಯ ವ್ಯವಸ್ಥೆ ಅದು ಪ್ರತಿ ತಿಂಗಳು ಅಥವಾ ವಾರ್ಷಿಕ ಇಷ್ಟಿದೆ, ಇಷ್ಟು ಆದಾಯ ಬರ್ತಾ ಇದೆ. ಒಂದ್ ವೇಳೆ ಅದನ್ನ ಏನಾದ್ರೂ ಇನ್ಕಮ್ ಟ್ಯಾಕ್ಸ್ ಅವರು ರಿಟರ್ನ್ ಫೈಲ್ ಮಾಡ್ತಾ ಇದ್ರೆ ಅವರು ಕೂಡ ಆದಾಯ ತೆರಿಗೆಯನ್ನ ಪಾವತಿಸ್ತಿದ್ದಾರೆ, ಒಂದು ಇನ್ಕಮ್ ಟ್ಯಾಕ್ಸ್ ನ ಫಾರ್ಮೆಟ್ ಅನ್ನ ನಾನು ಇದರೊಂದಿಗೆ ಲಗತ್ತಿಸಿದ್ದೇನೆ ಅನ್ನೋ ಮಾಹಿತಿಯನ್ನ ಕೊಟ್ರೆ ಸರ್ಕಾರ ಅದನ್ನ ಟಿಪ್ಪಣಿಯನ್ನ ಮಾಡ್ಕೊಳ್ಬೇಕಾಗ್ತದೆ, ಟಿಪ್ಪಣಿಯನ್ನ ಮಾಡ್ಕೊಳ್ಳುತ್ತೆ. ಈ ರೀತಿ ಖಾಸಗಿ ಆಗಿದ್ದಾಗ ಇಬ್ರದನ್ನು ಕೂಡ ಸರ್ಕಾರಿ ನೌಕರರೇ ಘೋಷಣೆಯನ್ನ ಮಾಡ್ಕೊಳ್ಬೇಕಾಗ್ತದೆ. ಇನ್ನು ಕೊನೆಯ ಪ್ರಶ್ನೆ, ಇದು ಒಂದ್ ರೀತಿ ಕ್ಲಿಷ್ಟಕರ ಉತ್ತರವನ್ನ ಹೇಳ್ತಕ್ಕಂತಹದ್ದು. ಯಾಕೆ ಅಂತ ಹೇಳಿದ್ರೆ ಯಾರು ಪ್ರಶ್ನೆಯನ್ನ ಕೇಳಿದಾರೋ ಗೊತ್ತಿಲ್ಲ. ಘೋಷಣೆಯನ್ನ ಮಾಡ್ಕೊಂಡಾಗ ಹೆಚ್ಚು ಕಮ್ಮಿ ಆಗಿದ್ರೆ ಹೇಗ್ ಸರಿಪಡಿಸ್ಕೊಳ್ಬೇಕು? ಒಂದ್ ರೀತಿ ಮುಖ್ಯವಾದ ಪ್ರಶ್ನೆ ಕೂಡ ಹೌದು. ಇದು ಕಠಿಣ ಉತ್ತರ ಹೇಳೋದಾದ್ರೂ ಅತಿ ಮುಖ್ಯವಾದಂತಹ ಪ್ರಶ್ನೆ. ಈ ಪ್ರಶ್ನೆ ಬಂದಾಗ ಏನಾಗ್ತದೆ, ಘೋಷಣೆ ಮಾಡ್ಕೊಳ್ಳುವಾಗ ಹೆಚ್ಚು ಕಡಿಮೆ ಏಕ ಆಯ್ತು, ಎಷ್ಟು ಪ್ರಮಾಣದಲ್ಲಾಗಿದೆ ಅನ್ನೋದು ಮುಖ್ಯ ಆಗುತ್ತೆ. ಇದು ಹೀಗೆ ಆಗಿದೆ ಅಂತ ಹೇಳಿದಾಗ ಅದಕ್ಕೆ ಏನ್ ಪರಿಹಾರ ಅಂತ ನಾನು ನೇರವಾಗಿ ಹೇಳ್ಬಹುದು. ಎಷ್ಟು ಯಾಕಾಯ್ತು ಅಂತ ಹೇಳಿದ್ರೆ ಹೇಗ್ ಸರಿಪಡಿಸ್ಕೊಳ್ಬಹುದು ಅಂತ ಹೇಳ್ಬಹುದು. ಬಟ್ ಜನರಲ್ ಆಗಿ ಹೆಚ್ಚು ಕಡಿಮೆ ಆಗ್ಬಿಟ್ಟಿದೆ ಹೇಗ್ ಸರಿಪಡಿಸ್ಕೊಳ್ಬೇಕು ಅಂದಾಗ ನಿರ್ದಿಷ್ಟವಾಗಿ ಉತ್ತರ ಹೇಳೋದು ಸ್ವಲ್ಪ ಕ್ಲಿಷ್ಟಕರ. ಆದ್ರೆ ಪ್ರತಿಯೊಂದು ಏನು ಹ್ಯೂಮನ್ ಎರರ್ ಅಂತ ನಾವೇನ್ ಹೇಳ್ತೀವಿ, ಕೆಲವೊಂದು ಸಣ್ಣ ಪುಟ್ಟ ಲೋಪಗಳಾಗ್ತವೆ. ಅದನ್ನ ನಾನು ಉದಾಹರಣೆಯಾಗಿ ತೆಗೆದುಕೊಂಡು ಈ ತಮ್ಮ ಪ್ರಶ್ನೆಗೆ ಒಂದು ವಿವರಣೆ ಅಥವಾ ಸ್ಪಷ್ಟೀಕರಣವನ್ನ ಕೊಡೋದಕ್ಕೆ ಇಷ್ಟಪಡ್ತೇನೆ. ಯಾವುದೋ ಒಂದು ಚಿನ್ನ ಅಥವಾ ಖರೀದಿ ಮಾಡಿದೀವಿ, ಈ ವರ್ಷ ಬಿಟ್ಟು ಹೋಗಿರುತ್ತೆ, ನಮ್ಮ ಹತ್ರ ಬಿಲ್ ಇರುತ್ತೆ, ಹೆಚ್ಚಾಗಿದೆ ಅಥವಾ ಕಡಿಮೆ ಆಗಿದೆ, ಬಿಟ್ಟು ಹೋಗ್ಬಿಟ್ಟಿದೆ. ಅಂತಹ ಸಂದರ್ಭದಲ್ಲಿ ನಾನು ಡಿಕ್ಲೇರ್ ಮಾಡಿದ ನಂತರ ನನ್ನ ಗಮನಕ್ಕೆ ಬಂದ್ರೆ ಆ ಹಂತದಲ್ಲಿ ಮತ್ತೊಂದು ವರ್ಷ ಕಾಯುವ ಅವಶ್ಯಕತೆ ಇರೋದಿಲ್ಲ. ಏನು ಲೋಪ ಆಗಿದೆ, ಹೆಚ್ಚಾಗಿದೆ ಅಥವಾ ಕಡಿಮೆ ಆಗಿದೆ ಅಥವಾ ಯಾವುದೋ ಒಂದು ಆಸ್ತಿ ಸ್ಥಿರಾಸ್ತಿ ಬಿಟ್ಟು ಹೋಗ್ಬಿಟ್ಟಿದೆ ಅಂತ ಹೇಳಿ ನನ್ನ ಗಮನಕ್ಕೆ ಬಂದಾಗ ಆ ಕಡೆಯಿಂದ ಯಾವುದೇ ರೀತಿ ಸಕ್ಷಮ ಪ್ರಾಧಿಕಾರದಿಂದ ಆಕ್ಷೇಪಣೆಗಳು ಬರದೆ ಅಥವಾ ವಿವರಣೆ ಕೇಳದೆ ಇದ್ದಂತಹ ಸಂದರ್ಭದಲ್ಲಿಯೂ ಕೂಡ ಮತ್ತೊಂದು ವರ್ಷದವರೆಗೆ ಕಾಯ್ದೆ ನಾನು ಇಷ್ಟನೇ ತಾರೀಕಲ್ಲಿ ಸಲ್ಲಿಸಿದ್ದೇನೆ, ಅಲ್ಲಿ ಕಣ್ತಪ್ಪಿನಿಂದ ಅಥವಾ ಇಂತಹ ಕಾರಣದಿಂದ ಇದು ಕಡಿಮೆಯನ್ನ ಘೋಷಣೆ ಮಾಡ್ಕೊಂಡಿದ್ದೇನೆ ಅಥವಾ ಈ ಕಾರಣದಿಂದ ಅಲ್ಲಿ ಹೆಚ್ಚಾಗಿರುತ್ತೆ. ಕೆಲವೊಂದು ಸಮಯದಲ್ಲಿ ನಾನು 10,000 ಬರೆಯಕ್ಕೆ ಒಂದು 0 ಎಕ್ಸ್ಟ್ರಾ ಆದ್ರೂ 1 ಲಕ್ಷ ಆಗಿರುತ್ತೆ. ನಾವು ಸತ್ಯವನ್ನ ಹೇಳ್ಬೇಕಾಗ್ತದೆ, ಅದು 10,000 1 ಲಕ್ಷ ಅಥವಾ 1 ಲಕ್ಷ ಘೋಷಣೆ ಮಾಡ್ಬೇಕಿತ್ತು, ನನ್ನ ಕಣ್ತಪ್ಪಿನಿಂದ 1 0 ಬಿಟ್ಬಿಟ್ಟಿದ್ದೀನಿ, ಅದು 1 ಲಕ್ಷ ಅಂತ ಪರಿಗಣಿಸಿ ಅನ್ನುವ ಒಂದು ಮನವಿಯನ್ನ ಕೊಟ್ರೆ ಅದನ್ನು ಕೂಡ ಆಸ್ತಿದಾಯಿತ್ವದ ಘೋಷಣೆಯೇ ಅಂತ ಪರಿಗಣಿಸಿ ಅದನ್ನ ಸಂಬಂಧಪಟ್ಟ ಪ್ರಾಧಿಕಾರ ಪರಿಶೀಲನೆಯನ್ನ ಮಾಡಿ ಟಿಪ್ಪಣಿಯನ್ನ ಮಾಡ್ಕೊಳ್ಬೇಕು. ಆದ್ರೆ ನಿರ್ದಿಷ್ಟವಾಗಿ ತಾವ್ ಯಾರು ಕೇಳಿದ್ರೆ ಅವರು ಏನು ಹೆಚ್ಚು ಕಡಿಮೆ ಆಗಿದೆ, ಯಾಕಾಗಿದೆ ಅನ್ನೋದೇನಾದ್ರೂ ನನ್ನ ಗಮನಕ್ಕೆ ಬಂದ್ರೆ ಅದನ್ನ ಹೇಗ್ ಸರಿಪಡಿಸ್ಕೊಳ್ಬೇಕು ಅನ್ನೋದನ್ನ ನಿರ್ದಿಷ್ಟವಾಗಿ ನಾನು ಹೇಳ್ತೇನೆ. ಇವಿಷ್ಟು ಪ್ರಶ್ನೆಗಳು ಕೂಡ ತಮ್ಮಿಂದ ಬಂದಿದ್ದಾವೆ. ಒಂದ್ ವೇಳೆ ಪ್ರಶ್ನೆ ಕೇಳಿರೋರು ಅಥವಾ ಬೇರೆಯವರು ಈ ಪ್ರಶ್ನೆಗಳಿಗೆ ಉತ್ತರ ತಮ್ಗೆ ಸೂಕ್ತ ಅನ್ಸಿದ್ರೆ
ಅಥವಾ ನಾವೇನು ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಬಗ್ಗೆ ಸಂಬಂಧಪಟ್ಟಾಗಿ 11 ನಿಯಮಗಳು ಈ 6 ಪ್ರಶ್ನೆಗಳನ್ನ ಇಟ್ಕೊಂಡು ಇಷ್ಟರವರೆಗೆ ಮಾತನಾಡಿದ್ದೇನೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳಿದ್ರೆ ನೇರವಾಗಿ ಕೇಳಬಹುದು. ಪ್ರಾಪರ್ಟಿ ಜಾಯಿಂಟ್ ಪ್ರಾಪರ್ಟಿ ತಗೊಂಡ್ರೆ ಪ್ರಶ್ನೆ ಇದೆಯಾ? ಇಲ್ಲಿ ಒಂದು ಪ್ರಶ್ನೆ ಇದೆ. ಗಂಡ ಹೆಂಡತಿ ಇಬ್ರು ಸರ್ಕಾರಿ ನೌಕರರು, ಒಂದು ಪ್ರಾಪರ್ಟಿಯನ್ನ ತಗೊಳ್ತಾ ಇದೀವಿ, ಎರಡೂ ಕಡೆ ಪರ್ಮಿಷನ್ ಬೇಕಾ ಅನ್ನೋ ಪ್ರಶ್ನೆ ಬಂದಿದೆ. ಇಲ್ಲಿ ಖರೀದಿ ಹೋದಾಗ 2 ರೀತಿನಲ್ಲಿ ನಾವು ಖರೀದಿಯನ್ನ ಮಾಡಬಹುದು. ಒಂದು, ಪತಿ ಪತ್ನಿ ನಾವಿಬ್ರು ಕೂಡ ಅದಕ್ಕೆ ಏನು ಸ್ಥಿರ ಸ್ವತ್ತನ್ನ ಖರೀದಿಗೆ ಹೋಗ್ತಾ ಇದೀವಿ, ಅದಕ್ಕೆ ಇನ್ವೆಸ್ಟ್ ಮಾಡಬಹುದು. ಒಬ್ಬರ ಹೆಸರಿನಲ್ಲಿ ಖರೀದಿಯನ್ನ ಮಾಡಬಹುದು. ಇದು ಸೂಕ್ತ ಮಾರ್ಗ. ಗಂಡ ಹೆಂಡತಿ ಇಬ್ರು ಇನ್ವೆಸ್ಟ್ ಮಾಡಿ. ಇನ್ನೊಂದು, ಜಂಟಿಯಾಗಿಯೇ ಖರೀದಿಸಬಹುದು. ಜಂಟಿಯಾಗಿ ಖರೀದಿಸುವಾಗ 2 ಕಡೆ ಸಕ್ಷಮ ಪ್ರಾಧಿಕಾರದ ಅನುಮತಿಯನ್ನ ಪಡ್ಕೊಳ್ಬೇಕಾಗ್ತದೆ. ಇಬ್ರು ಸರ್ಕಾರಕ್ಕೆ ಘೋಷಣೆಯನ್ನ ಮಾಡ್ಕೊಳ್ಬೇಕಾಗ್ತದೆ. ಪರ್ಮಿಷನ್ ತಗೊಳ್ಬೇಕಾಗ್ತದೆ 2 ಕಡೆ. ಆದ್ರೆ ನಿಯಮದಲ್ಲೆಲ್ಲೂ ಕೂಡ ಇಬ್ರು ತಗೊಳ್ಬೇಕು, ತಗೊಳ್ಬಾರ್ದು ಅಥವಾ ಇಬ್ರು ಇದ್ರ ಏನು ಅನ್ನೋದನ್ನ ಹೇಳಿಲ್ಲ. ಸರ್ಕಾರಿ ನೌಕರರು ಹೇಗೆ ಘೋಷಣೆ ಮಾಡ್ಕೊಳ್ಬೇಕು, ಹೇಗೆ ಪರ್ಮಿಷನ್ ತಗೊಳ್ಬೇಕು ಅಂತ ಇದೆ. ಮತ್ತೆ ಪ್ರಾರಂಭದಲ್ಲೇ ನಾನು ಹೇಳಿದೆ 66ರಲ್ಲಿ ಅನುಮತಿ ಪಡ್ಕೋಬೇಕು ಅಂತ ಇತ್ತು ಕಡ್ಡಾಯವಾಗಿ. ಇವಾಗ ತಿಳಿಸದ ಹೊರತು ಅಂತ ಇದೆ. ಹಾಗಾಗಿ ಈ ರೀತಿ ಖರೀದಿಗೆ ಹೋದಂತ ಸಂದರ್ಭದಲ್ಲಿ ಖರೀದಿಗೆ ಬೇಕಾದಂತಹ ಆರ್ಥಿಕ ಮೂಲ ಏನಿದೆ ಆ ಮೂಲ ಪ್ರಶ್ನಾತೀತವಾಗಿದ್ರೆ, ಅಂದ್ರೆ ಯಾವುದೇ ರೀತಿ ಗೊಂದಲ ಆಕ್ಷೇಪಣೆಗೆ ಅವಕಾಶ ಇಲ್ಲ ಅಂತ ಹೇಳಿದ್ರೆ, ನಾವಿಬ್ರು ಇದ್ ಮಾಡಿದೀವಿ, ನಮ್ಮ ಇಬ್ಬರ ಆದಾಯ ಇಷ್ಟಿದೆ, ನಾವು ಪ್ರತಿ ವರ್ಷ ನಮ್ಮ ಸಕ್ಷಮ ಪ್ರಾಧಿಕಾರದಲ್ಲಿ ಡಿಕ್ಲೇರ್ ಮಾಡ್ಕೊಂಡಿದೀವಿ, ಆ 2 ಸೇರ್ಸಿ ಇಷ್ಟ ಆಗ್ತಾ ಇದೆ, ನಾವು ಖರೀದಿ ಮಾಡಿದ್ದೀವಿ ಅಂತ ಹೇಳಿ ನೇರವಾಗಿ ಖರೀದಿಯನ್ನ ಮಾಡಬಹುದು. ಸಾಕಾಗುತ್ತೆ. ಬಟ್ ಅವರು ನೀವ್ ಯಾಕೆ ತಗೊಂಡಿಲ್ಲ, ನಿಮ್ಮ ಹೆಸರಲ್ಲಿ ಮಾಡುವಾಗ ಅನ್ನೋ ಪ್ರಶ್ನೆ ಬರುತ್ತೆ. ಇಲ್ಲಿ ತಗೊಂಡ್ರಾಗತ್ತೆ. ನೆಕ್ಸ್ಟ್ ತದನಂತರ ವಿವರಣೆಯನ್ನ ಕೇಳಿದಂತ ಸಂದರ್ಭದಲ್ಲಿ ವಿವರಣೆಯನ್ನ ಕೊಟ್ಕೊಂಡು ಅದನ್ನ ಟಿಪ್ಪಣಿ ಮಾಡಿಸ್ಕೊಳ್ಳೋದು ಸಹಜ. ಬಟ್ ಅದ್ ಯಾವ್ದು ರಿಸ್ಕ್, ಒಂದು ಈಸಿ ಗೋಯಿಂಗ್ ಅಂತ ರಿಸ್ಕ್ ಯಾಕೆ ಅಂದಾಗ 2 ಕಡೆ ಅಪ್ಲೈ ಮಾಡ್ಕೊಂಡ್ರು ತಪ್ಪಿ. ತಗೊಳ್ಳೋದು ಒಳ್ಳೇದು. ಇಬ್ರು ಜಾಯಿಂಟ್ ಹೆಸರಲ್ಲಿ ಇರುತ್ತೆ. ತಗೊಂಡ ನಂತರ 2 ಕಡೆ ಒಂದೊಂದು ಕಾಪಿಯನ್ನ ಕೊಡ್ಬೇಕಾಗ್ತದೆ. ಕುಟುಂಬ ಅನ್ನುವಂಥದ್ದನ್ನ ಹೇಗೆ ವ್ಯಾಖ್ಯಾನ ಮಾಡಿದ್ದಾರೆ ಸರ್? ಕುಟುಂಬ ಅನ್ನೋದನ್ನ ನಾನು ಪ್ರಾರಂಭದಲ್ಲೇ ಹೇಳಿದೆ. ಏಕೆಂದ್ರೆ ಅದೇ ಮುಖ್ಯ ಆಗ್ತಕ್ಕಂಥದ್ದು. ಪ್ರತಿಯೊಂದು ಕೂಡ ನೌಕರ ಮತ್ತು ಅವನ ಕುಟುಂಬದ ಸದಸ್ಯರ ಹೆಸರಲ್ಲಿ ಘೋಷಣೆ ಮಾಡಬೇಕು ಅಥವಾ ಕುಟುಂಬ ಸದಸ್ಯರನ್ನು ಅವಕಾಶ ಕೊಡಬಾರದು, ನೌಕರ ನಿಯಂತ್ರಣ ಅನ್ನೋದನ್ನ ಹೇಳುತ್ತೆ ಅಂತ ಮತ್ತೊಮ್ಮೆ ತಮ್ಗೆ ಹೇಳ್ತಾ ಇದ್ದೇನೆ. ಸರ್ಕಾರಿ ಕುಟುಂಬದ ಸದಸ್ಯರು ಯಾರು ಅಂತ ಹೇಳಿದ್ರೆ ನಿಯಮ 2ರ ಪರಿಭಾಷೆಯ ಉಪನಿಯಮ 3ರಲ್ಲಿ ಸ್ಪಷ್ಟಪಡಿಸುತ್ತೆ. ಈ ಉದ್ದೇಶಕ್ಕಾಗಿ ನೌಕರನ ನಡತೆಗೆ ಸಂಬಂಧಪಟ್ಟ ಹಾಗೆ ಸರ್ಕಾರಿ ನೌಕರನ ಪತಿ ಅಥವಾ ಪತ್ನಿ, ಪುರುಷನಾಗಿದ್ದರೆ ಪತ್ನಿ, ಮಹಿಳೆಯಾಗಿದ್ದರೆ ನೌಕರರು ಪತಿ, ಅವರು ಜೊತೆ ಇರ್ಲಿ ಇಲ್ಲದೆ ಇರ್ಲಿ. ಈ ಕೆಲವೊಂದು ಪ್ರಶ್ನೆ ಟೈಮ್ ಬರುತ್ತೆ. ಅದು ಗಂಡ ಒಂದು ಊರಿನಲ್ಲಿ ವಾಸ ಇರ್ತಾರೆ, ಹೆಂಡತಿ ಇನ್ನೊಂದ್ ಕಡೆ ಇರ್ತಾರೆ, ಅವ್ರ ಜಾಬ್ ಅಲ್ಲಿ ಇರಬಹುದು, ಇಲ್ಲದೆ ಇರಬಹುದು. ಹಾಗಾಗಿ ಅವರು ಜೊತೆಗೆ ವಾಸಿಸುತ್ತಿರಲಿ ಇಲ್ಲದಿರಲಿ, ಪತಿ ಮತ್ತು ಪತ್ನಿ ಇಬ್ಬರು ಕೂಡ ಅವನ ಅವಲಂಬಿತ ಅಥವಾ ಕುಟುಂಬದ ಸದಸ್ಯರಾಗ್ತಾರೆ. ಆದರೆ ಇಬ್ರು ನ್ಯಾಯಾಲಯದ ಮುಖಾಂತರ ಡಿಗ್ರಿ ಅಥವಾ ಆದೇಶದ ಮುಖಾಂತರ ಏನಾದ್ರೂ ಬೇರ್ಪಟ್ಟಿದ್ರೆ, ಅಂದ್ರೆ ವಿಚ್ಛೇದನವನ್ನ ಪಡ್ಕೊಂಡಿದ್ರೆ ಅವರು ಕುಟುಂಬದ ಸದಸ್ಯರಾಗಿ ಉಳಿಯೋದಿಲ್ಲ. ಅವ್ರದ್ದು ಯಾವುದೇ ವ್ಯವಹಾರವಾಗ್ಲಿ, ಘೋಷಣೆ ಮಾಡೋದಾಗ್ಲಿ ಅಥವಾ ಇನ್ನೊಂದಾಗ್ಲಿ, ಮತ್ತೆ ಸದಸ್ಯನಿಗೆ ಬರ್ತಕ್ಕಂಥ ಲಾಭಕ್ಕೆ ಅವರು ಕೂಡ ಅರ್ಹರಾಗಿರೋದಿಲ್ಲ. ಹಾಗಾಗಿ ಅದನ್ನ ಹೊರತುಪಡಿಸಿ ಪತಿ ಪತ್ನಿ ಕುಟುಂಬದ ಸದಸ್ಯರಾಗ್ತಾರೆ. ಜೊತೆಗೆ ನೌಕರರ ಮಗ ಮಗಳು, ಮಲಮಗಳು ಇವರು ಕೂಡ ಕುಟುಂಬದ ಸದಸ್ಯರಾಗ್ತಾರೆ. ಇದರ ಜೊತೆಗೆ ನೌಕರನ ಪತಿ ಅಥವಾ ಪತ್ನಿಯ ರಕ್ತ ಸಂಬಂಧಿಗಳು ಅಥವಾ ವಿವಾಹದ ಮೂಲಕ ಸಂಬಂಧಿಯಾದಂತಹ ಮತ್ತು ನೌಕರನನ್ನೇ ಪೂರ್ಣವಾಗಿ ಅವಲಂಬಿಸಿರ್ತಕ್ಕಂತಹ ಯಾವುದೇ ವ್ಯಕ್ತಿ ಆ ನೌಕರನ ಕುಟುಂಬದ ಸದಸ್ಯರು. ಉದಾಹರಣೆಗೆ ನನ್ನ ತಂದೆ ತಾಯಿ ಇರ್ಬೋದು, ನಾನು ಮದುವೆ ಆದಂತ ನನ್ನ ಪತ್ನಿಯ ತಂದೆ ತಾಯಿ ವಿವಾಹದ ಮುಖಾಂತರ ನನಗೆ ಸಂಬಂಧಿಕರಾಗ್ತಾರೆ. ಆದ್ರೆ ಅವರು ನೌಕರರನ್ನೇ ಅವಲಂಬಿಸಿರ್ಬೇಕು. ನೌಕರನ್ನ ಅವಲಂಬಿಸಿಲ್ಲ ಅಂದ್ರೆ ಕುಟುಂಬದ ಸದಸ್ಯರಾಗಲ್ಲ. ಈ 3 ಹಂತದಲ್ಲಿ ನೌಕರನ ಪತಿ ಪತ್ನಿ, ಮಕ್ಕಳು, ಮಲಮಕ್ಕಳು, ನೌಕರನ ರಕ್ತ ಸಂಬಂಧ ಮತ್ತು ವಿವಾಹದ ಮೂಲಕ ನೌಕರನನ್ನ ಅವಲಂಬಿಸ್ತಕ್ಕಂತಹ ಯಾವುದೇ ವ್ಯಕ್ತಿ ನೌಕರನ ಕುಟುಂಬದ ಸದಸ್ಯರಾಗ್ತಾರೆ. ಸರ್ ಸ್ಪಷ್ಟ ಆಯ್ತಾ ತಮ್ಗೆ? ಈಗ ಆರೋಗ್ಯ ಸಂಜೀವಿನಿ ಇದಕ್ಕೆ 17,000ಕ್ಕಿಂತ ಹೆಚ್ಚಿನ ವೈಯಕ್ತಿಕ ಆದಾಯ ಹೊಂದಿದ್ರೆ ಅವರನ್ನ ಕುಟುಂಬದ ಸದಸ್ಯ ಅಲ್ಲ ಅಂತ ಪರಿಗಣಿಸಿದ್ದಾರೆ. ಹಂಗಾರೆ ಅದೇ ವ್ಯಾಖ್ಯಾನ ಇದಕ್ಕೂ ಅನ್ವಯ ಆಗುತ್ತಲ್ವಾ? ಇಲ್ಲ ಸರ್, ಆ ನಿಯಮ ಇದಕ್ಕೆ ಅನ್ವಯ ಆಗೋದಿಲ್ಲ.
ಕುಟುಂಬದ ವ್ಯಾಖ್ಯಾನವನ್ನ ಆರೋಗ್ಯ ಸಂಜೀವಿನಿಯಲ್ಲಿ 17,000ಕ್ಕಿಂತ ಹೆಚ್ಚು ಬೇರೆ ಬೇರೆ ವೈಯಕ್ತಿಕ ಇದೆ ಸರ್. ಆದಾಯವನ್ನು ಹೊಂದಿದ್ರೆ ಹಾನ್ ಸರ್, ಅವರನ್ನ ಕುಟುಂಬದ ಸದಸ್ಯ ಅಲ್ಲ ಅಂತಲೇನೆ ಅದನ್ನ ಟ್ರೀಟ್ ಮಾಡಿದ್ದಾರೆ ಈಗ. ಪ್ರತಿಯೊಂದಕ್ಕೂ ಸರ್ ಅದೊಂದೇ ಅಲ್ಲ. ನಾನು ಪ್ರಾರಂಭದಲ್ಲಿ ಏನ್ ನಮ್ಮಲ್ಲಿ ರಿಯಂಬರ್ಸ್ಮೆಂಟ್ ಹೋಗ್ತೀವಿ, ಮೆಡಿಕಲ್ ರಿಯಂಬರ್ಸ್ಮೆಂಟ್ ರೂಲ್ಸ್ ಇದೆ, ಮೆಡಿಕಲ್ ಅಟೆಂಡೆನ್ಸ್ ರೂಲ್ಸ್, ಅದರಲ್ಲಿ ಕುಟುಂಬದ ಸದಸ್ಯರು ಅಥವಾ ಕುಟುಂಬ ಅಂದ್ರೆ ವ್ಯಾಖ್ಯಾನ ಬದಲಾಗತ್ತೆ. ನಮ್ಮ ಅನುಕಂಪದ ನೇಮಕಾತಿ ನಿಯಮಗಳಿಗೆ ಬಂದರೆ ಕುಟುಂಬದ ವ್ಯಾಖ್ಯಾನ ಬದಲಾಗತ್ತೆ, CCA ಬಂದ್ರೆ ಬದಲಾಗತ್ತೆ. ಹಾಗೇನೆ ಇಲ್ಲಿ ಕಾಂಡಕ್ಟ್ ರೂಲ್ಸ್ ಬಗ್ಗೆ ಮಾತ್ರ ನಾವು ಚರ್ಚೆಯನ್ನ ಮಾಡುವಾಗ ಇಲ್ಲಿ ಏನ್ ಕೊಟ್ಟಿದೆ ಇಷ್ಟನ್ನು ಕುಟುಂಬದ ಸದಸ್ಯರು ಅಂತ ತಗೋಬೇಕಾಗ್ತದೆ. ಅಲ್ಲಿ ಹೇಳಿದೆ ಇಲ್ಲಿಗೆ ಅನ್ವಯಿಸಲ್ಲ, ಅಥವಾ ಇಲ್ಲಿ ಹೇಳಿದೆ ಅಲ್ಲಿ ಫ್ರೀ ಟ್ರೀಟ್ಮೆಂಟ್ ಕೊಡಿ, ಅಥವಾ ಅಲ್ಲಿ ಹೇಳ್ಬಿಟ್ಟಿರೋದ್ರಿಂದ ಇವ್ರು ನನ್ನ ಕುಟುಂಬ ಸದಸ್ಯರೆಲ್ಲ ನಾನು ಡಿಕ್ಲೇರ್ ಮಾಡ್ಕೊಳ್ಳಲ್ಲ ಅನ್ನಕ್ ಬರೋದಿಲ್ಲ. ಇಲ್ಲಿ ಆದಾಯದ ಮಿತಿ ಇಲ್ಲ. ಹಾಗಾಗಿ ಈ ನಿಯಮದ ಪ್ರಕಾರ ಇಲ್ಲಿ ಕಂಡೀಷನ್ ಇದೆ ಅವಲಂಬಿತರಾಗಿರುವಂತದ್ದು ಅಂತ. ಈಗ ಅವಲಂಬಿತರಾಗಿರ್ಬೇಕು ಅಂತಂದ್ರೆ ಅವ್ರಿಗೆ ಸ್ವಂತ ಆದಾಯ ಇಲ್ಲ ಅನ್ನುವಂಥದ್ದು. ಈಗ ಅವರಿಗೆ ವೈಯಕ್ತಿಕವಾಗಿ ಸ್ವಂತ ಆದಾಯ 17,000 ರೂಪಾಯಿಗಿಂತ ಹೆಚ್ಚಿಗೆ ಇದ್ರೆ ಅವ್ರ ಕುಟುಂಬದ ಸದಸ್ಯ ಇಲ್ಲ ಅಂದಾಗ ಇಸ್ ನಾಟ್ ಡಿಪೆಂಡೆಂಟ್ ಅಂತಲೇ ಆಗುತ್ತಲ್ವಾ? ಅಲ್ಲ ಇಲ್ಲಿ ಆದಾಯದ ಮಿತಿ ಇಲ್ಲ ಸರ್. ಈಗ ಅಲ್ಲ ಪ್ರಶ್ನೆ ಏನಾಗ್ತದೆ ಗೊತ್ತಾ, ನೀವ್ ಕೇಳ್ತಾರ ಸರಿ ಇದೆ, ಆದ್ರೆ ಈಗ ನಮ್ಮಲ್ಲಿ ಕೆಲವೊಂದು ನಿಯಮಗಳೇ ಹಾಗಿದ್ದಾವೆ, ಅದನ್ನ ನಾವು ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ. ಯಾಕೆ? ಒಬ್ಬ ಯಾವುದೇ ರಿಸರ್ವೇಶನ್ ಅಂದ್ರೆ ಗ್ರೂಪ್ A 2A 2B 3A 3B ಏನ್ ಬರ್ತೀವಿ, ವಿದ್ಯಾರ್ಥಿಗೆ 12,100 ಒಳಗಡೆ ಇರ್ಬೇಕು ಫೀಸ್ ಕಟ್ಟೋದಕ್ಕೆ, ಗ್ರೂಪ್ ಕ್ಯಾಟಗರಿ ಆಗ್ಬೇಕು ಅಂತ ರೂಲ್ ಹೇಳುತ್ತೆ. ಉದ್ಯೋಗ ಕೊಡೋದಕ್ಕೆ 2.5 ಲಕ್ಷ ಅಂತ ಹೇಳುತ್ತೆ. ಅಲ್ಲಿ ನಿಯಮಗಳು ಬದಲಾಗತ್ತೆ. ಹಾಗಾಗಿ ಈ ನಿಯಮದಡಿನಲ್ಲಿ ವಾರ್ಷಿಕ ಅಥವಾ ಮಾಸಿಕ ಆದಾಯದ ಮಿತಿಯನ್ನ ಹೇರದೆ ಇಲ್ಲಿ 17,000 ಜಾಸ್ತಿ ಆದಾಯ ಹೊಂದಿರೋನು ಕುಟುಂಬ ಸದಸ್ಯ ಆಗಲ್ಲ ಅಂತ ನಾವು ಹೇಳೋಕ್ ಬರೋದಿಲ್ಲ. ಅದನ್ನ ಸರ್ಕಾರವೇ ಸ್ಪಷ್ಟ ಮಾಡ್ಕೊಂಡು ಹೇಳ್ಬೇಕಾಗ್ತದೆ. ಅಲ್ಲ ಇಲ್ಲಿ ಅವಲಂಬಿತರು ಅನ್ನುವಂಥದ್ದು ಕೇಳುವಂಥದ್ದು, ಅವಲಂಬಿತರು ಅನ್ನುವಂಥದ್ದು ಹೆಂಗೆ ಡಿಫೈನ್ ಮಾಡಕ್ ಆಗ್ತದ ನಾವೀಗ? ಈಗ ಅವರು ವೈಯಕ್ತಿಕ ಆದಾಯ ಇದೆ, ಅವ್ರು ಬರಲ್ಲ ಅಂತ ಅಂದ್ರೆ ಇಸ್ ನಾಟ್ ಡಿಪೆಂಡೆಂಟ್ ಅಂತ ಅರ್ಥ ಅಲ್ವಾ ಅಂತ? ಅಲ್ಲ ಸರ್, ಅದನ್ನ ಹೇಳಿಲ್ಲ, ಆತರ ಸ್ಪಷ್ಟವಾಗಿ ಕಾಂಡಕ್ಟ್ ರೂಲ್ಸ್ ಅಲ್ಲಿ ಹೇಳಿಲ್ಲ. ಪ್ರತಿಯೊಂದು ನಿಯಮಕ್ಕೂ ಕುಟುಂಬದ ವ್ಯಾಖ್ಯಾನ ಬದಲಾಗುತ್ತೆ, ನಾವು ಅದನ್ನು ಒಪ್ಕೋಬೇಕಾಗ್ತದಷ್ಟೇ. ಈಗ ನೀವು ಆತರ ಹೇಳಿದಾಗ ನೀವು ಅವಲಂಬಿತರಲ್ಲ ಅಂತ ಡಿಕ್ಲೇರ್ ಮಾಡ್ಕೋಬೇಕಾಗ್ತದೆ. ಪ್ರತಿ ವರ್ಷ ನಾವೇನ್ ಮಾಡ್ತೀವಿ, ನನ್ನ ಕುಟುಂಬದ ಸದಸ್ಯರು, ಜೀವಂತ ಸದಸ್ಯರು ಅಥವಾ ಮಗು ಹುಟ್ಟಿದ್ರೆ ಅಥವಾ ಯಾರು ತೀರೋದ್ರೆ ನಾವು ಅದನ್ನ ಬದಲಾಯಿಸ್ತೀವಿ ಅವಲಂಬಿತರು ಅಂತ ಹೇಳಿ. ನೀವು ಅಲ್ಲಿ ಡಿಕ್ಲೇರ್ ಮಾಡ್ಕೊಂಡಿಲ್ಲ, ನಮ್ಮ ಅತ್ತೆ ಮಾವ ಇಲ್ಲ ಅಥವಾ ಅತ್ತೆ ತಾಯಿ ಪ್ರತ್ಯೇಕವಾಗಿದ್ರೆ ಡಿಕ್ಲೇರ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ರಶ್ನೆನೇ ಬರೋದಿಲ್ಲ. ಒಂದ್ ವೇಳೆ ಜೊತೆಗಿದ್ದಾಗ ಇಲ್ಲಿ ಆದಾಯದ ಮಿತಿಯನ್ನ ಹೇಳೋದಿಲ್ಲ. ಡಿಕ್ಲೇರ್ ಮಾಡ್ಕೊಂಡಿಲ್ಲ, ಅವ್ರದ್ದು ಆದಾಯ ಬೇರೆ ಇದೆ, ಅವ್ರು ಬೇರೆ ಇದ್ದಾರೆ ಅಂತ ಹೇಳಿದ್ರೆ ಪ್ರಶ್ನೆನೇ ಉದ್ಭವ ಆಗೋದಿಲ್ಲ. ಯಾರು ಡಿಕ್ಲೇರ್ ಮಾಡ್ಕೊಳ್ತಾರೋ ಅವ್ರು ಒಂದ್ ವೇಳೆ ಏನಕ್ಕೆ ನಿಯಮವನ್ನ ತಂದಿದ್ದಾರೆ ಅಂತ ಹೇಳಿದ್ರೆ, ಅತ್ತೆ ಮಾವ ಅವರು ನಿನ್ನ ಪತ್ನಿಯ ಅಥವಾ ಪತಿಯ ಪೋಷಕರು, ನಿಮ್ಮಿಂದ ಸಿಗ್ತಕ್ಕಂಥ ಲಾಭಕ್ಕೆ ಅಥವಾ ಅವರ ಆಸ್ತಿಯನ್ನ ನೀವು ಪೋಷಣೆ ಮಾಡ್ಕೊಳ್ಳೋ ಹಾಗಿಲ್ಲ ಅಂತ ಹೇಳ್ತಕ್ಕಂಥದ್ದಲ್ಲ. ಅವ್ರಿಗೂ ಕೂಡ ಈ ಕುಟುಂಬದ ಸದಸ್ಯರಾಗಿರ್ತಾರೆ ಅನ್ನೋದಕ್ಕೆ ಅಷ್ಟೇ ಹೇಳ್ತಾ ಇದೀವಿ ಹೊರತು ಇಲ್ಲಿ ಯಾವುದೇ ರೀತಿ ಆದಾಯದ ಬಗ್ಗೆ ಆಗಲಿ, ಮಾಸಿಕ ಅಥವಾ ವಾರ್ಷಿಕ ಅವರ ಲಾಭದ ಬಗ್ಗೆ ಆಗಲಿ ಚರ್ಚೆ ಆಗೋದಿಲ್ಲ. ಈಗ ತಾತ ಅಜ್ಜಿ ಗಿಫ್ಟ್ ಮೊಮ್ಮಕ್ಕಳಿಗೆ ಅಂದ್ರೆ ಈಗ ಸರ್ಕಾರಿ ಅಧಿಕಾರಿ ಮಗುಗೆ ತಾತ ಅಜ್ಜಿ ಕೊಡೋ ಗಿಫ್ಟ್ ಅನುಮತಿಯನ್ನ ಪಡ್ಕೊಳ್ಬೇಕು. ಗಿಫ್ಟ್ ಏನ್ ಕೊಡ್ತಾರೆ ಅನ್ನೋ ಪ್ರಶ್ನೆ. ಚರಾಸ್ತಿ ಆದರೆ ಬಂದ್ಮೇಲೆ ಡಿಕ್ಲೇರ್ ಮಾಡ್ಕೋಬಹುದು. ಸ್ಥಿರ ಆಸ್ತಿ ಆದ್ರೆ ಅದನ್ನ ಸಕ್ಷಮ ಪ್ರಾಧಿಕಾರ ಇವರು ಪ್ರಶ್ನೆ ಕೇಳಿಸ್ತಾ ಅವ್ರಿಗೆ ನಿಮ್ ಪ್ರಶ್ನೆ ನೀವು ಮಾತಾಡಿದ್ ಕೇಳಿದಿತ್ತ? ಕೇಳಿರ್ತಾರೆ. ಇಲ್ಲಿ ಸರ್ಕಾರಿ ನೌಕರನ ಮಗುವಿಗೆ ಆ ಮಗುವಿನ ಅಜ್ಜಿ ತಾತ ಕೊಡ್ತಕ್ಕಂತಹ ಯಾವುದೇ ರೀತಿ ಉಡುಗೊರೆಯನ್ನ ಡಿಕ್ಲೇರ್ ಮಾಡ್ಬೇಕಂತಕ್ಕಂಥದ್ದು ಪ್ರಶ್ನೆ ಇದೆ. ಸ್ಥಿರ ಆಸ್ತಿ ಆದ್ರೆ ಮೊದಲೇ ಸರ್ಕಾರದ ಅಥವಾ ಸಕ್ಷಮ ಪ್ರಾಧಿಕಾರದ ಗಮನಕ್ಕೆ ತರಬೇಕಾಗ್ತದೆ. ಚರ ಆಸ್ತಿ ಆದ್ರೆ ಯಾವ್ದಾದ್ರು ಅಕೇಶನಲ್ ಕೊಟ್ರೆ ನಾವು ಮೊದ್ಲೇ ಮಾತನಾಡ್ದ ಹಾಗೆ ಕೊಟ್ಟ ನಂತರ ಅದನ್ನ ಘೋಷಣೆಯನ್ನ ಮಾಡ್ಕೊಳ್ಬೇಕಾಗ್ತದೆ. ಅದೇ ತರ ತಂದೆ ತಾಯಿನ ಗಿಫ್ಟ್ ಡೀಡ್ ಬಂದ್ರೆ ಮಗನಿಗೆ ಸರ್ಕಾರಿ ಅಧಿಕಾರಿ ಮಕ್ಕಳ ಬಗ್ಗೆ ಹೆಂಡತಿ ಸರ್ಕಾರಿ ಅಧಿಕಾರಿ ಅವ್ರಿಗೆ ತಂದೆ ತಾಯಿ ಗಿಫ್ಟ್ ಡೀಡ್ ಕೊಟ್ಟಾಗ ಅದನ್ನ ಡಿಕ್ಲೇರ್ ಮೊದಲೇ ಮಾಡ್ಕೊಳ್ಬೇಕಾ ಇಲ್ಲ ಗಿಫ್ಟ್ ಬಂದ್ಮೇಲೆ ಮಾಡ್ಕೊಳ್ಬೋದಾ? ಇಲ್ಲಿ ಗಿಫ್ಟ್ ಫಸ್ಟೇ ನಾವು ಇನ್ವಾಲ್ವ್ ಆಗ್ಬೇಕಾಗ್ತದೆ. ಗಿಫ್ಟ್ ಡೀಡ್ ತಗೋಬೇಕಾದ್ರೆ ಅಥವಾ ಅದನ್ನ ನನ್ನ ಹೆಸರಿಗೆ ಮಾಡ್ಕೋಬೇಕಾದ್ರೆ ನಮ್ಗೆ ಮೊದಲು ನಾವು ಹೋಗಿ ಸೈನ್ ಮಾಡಿ ರಿಜಿಸ್ಟರ್ ಆಫೀಸಲ್ಲಿ ಇಂತಹ ಸಂದರ್ಭದಲ್ಲಿ ಮೊದಲೇ ಸರ್ಕಾರದ ಗಮನಕ್ಕೆ ತರಬೇಕು. ರಕ್ತ ಸಂಬಂಧಿಕರಿಂದ ಪಡ್ಕೊಳ್ಳುವಾಗ ಫಸ್ಟ್ ಗೆ ಅವರ ಹೆಸರಲ್ಲಿದೆ, ಆದ್ರೆ ಅದ್ ಗಿಫ್ಟ್ ಬರ್ಬೇಕಾದ್ರೆ ನಾವು ಡಿಕ್ಲೇರ್ ಮಾಡಿರ್ತೀವಿ ನನ್ನ ತಂದೆ ತಾಯಿ ಹೆಸರಲ್ಲಿದೆ ಪಿತ್ರಾರ್ಜಿತ ಆಸ್ತಿ, ಅಥವಾ ನನ್ನ ತಂದೆ ತಾಯಿ ಅವರು ಇದನ್ನ ಗಳಿಸ್ಕೊಂಡಿರ್ಬೋದು, ಅವ್ರ ಹೆಸರಲ್ಲಿದೆ, ನನ್ನ ಹೆಸರಿಗೆ ಬಂದಿಲ್ಲ. ಯಾಕೆಂದ್ರೆ ಇದರಲ್ಲಿ ಪಟ್ಟಿನಲ್ಲಿ ಒಂದು ಕಾಲಂ ಬರುತ್ತೆ ಸ್ಥಿರ ಆಸ್ತಿಗೆ ಬಂದಾಗ ಸರ್ಕಾರಿ ನೌಕರನ ಹೆಸರಿನಲ್ಲಿ ಇರದಿದ್ದರೆ ಯಾರ ಹೆಸರಿನಲ್ಲಿದೆ ಮತ್ತು ಸರ್ಕಾರಿ ನೌಕರನೊಂದಿಗೆ ಅವರಿಗಿರುವ ಸಂಬಂಧ ಏನು ಅಂತ ಕೇಳಿ.
ಅಲ್ಲಿ ಡಿಕ್ಲೇರ್ ಮಾಡಿದ್ರು ತಂದೆ ಹೆಸರು. ನಾನು ಆಲ್ರೆಡಿ ಕಳೆದ ವರ್ಷ ಡಿಕ್ಲೇರ್ ಮಾಡ್ಕೊಂಡಿದೀನಿ, ಅದನ್ನ ಈಗ ನನ್ನ ಹೆಸರು ಕೊಡ್ತಾ ಇದ್ರೆ ನನ್ನ ಹೆಸರು ಮಾಡಿಸ್ಕೊಳ್ತೀನಿ. ಇಂಡಿಪೆಂಡೆಂಟ್ ಇರ್ತಾರೆ ಅಲ್ಲಿ ಮಾಡಿಕೊಂಡಿರಲ್ಲ. ಎಲ್ಲಿ ಅಲ್ಲ ಮಾಡ್ಬೇಕಾಗ್ತದೆ, ಅದನ್ನೇ ಹೇಳ್ತಾ ಇರೋದು. ಮಾಡ್ಕೊಂಡಿಲ್ಲ ಅಂದ್ರೆ ತಪ್ಪಾಗ್ತದೆ. ಆ ಕಾಲಮಲ್ಲಿ ನಾವು ಹಾಕೊಂಡು ಹೋಗಿರ್ತೀವಿ. ಒಂದ್ ವೇಳೆ ಡಿಕ್ಲೇರ್ ಮಾಡಿಲ್ಲ, ಕೊಡ್ತಾ ಇದಾರೆ ಅಂದಾಗ ಹೌದು ನನ್ನ ತಂದೆ ತಾಯಿ ತಮ್ಮ ಸ್ವಂತ ಹಕ್ಕಿಂದ ಸಂಪಾದನೆ ಮಾಡ್ಕೊಂಡಿದ್ರು ಅಥವಾ ಪಿತ್ರಾರ್ಜಿತವಾಗಿ ಬಂದಿತ್ತು, ನನ್ನ ಹೆಸರು ಕೊಡ್ತಾರೆ. ಯಾವುದನ್ನು ಸರ್ಕಾರ ತಿರಸ್ಕಾರ ಮಾಡೋದಿಲ್ಲ. ನೀನ್ ಯಾಕೆ ತಗೋತಿ ಅಂತ ಪ್ರಶ್ನೆ ಮಾಡಲ್ಲ, ತಗೋಬೇಡ ಅಂತ ಹೇಳಲ್ಲ. ಯಾವುದೇ ಸಕ್ಷಮ ಪ್ರಾಧಿಕಾರ ತಗೋಬೇಡ ತಿರಸ್ಕಾರ ಮಾಡೋದಕ್ಕೆ ಅಧಿಕಾರ ಇಲ್ಲ. ಆದ್ರೆ ಸ್ವೀಕರಿಸ್ತಕ್ಕಂಥದ್ದು ಒಂದು ನಿಯಮಬದ್ಧವಾಗಿ ಹೋಗಿರ್ಬೇಕು. ಸರ್ಕಾರಿ ನೌಕರ ವ್ಯವಹಾರಗಳಿಗೆ ಆಸ್ಪದ ಕೊಡದಂತೆ ವ್ಯವಹರಿಸಬೇಕು ಅನ್ನೋದು ಅಷ್ಟೇ ನಿಯಮ, ನಿರ್ಬಂಧ ಇರ್ತಕ್ಕಂತಹದ್ದು. ಖಂಡಿತ ತಗೊಳ್ಳೋದಕ್ಕೆ ಎಲ್ರಿಗೂ ಮುಕ್ತ ಅವಕಾಶ ಇದೆ. ಅದಕ್ಕೊಂದು ಪ್ರೊಸೀಜರ್ ಇದೆ, ಅದಷ್ಟನ್ನ ಫಾಲೋ ಮಾಡಿದ್ರೆ ಸಾಕು. Rule or notification stating we can inform the government after purchase of movable or immovable property. ಅಂದ್ರೆ ಯಾವ್ದಾದ್ರು ಪರ್ಚೇಸ್ ಮಾಡಾದ್ಮೇಲೆ ಇನ್ಫಾರ್ಮ್ ಮಾಡೋದಕ್ಕೆ ಯಾವ್ದಾದ್ರು ರೂಲ್ಸ್ ಇದೆ? ಅದು ಚರ್ಚೆ ಮಾಡ್ದೋ ನಿಯಮ 24ರಲ್ಲಿ ಏನ್ ಕಾಂಡಕ್ಟ್ ರೂಲ್ಸ್ ಇದೆ, 24ರಲ್ಲಿ ಮೂವಬಲ್ ಅಂಡ್ ಇಮೂವಬಲ್ ಪ್ರಾಪರ್ಟಿನ ಹೇಗೆ ಘೋಷಣೆ ಮಾಡ್ಕೊಳ್ಬೇಕು ಅಂತ ಹೇಳುತ್ತೆ. ಎರಡನ್ನೂ ಕೂಡ ಮುಖ್ಯವಾಗಿ ಸ್ಥಿರಾಸ್ತಿಯನ್ನ ಮೊದಲೇ ಗಮನಕ್ಕೆ ತರದೇನೆ ವಿಲೆ ಮಾಡೋ ಹಾಗಿಲ್ಲ ಅಥವಾ ಅರ್ಜನೆಯನ್ನ ಮಾಡೋ ಹಾಗಿಲ್ಲ. ಈ ಚರ ಆಸ್ತಿಯನ್ನ ನಾವು ಅಧಿಕೃತ ವ್ಯವಹಾರವನ್ನ ಹೊಂದಿರತಕ್ಕಂತ ವ್ಯಕ್ತಿ ಜೊತೆ ಆದ್ರೆ ಮೊದಲೇ ಸಕ್ಷಮ ಪ್ರಾಧಿಕಾರದ ಅನುಮತಿ ಬೇಕು, ಪೂರ್ವಾನುಮತಿ ಬೇಕು. ಅಂದ್ರೆ ಯಾವ ವ್ಯಕ್ತಿಗೆ ಮಾರ್ತಾ ಇದೀವೋ ಅಥವಾ ಯಾವ ವ್ಯಕ್ತಿಯಿಂದ ನಾವು ಖರೀದಿಯನ್ನ ಮಾಡ್ತಾ ಇದ್ದೇವೋ ಆ ವ್ಯಕ್ತಿಗೂ ನೌಕರನಿಗೂ ಅಥವಾ ನೌಕರನ ಕಚೇರಿಗೂ ಸಂಬಂಧವಿದ್ದರೆ, ಅಧಿಕೃತ ವ್ಯವಹಾರವಿದ್ದರೆ ಪೂರ್ವಾನುಮತಿ ಬೇಕು. ವ್ಯವಹಾರ ಇಲ್ಲ ಅಂತ ಹೇಳಿದ್ರೆ ನಾವು ಖರೀದಿಯನ್ನ ಮಾಡಬಹುದು. ಇಲ್ಲಿ ಚರ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಒಂದು ಅಧಿಕೃತ ಮಾರಾಟಗಾರ ಇರ್ತಾರೆ, ಅಲ್ಲಿ ಎಲ್ಲ ವ್ಯವಹಾರಗಳು ಕೂಡ ಅಧಿಕೃತವಾಗಿ ನಡೀತಾ ಇರ್ತವೆ. ಅವಾಗ ಪೂರ್ವಾನುಮತಿಯ ಅಗತ್ಯ ಇಲ್ಲ, ನೇರವಾಗಿ ಖರೀದಿಯನ್ನ ಮಾಡಿ ತದನಂತರ ಘೋಷಣೆ ಮಾಡಿದ್ರೆ ಸಾಕು. ಎಕ್ಸಾಂಪಲ್ ಆದ್ರೆ ಬೇರೆ ಖಾಸಗಿ ವ್ಯಕ್ತಿ ಜೊತೆ ಮಾಡ್ಬೇಕು ಅಂದ್ರೆ ಪೂರ್ವಾನುಮತಿ ಬೇಕು. ಹೇಗೆ? ಒಂದು ಕಾರು, ಒಂದು 2 ವೀಲರ್ 4 ವೀಲರ್ ನಾನು ಪರ್ಚೇಸ್ ಮಾಡ, ನಾನ್ ಶೋರೂಮ್ ಅಲ್ಲಿ ಹೋಗಿ ಖರೀದಿ ಮಾಡೋದಾದ್ರೆ ಪೂರ್ವಾನುಮತಿಯ ಅಗತ್ಯ ಇಲ್ಲ. ಶೋರೂಮ್ ಅಲ್ಲಿ ಖರೀದಿ ಮಾಡ್ತೀನಿ, ಆದ್ರೆ ಡಿಕ್ಲೇರ್ ಮಾಡ್ಕೊಂಡಾಗ ಖರೀದಿ ಮಾಡೋದಕ್ಕೆ ನನ್ನ ಹತ್ರ ಸೋರ್ಸ್ ಇತ್ತು ಅನ್ನೋದನ್ನ ತೃಪ್ತಿಕರವಾಗಿ ಒಪ್ಕೊಳ್ಳೋ ಹಾಗೆ ಕೊಡಬೇಕಾಗ್ತದೆ ಸಕ್ಷಮ ಪ್ರಾಧಿಕಾರಕ್ಕೆ. ಶೋರೂಮ್ ಏನ್ ಮಾಡಿದಾಗ ಖರೀದಿ ಮಾಡಿ ಸೋರ್ಸ್ ಅನ್ನ ತೋರಿಸ್ಬೇಕಾಗ್ತದೆ ಡಿಕ್ಲೇರ್. ಅದೇ ನಾನು ಒಂದು ಸೆಕೆಂಡ್ ಹ್ಯಾಂಡ್ ಪರ್ಚೇಸ್ ಮಾಡ್ತೀನಿ ಅಂದಾಗ ಪ್ರಿಯರ್ ಪರ್ಮಿಷನ್ ಬೇಕಾಗ್ತದೆ. ಖಾಸಗಿ ವ್ಯಕ್ತಿಗೆ ಮಾರಾಟ ಮಾಡ್ತೀನಿ ಅಂದಾಗ ಪ್ರಿಯರ್ ಪರ್ಮಿಷನ್ ಬೇಕಾಗ್ತದೆ. ಈ ವ್ಯಕ್ತಿ ಜೊತೆ ನಾನು ಇಷ್ಟು ಖರೀದಿ ಮಾಡ್ತಾ ಇದ್ದೀನಿ ಅಥವಾ ಮಾರಾಟ ಮಾಡ್ತಾ ಇದ್ದೇನೆ, ಅವ್ರಿಗೂ ನನಗೂ ಕಚೇರಿ ಸಂಬಂಧ ಇಲ್ಲ, ಅನುಮತಿ ಕೊಡಿ ಅಂತ ಪಡ್ಕೊಂಡು ವ್ಯವಹಾರವನ್ನ ಮಾಡ್ಬೇಕಾಗ್ತದೆ. ಇಲ್ಲಿ ಖರೀದಿ ನಮ್ಗೆ 10,000 ಸಿಗಬಹುದು, ನಾನು ಶೋರೂಮ್ 10 ಲಕ್ಷ ಕೊಡಬಹುದು, ಬಟ್ ಅಲ್ಲಿ ಅಗತ್ಯ ಇಲ್ಲ, ಇಲ್ಲಿ ಅಗತ್ಯ ಇದೆ. ಇಮೂವಬಲ್ ಪ್ರಾಪರ್ಟಿ ಅದನ್ನ ವ್ಯಾಲ್ಯೂಯೇಷನ್ ಯಾವ ತರ ಡಿಕ್ಲೇರ್ ಮಾಡ್ಕೊಬೇಕು? ಮಾರ್ಕೆಟ್ ವ್ಯಾಲ್ಯೂನ ಇಲ್ಲ ಗವರ್ಮೆಂಟ್ ವ್ಯಾಲ್ಯೂನ ಅಂತ ಕೇಳಿದ್ದಾರೆ. ಈಗ ಇಮ್ಮೂವಬಲ್ ಪ್ರಾಪರ್ಟಿ ಅಂದ್ರೆ ಏನು ಅಂತಕ್ಕಂಥದ್ದು ಮೊದಲನೇ ಪ್ರಶ್ನೆ. ಈಗ 3 ವರ್ಷದಿಂದ ತಗೊಂಡಿರ್ತಾರೆ, ಅದರ ವ್ಯಾಲ್ಯೂ ಅಪ್ರಿಶಿಯೇಟ್ ಆಗಿರುತ್ತೆ. ಸೊ ಅದನ್ನ ಈಗಿನ ವ್ಯಾಲ್ಯೂ ಹಾಕ್ಬೇಕು. ಇದೊಂದು ಒಳ್ಳೆ ಪ್ರಶ್ನೆ. ಯಾಕೆ ಅಂತ ಹೇಳಿದ್ರೆ ಇಮ್ಮೂವಬಲ್ ಪ್ರಾಪರ್ಟಿಯನ್ನ ನಾನು ಈ ವರ್ಷ ಖರೀದಿಯನ್ನ ಮಾಡಿದ್ದೇನೆ. ಒಂದು ಕಾರನ್ನ ನಾನು ತಗೊಂಡಿದ್ದೇನೆ ಒಬ್ಬ ನೌಕರನಾಗಿ, ನಾನು ಅಂತ ನನಗೇನು ವಹಿಸ್ಕೊಂಡು ಹೇಳ್ತಾ ಇದ್ದೀನಿ. ನೀವು ಆ ಕಾರನ್ನ ತಕೊಂಡಾಗ ಸೆಕೆಂಡ್ ಹ್ಯಾಂಡ್ ತಗೊಳ್ಳಿ ಅಥವಾ ಶೋರೂಮ್ ಹೊಸ ಕಾರ್ ತಗೊಳ್ಳಿ, ಒಂದು ನಿಗದಿತ ಮೊತ್ತ ಇದೆ, ಅಷ್ಟು ಖರೀದಿ ಮಾಡಿದೀನಿ ಅಂತ ನಾನು ಈ ವರ್ಷ ಡಿಕ್ಲೇರ್ ಮಾಡ್ಕೊಳ್ತೀನಿ. ಡಿಕ್ಲೇರ್ ಮಾಡ್ಕೊಂಡ ಮೇಲೆ ಅದು ಟಿಪ್ಪಣಿ ಆಗುತ್ತೆ ಸಕ್ಷಮ ಪ್ರಾಧಿಕಾರದಲ್ಲಿ. ಮುಂದಿನ ವರ್ಷ ಕೊಡುವಾಗ ಕಾರನ್ನ ಅಷ್ಟೇ ಡಿಕ್ಲೇರ್ ಮಾಡಿದ್ರೆ ಸಾಕು. ಇಲ್ಲಿ ಸಮಸ್ಯೆ ಯಾಕಿದ್ ಬರ್ತಾ ಇದೆ ಅಂದ್ರೆ ಮುಂದಿನ ವರ್ಷಕ್ಕೂ ಖರೀದಿ ಮಾಡಿದ ದಿನಾಂಕ, ಮುಂದಿನ ವರ್ಷಕ್ಕೂ ಅದರ ವ್ಯಾಲ್ಯೂ ಆಗ್ತಾ ಹೋಗ್ತಾ ಇದ್ದಾರೆ. ಅದ್ರ ವ್ಯಾಲ್ಯೂ ನಾನು ಹೇಗೆ ಕಂಡುಹಿಡಿಬೇಕು? ಒಂದು, ನನಗೆ ವೆಹಿಕಲ್ ಆದ್ರೆ ಇನ್ಸೂರೆನ್ಸ್ ಕಂಪನಿಯನ್ನು ಹಾಕಿರ್ತದೆ, ಅದ್ರ ವ್ಯಾಲ್ಯೂ ಎಷ್ಟು ಇವತ್ತು, ಪ್ರತಿ ವರ್ಷ ಡಿಕ್ರೀಸ್ ಅದನ್ನ ಡಿಕ್ಲೇರ್ ಮಾಡಬಹುದು. ಈಗ ಅದೇ ತರ ಚಿನ್ನ ಇರ್ಬೋದು, ಹೋದ ವರ್ಷ ಕಡಿಮೆ ಆಯ್ತು, ಈ ವರ್ಷ ಜಾಸ್ತಿ ಆಗಿದೆ. ಒಂದು ಇವತ್ತು ಹೇಳಿದಾಗ ನೀವು ನಿರ್ದಿಷ್ಟವಾಗಿ ಗೊತ್ತಿದ್ರೆ ಮಾರುಕಟ್ಟೆ ಮೌಲ್ಯವನ್ನ ಇವತ್ತು ಹಾಕ್ಬೇಕಾಗ್ತದೆ ಚಿನ್ನಕ್ಕೆ. ಹೋದ ವರ್ಷ 100 ಗ್ರಾಮ್ ಇರೋದು 6 ಲಕ್ಷ ಇರುತ್ತೆ, ಅದನ್ನೇ ಮಾರುಕಟ್ಟೆ ಮೌಲ್ಯ ಆಗ್ಬೇಕು. ಬಟ್ ಇಲ್ಲಿ ಮುಖ್ಯ ಆಗದೇನಂದ್ರೆ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ನೋಡುವಾಗ ಇವತ್ತಿನ ವ್ಯಾಲ್ಯೂ ಏನಿದೆ ಅಂತ. ಆ 100 ಗ್ರಾಮ್ ಚಿನ್ನ ಎಷ್ಟಾಗಿದೆ, ನೀವು 100 ಗ್ರಾಮ್ ಡಿಕ್ಲೇರ್ ಮಾಡ್ಕೊಂಡ್ರೆ ಇವತ್ತು ನೀವು 3 ಲಕ್ಷ ಡಿಕ್ಲೇರ್ ಮಾಡ್ಕೊಂಡ್ರು ಪ್ರಶ್ನೆ ಆಗೋದಿಲ್ಲ, 10 ಲಕ್ಷ ಡಿಕ್ಲೇರ್ ಮಾಡ್ಕೊಂಡ್ರು ಪ್ರಶ್ನೆ ಆಗೋದಿಲ್ಲ. 100 ಗ್ರಾಮ್ ಚಿನ್ನ ಮುಖ್ಯ ಆಗುತ್ತೆ.
ವೆಹಿಕಲ್ ಇನ್ಸೂರೆನ್ಸ್ ಕಂಪನಿಯವರು ಒಂದು ಫಿಕ್ಸ್ ಮಾಡಿರ್ತಾರೆ. ಬಟ್ ಇತ್ತೀಚೆಗೆ ನಮ್ಮ DPR ಅಲ್ಲೇ ಕೇಳಿದ್ರೆ ಏನಂದ್ರೆ ಮಾರಾಟ ಮಾಡ್ಬೇಕು ಅಂತ ಹೋದಾಗ ಅದನ್ನ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಮೋಟರ್ ವೆಹಿಕಲ್ ವ್ಯಾಲ್ಯೂಯೇಷನ್ ಮಾಡಿಸ್ಕೊಡಿ, ವೆಹಿಕಲ್ ಎಷ್ಟು ಬಾಳುತ್ತೆ ಅಂತ ಹೇಳಿ. ಅದೇ ತರ ಇದಕ್ಕೆ ನಿರ್ದಿಷ್ಟವಾಗಿಲ್ಲ, ಇಷ್ಟೇ ಹೇಳ್ಬೇಕು ಅಂತಾರೆ. ಒಂದ್ ವೇಳೆ ಅದ್ ಯಾವ್ದು ಬೇಡ ಅಂತ ಹೇಳಿದ್ರೆ ನಾನು ಹಿಂದಿನ ವರ್ಷ ಎಷ್ಟು ಖರೀದಿ ಮಾಡ್ಕೊಂಡಿದ್ದೆ, ಟಿಪ್ಪಣಿ ಮಾಡ್ಕೊಂಡಿದ್ದೆ ಅಂದ್ರೆ ಮುಗಿದೋಯ್ತು, ಮತ್ತೆ ಅದನ್ನ ವ್ಯಾಲ್ಯೂಯೇಷನ್ ಹಾಕೋ ಅವಶ್ಯಕತೆ ಬರೋದು. ಪ್ರಾಪರ್ಟಿ ಮೇಲೆ ಹೇಳಿದ್ದಾರೆ ಯಾವ್ದು ಜಮೀನ್ ಇರ್ಬೋದು, ವ್ಯಾಲ್ಯೂ ಅಪ್ರಿಶಿಯೇಟ್ ಆಗಿರುತ್ತೆ, ಮಾರ್ಕೆಟ್ ವ್ಯಾಲ್ಯೂ ತಗೊಬೇಕಾ ಗವರ್ಮೆಂಟ್ ವ್ಯಾಲ್ಯೂನ ಇಲ್ಲ ಪ್ರತಿ ವರ್ಷ ಡಿಕ್ಲೇರ್ ಮಾಡ್ಬೇಕಾದಂತ ಕೇಳಿ. ಪ್ರಾಪರ್ಟಿಯನ್ನ ಡಿಕ್ಲೇರ್ ಮಾಡ್ಕೊಂಡು ಹೋಗಿ ಅಲ್ಲಿ ಪ್ರಸ್ತುತ ಮೌಲ್ಯ ಸ್ಪಷ್ಟವಾಗಿ ಗೊತ್ತಿದ್ದರೆ, ನಿಮ್ಗೆ ಅಧಿಸೂಚನೆ ಸಿಕ್ಕಿದ್ರೆ ಈ ಏರಿಯಾದು ಅಧಿಸೂಚನೆ ಆಗುತ್ತೆ ಸಬ್ ರಿಜಿಸ್ಟ್ರಾರ್ ಇಂದ ಸ್ಥಿರ ಸ್ವತ್ತಿಗೆ ಸಂಬಂಧಪಟ್ಟ ಹಾಗೆ ಗೊತ್ತಿದ್ದರೆ ಇಷ್ಟಿದೆ ಮೌಲ್ಯ ಅಂತ ಹಾಕಿ ಡಿಕ್ಲೇರ್ ಮಾಡಿದಾಗ ಮೊದಲನೇ ಸಲ ನಾವು ಖರೀದಿ ಮಾಡಿದಾಗ ಮಾಡಿರ್ತೀವಿ, ನಾವ್ ಎಷ್ಟು ಖರೀದಿ ಮಾಡಿದ್ವಿ ಅಥವಾ ಮಾರಾಟ ಮಾಡಿದೀವಿ ಅಂತಕ್ಕಂಥದ್ದು. ಉಳಿದಂತ ಕಾಲಮ್ ಏನಿದೆ ಅಲ್ಲಿ ಪ್ರಸ್ತುತ ಮಾರುಕಟ್ಟೆ ಬೆಲೆಯನ್ನು ನಾನು ತಿಳ್ಕೋಬೇಕು ಅನ್ನೋ ಶರವನ್ನ ಹಾಕಿ ಕೊಡಿ ಅಕ್ಸೆಪ್ಟ್. ಈ ಪ್ರೆಸೆಂಟ್ ಎಷ್ಟು ಅಂತ ನಂಗೆ ಗೊತ್ತಿಲ್ಲ ಅಧಿಕೃತವಾಗಿ, ನಾನು ಖರೀದಿ ಮಾಡ್ಕೊಂಡಾಗ ಡಿಕ್ಲೇರ್ ಮಾಡ್ಕೊಂಡಿದ್ದೀನಿ, ಅದು ಟಿಪ್ಪಣಿ ಆಗಿದೆ, ಪ್ರೆಸೆಂಟ್ ಆ ಸೈಟ್ ನನ್ನ ಹತ್ರ ಇದೆ, ಬಟ್ ಇವತ್ತಿನ ಮಾರ್ಕೆಟ್ ವ್ಯಾಲ್ಯೂ ತಿಳಿಯಬೇಕಾಗಿದೆ ಅನ್ನೋ ಶರವನ್ನ ಹಾಕಿ ಕೊಟ್ರು ಸಾಕು. ಸರ್ ಇದು ಕ್ರಾಪ್ ಲೋನ್ ಅದನ್ನು ಡಿಕ್ಲೇರ್ ಮಾಡಬೇಕು ಸರ್. ಕ್ರಾಪ್ ಲೋನ್ ತಗೋತಾರಲ್ಲ, ಭೂಮಿ ಇರ್ತದೆ, ಅಗ್ರಿಕಲ್ಚರ್ ಲ್ಯಾಂಡ್ ಇರ್ತದೆ, ಅದಕ್ಕೆ ನಾವು ಕ್ರಾಪ್ ಲೋನ್ ಬೆಳೆ ಬೆಳೆದಕ್ಕೆ ತಗೋತೀವಿ, ಅದನ್ನು ಡಿಕ್ಲೇರ್ ಪ್ರಯರ್ ಪರ್ಮಿಷನ್. ಹೌದು ಸರ್, ನೀವು ಕೃಷಿ ಭೂಮಿಯನ್ನ ಘೋಷಣೆ ಮಾಡ್ಕೊಂಡಿದ್ರೆ ಕೃಷಿಯಿಂದ ಬರ್ತಕ್ಕಂಥ ಆದಾಯವನ್ನ ಘೋಷಣೆ ಮಾಡ್ಕೊಳಕ್ ಅವಕಾಶ ಇದೆ. ಸರ್ ಆದ್ರೆ ಕೃಷಿ ಆದಾಯ ಅಂತ ಬಂದಾಗ ಅದಕ್ಕೆ ಬಿಲ್ ಅನ್ನ ಕೊಡ್ಬೇಕಾಗ್ತದೆ, ಅಧಿಕೃತ ಅಂದ್ರೆ APMC ಬಿಲ್ಲು. ಇದಕ್ಕೆ ಸರ್ಕಾರದಿಂದ ಮಾನ್ಯತೆ ಹೊಂದಿರತಕ್ಕಂತ ಯಾರು ವೆಂಡರ್ ಇದಾರೆ ಅವ್ರದ್ದು ಬಿಲ್ ಅನ್ನ ಕೊಡ್ಬೇಕಾಗ್ತದೆ. ಅಲ್ಲಿ ಆದಾಯವನ್ನ ಹೇಗೆ ಘೋಷಣೆ ಮಾಡ್ಕೋತಿರೋ ಆ ಇದ್ರ ಪ್ರಾಪರ್ಟಿ ಮೇಲೆ ತಗೊಂಡಿರ್ತಕ್ಕಂಥ ಲೋನ್ ಅನ್ನು ಕೂಡ ಘೋಷಣೆ ಮಾಡ್ಕೊಳ್ಬೇಕು. ಅಲ್ಲ, ಪ್ರಯರ್ ಪರ್ಮಿಷನ್ ತಗೋಬೇಕಾ ಸರ್? ಪ್ರಿಯರ್ ಪರ್ಮಿಷನ್ ಅವಶ್ಯಕತೆ ಇಲ್ಲ. ಓಕೆ ಸರ್. ಬ್ಯಾಂಕ್ ಇಂದ ತಗೊಂಡಿರ್ತೀರಿ ಕ್ರಾಪ್ ಲೋನ್ ಅಂತಕ್ಕಂಥದ್ದು. ಹೌದು ಸರ್. ಸರ್ ಹೇಳಿ ಸರ್. ಸರ್ ಇದೇ ಕ್ವಶನ್ ನಮ್ ತಂದೆಯವರು ಕೃಷಿ ಆಧಾರಿತ ಗುತ್ತಿಗೆ ಆಧಾರದ ಮೇಲೇನು ಮಾಡ್ತಾರೆ ಸರ್. ಅದನ್ನ ನಾವು ಹೆಂಗೆ ಘೋಷಣೆ ಮಾಡ್ಕೋಬೇಕು ಸರ್? ಗುತ್ತಿಗೆ ಆಧಾರದ ಮೇಲೆ ಅಂದ್ರೆ ಹೇಗೆ ಸರ್? ಸರ್ ನಾವು ಇದು ಪ್ಯಾಡಿ ರೀಜನ್ ಸರ್. ಇದು ಹಾ, ನಮ್ಗೊಂದು 10 ಎಕರೆ ಹೊಲ ಐತಿ ಸರ್, ಅದರ ಜೊತೆ ಇನ್ನೊಂದು 20 ಎಕರೆ ಗುತ್ತಿಗೆ ಆಧಾರದ ಮೇಲೆ ಮಾಡ್ತಾರೆ ಸರ್. ಅದರದ್ದು ಇನ್ಕಮ್ ನಾವು ಮಾಡ್ಕೋಬೇಕು. ಅದೇ ಗುತ್ತಿಗೆಗೆ ತಗೊಳ್ತಾರೆ. ಹಾ ಹೌದು ಸರ್. ಅದರಿಂದ ಆದಾಯ ಬಂತು. ಹಾ ಸರ್. 10 ಎಕರೆ ಜೊತೆಗೆ ಹೌದು ಸರ್. ಆದಾಯ ಹೇಗ್ ಬಂತು ಅನ್ನೋದು ಪ್ರಶ್ನೆ ಆಗತ್ತೆ ಸರ್. ಈಗ ಏನೋ ಒಂದು ಬೆಳೆಯನ್ನ ಬೆಳೆದಿದ್ದೀರಿ, ಬೆಳೆಯನ್ನ ಬೆಳೆದಿದ್ದೀರಿ, ಸೇಮ್ ನಾನು ಆಗ್ಲೇ ಹೇಳಿದ್ನಲ್ಲ, ಆ ಬೆಳೆಯನ್ನ ನೀವು ಅಧಿಕೃತ ಮಾರಾಟಗಾರರಲ್ಲಿ ಮಾರಾಟ ಮಾಡ್ತೀರಿ, ಅವ್ರೊಂದು ಬಿಲ್ ಕೊಡ್ತಾರೆ, ಇವ್ರಿಗೆ ಇಷ್ಟು ಲಕ್ಷ ರೂಪಾಯಿ ಕೊಟ್ಟಿದೀವಿ ಅಂತ, ಅದನ್ನ ಅಟ್ಯಾಚ್ ಮಾಡಿ ನೀವು ಡಿಕ್ಲೇರ್ ಮಾಡ್ಕೋಬಹುದು. ಓಕೆ ಸರ್. ತಂದೆ ಹೆಸರಲ್ಲಿ ಮಾಡಿದ್ದಾರೆ, ನಿಮ್ ತಂದೆ ಹೆಸರಿಗೆ ಬಿಲ್ ಇದೆ, ಹೌದು ಸರ್. ಅವ್ರಿಗೊಂದು 10 ಲಕ್ಷ ಆದಾಯ, 10 ಲಕ್ಷ ರೂಪಾಯಿ ಬಿಲ್ ಬಂದಿದೆ. ಸರ್. ನಿಮ್ಮ ತಂದೆ ಅಥವಾ ನಿಮ್ಮ ಅಣ್ಣ ತಮ್ಮ ಎಷ್ಟ್ ಜನ ಇದ್ರಿ ಶೇರ್ ಮಾಡ್ಕೊಳ್ತೀರಿ 10 ಲಕ್ಷದಲ್ಲಿ. ಸರ್. ಆ ಕೃಷಿ ಭೂಮಿ 10 ಎಕರೆ ಇದೆ, ಇದ್ರ ಜೊತೆಗೆ ಇವ್ರು ಮಾಡ್ಕೊಂಡಿದ್ದಾರೆ. ಆ ಬಿಲ್ಲು 10 ಲಕ್ಷದಲ್ಲಿ ನನ್ಗೊಂದ್ 2 ಲಕ್ಷ ನಮ್ ತಂದೆ ಕೊಟ್ಟಿದ್ದಾರೆ, ತಂದೆ ಹೆಸರಲ್ಲಿರೋ ಬಿಲ್ ನಾನು ಅಟ್ಯಾಚ್ ಮಾಡಿದ್ದೀನಿ. ನೀವು ಮಾಡ್ಕೊಂಡ್ರು ಅದು ಅಕ್ಸೆಪ್ಟ್ ಆಗುತ್ತೆ ಸರ್. ಥ್ಯಾಂಕ್ ಯು. ತಮ್ಮಲ್ಲಿ ಎಲ್ಲರಲ್ಲೂ ಕೂಡ ಒಂದು ಮನವಿ, ಇದು ಎಲ್ಲೂ ನಾನು ಮತ್ತೊಮ್ಮೆ ರಿಪೀಟ್ ಮಾಡೋದು, ಎಲ್ಲೂ ಕೂಡ ನೌಕರರು ತಕೊಳ್ಳೇಬಾರದು, ಮಾಡಲೇಬಾರದು ಅನ್ನುವ ನಿರ್ಬಂಧ ಇಲ್ಲ. ಅದು ಒಂದು ಸಮುಚಿತ ಮಾರ್ಗದಲ್ಲಿ ಹೋಗ್ಬೇಕು ಅನ್ನೋದಷ್ಟೇ. ಪ್ರತಿಯೊಂದಕ್ಕೂ ಅವಕಾಶ ಇದೆ. ನೆಕ್ಸ್ಟ್ ಸರ್, ನೆಕ್ಸ್ಟ್ ಸ್ಥಿರಾಸ್ತಿ ಖರೀದಿ ಮಾಹಿತಿಯನ್ನು ಅಕಸ್ಮಾತ್ ಆಗಿ ಬಿಟ್ಟೋಗ್ಬಿಟ್ಟಿದೆ, ಯಾವ ತರ ಮಾಡೋದು ಅಂತ ಕೇಳಿ. ಆ ಮೊದಲನೇದೊಂದು ಸ್ಟಾಪ್ ಆಯ್ತು. ಒಂದ್ ವೇಳೆ ಪೂರ್ವಾನುಮತಿ ತಗೊಳ್ಳದೆ ಏನು ಇದನ್ನ ಒಂದು ಮುಂದುವರಿಸ್ತಾ ಇದ್ದೇನೆ. ಉಡುಗೊರೆ ಇರಬಹುದು, ಖರೀದಿ ಇರಬಹುದು, ಅಥವಾ ಮೊಮ್ಮಗು ಕೊಟ್ಟಿ ಕೆಲವೊಂದು ಟೈಮ್ ನಮ್ಮ ಕೈಯಿಂದ ಮೀರಿ ಹೋಗಿರುತ್ತೆ. ಇದು ಯಾವುದೂ ಕೂಡ ರೂಲ್ ಅಲ್ಲಿ ಇಲ್ಲ. ಈಗ ನಾವು ಚರ್ಚೆ ಮಾಡ್ತಾ ಇದೀವಿ, ಇದು ಹೀಗೆ ಮಾಡ್ಬೇಕು ಅಂತಕ್ಕಂಥದ್ದಿಲ್ಲ. ಕೆಲವೊಂದು ಸಂದರ್ಭಗಳು ಒದಗಿ ಬರುತ್ತೆ. ನನಗೆ ಒಬ್ರು ಅಧಿಕಾರಿ, ನಾನು ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡುವಾಗ ಒಂದು ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಡಿಕ್ಲೇರ್ ಮಾಡ್ಕೋಬೇಕು ಅಂತ ಬಂದಿದ್ರು. ಅವ್ರೇನಂತ ಹೇಳಿದ್ರೆ, ಅವರ ಮಾವ ಅಧಿಕಾರಿಯ ಪತ್ನಿಯ ಗಂಡ ಅವ್ರ ಹಬ್ಬಕ್ಕೆ ಊರಿಗೆ ಹೋದಾಗ ನನಗೆ ಇಂಥ ಕಾಯಿಲೆ ಇದೆ, ನಾನು ಬದುಕೋದಿಲ್ಲ, ನನ್ನ ಮಗಳು ಕೊಡ್ಬೇಕು, ಇವತ್ ನಡೀರಿ ರಿಜಿಸ್ಟರ್ ಮಾಡಿಸ್ಕೊಳ್ಳೋಣ ಅಂತ ಹೋಗಿ ಮಾಡ್ಕೊಟ್ಬಿಡ್ತಾರೆ. ಇದೊಂದು ಉದಾಹರಣೆಯಾಗಿ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಸಾಮಾನ್ಯವಾಗಿ ಹಬ್ಬಕ್ಕೆ ಹೋಗ್ತಾರೆ, ಎಲ್ಲೂ ಹೇಳಿರಲ್ಲ. ಆ ಸಂದರ್ಭದಲ್ಲಿ ನೌಕರನಿಗೆ ಗೊತ್ತಿರೋದಿಲ್ಲ, ಬಟ್ ರಿಜಿಸ್ಟರ್ ಮಾಡಿಸ್ಕೋಬೇಕಾಗ್ತದೆ. ಹೋಗಿ ರಿಜಿಸ್ಟರ್ ಮಾಡ್ಕೊಳ್ತಾರೆ, ತದನಂತರ ಬಂದು ಡಿಕ್ಲೇರ್ ಮಾಡ್ಕೊಳ್ತಾರೆ, ನಾನು ಹೋಗಿದ್ದೆ, ವಾಸ್ತವ ಸ್ಥಿತಿ ಇತ್ತು, ಕೊಟ್ಟಿದ್ದಾರೆ, ನನ್ನ ಹೆಂಡತಿ ಹೆಸರು ರಿಜಿಸ್ಟರ್ ಆಗೋಗಿದೆ, ಇದನ್ನ ನಾನು ಸರ್ಕಾರಕ್ಕೆ ನಾನು ಸಲ್ಲಿಸ್ತಾ ಇದ್ದೀನಿ ಅಂತ ಹೇಳ್ಕೊಟ್ರೆ ಟಿಪ್ಪಣಿಯನ್ನ ಮಾಡ್ಕೊಡ್ತೇವೆ. ಹಾಗಾಗಿ ಉಡುಗೊರೆನೂ ಕೂಡ ಅದೇ ರೀತಿ ಇರ್ಬೋದು. ಬಟ್ ಮೊದಲೇ ಗಮನಕ್ಕೆ ಬಂದಾಗ ಪೂರ್ವಾನುಮತಿ ಅಥವಾ ಪೂರ್ವ ಮಾಹಿತಿ ಇರಬೇಕು ಸರ್ಕಾರಕ್ಕೆ, ಸಕ್ಷಮ ಪ್ರಾಧಿಕಾರಕ್ಕೆ ಅಂತ.
ಇಂಡಿಪೆಂಡೆಂಟ್ ಆಗಿದ್ರೆ ಸರ್, ಹ್ಮ್. ಅಂದ್ರೆ ಅವರು ಈಗ ಹೊಸದಾಗಿ ಕೆಲ್ಸಕ್ಕೆ ಸೇರ್ಕೊಂಡು ಅವರು ಅರ್ನಿಂಗ್ಸ್ ಮಾಡ್ತಿದ್ದಾರೆ, ಹ್ಮ್. ಸೊ ಅದನ್ನ ಡಿಕ್ಲೇರ್ ಮಾಡ್ಬೇಕಾ? ಇವ್ರ ಜೊತೆ ಇದ್ರೆ ಮಾಡ್ಬೇಕು, ಕುಟುಂಬ ಸದಸ್ಯನಾಗಿ. ಈಗ ಮದುವೆ ಆಗಿದ್ದಾನೆ, ಬೇರೆ ಹೋಗಿದ್ದಾನೆ, ಬೇಕಾಗಿಲ್ಲ. ಮದುವೆ ಆಗಿಲ್ಲ ಅಂದ್ರೆ ಆಗಿಲ್ಲ ಅಂದ್ರೂ ಇಫ್ ಈಸ್ ಅರ್ನಿಂಗ್ ಇಂಡಿಪೆಂಡೆಂಟ್, ಅವಾಗ ಏನಾಗ್ತದೆ ನಾನು ಹೇಳದ್ನೆಲ್ಲ. ಇಲ್ಲಿ ಸರ್ಕಾರಿ ನೌಕರ ಅಂದಾಗ ನಾವು ಬರೀ ವೇತನ, ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಡಿಕ್ಲೇರ್ ಇದೇ ಬರಲ್ಲ. ಪ್ರತಿಯೊಂದಕ್ಕೂ ಕೂಡ ಸರ್ಕಾರದ ಕುಟುಂಬದ ಸದಸ್ಯರೇನಿದ್ದಾರೆ, ಸರ್ಕಾರ ನೌಕರನಿಗೆ ಬರ್ತಕ್ಕಂಥ ಲಾಭಕ್ಕೂ ಅವರು ಅರ್ಹರಾಗಿರ್ತಾರೆ. ಹಾಗೆ ಸರ್ಕಾರಿ ನೌಕರನಿಂದ ನಷ್ಟ ಆದ್ರೆ ಅದಕ್ಕೂ ಜವಾಬ್ದಾರರಾಗಿರ್ತಾರೆ. ಕುಟುಂಬ ಸದಸ್ಯರು ನೌಕರನಿಂದ ಈಗ ಹೆಚ್ಚು ಕಡಿಮೆ ಸರ್ವಿಸ್ ಅಲ್ಲಿ ಇರ್ತಕ್ಕಂಥ ಯಾವುದೋ ಒಬ್ಬ ನೌಕರ ತೀರೋದ ಅಂದ್ರೆ ಇವನಿಗೆ ಮಗ ತನ್ನ ಕುಟುಂಬ ಸದಸ್ಯ ಅಂತ ಡಿಕ್ಲೇರ್ ಮಾಡ್ಕೊಂಡಿದ್ರೆ ಮಾತ್ರ ಕಂಪಲ್ಸರಿ ಮಗನ ಜಾಬ್ ಸಿಗುತ್ತೆ. ಹಾಗಾಗಿ ಮಗ ಬೇರೆ ಇದ್ರು ಹೆಚ್ಚು ಸಾಮಾನ್ಯವಾಗಿ ನಾನು ಚರ್ಚೆ ಮಾಡ್ತಕ್ಕಂಥ, ಬೇರೆ ಇದ್ರು ನಮ್ ಜೊತೆ ಇಲ್ಲದ ಸದಸ್ಯನಲ್ಲ ಅಂತ ಯಾರು ಡಿಕ್ಲೇರ್ ಮಾಡ್ಕೊಡಲ್ಲ. ಸದಸ್ಯನಾಗಿದ್ರೆ ಮಾಡ್ಲೇಬೇಕು. ನನ್ ಮಗ ಇಂಥ ಕಡೆ ಕೆಲ್ಸಕ್ಕೆ ಹೋಗ್ತಿದ್ದಾನೆ, ಅವನ್ ಸಂಬಳ ಬರ್ತಾ ಇದೆ, ಅವನದು ಸೇರಿದ ಇಡೀ ಕುಟುಂಬದ ಆದಾಯ ಇಷ್ಟಿದೆ, ಉಳಿತಾಯ ಇಷ್ಟಿದೆ ನೋಡ್ರಿ, ಮಾಡ್ಕೋಬೇಕು, ಮಾಡ್ಬೋದು. ಆನ್ಸಿಸ್ಟರ್ ಪ್ರಾಪರ್ಟಿ ಸೇಲ್ ಮಾಡ್ತಾ ಇದ್ದಾರೆ ಸರ್. ಹಾ, ಆದ್ರೆ ಆನ್ಸಿಸ್ಟರ್ ಪ್ರಾಪರ್ಟಿ ಒಂದು ಪಾರ್ಟ್ನರ್ಸ್ ನೇಮ್ ಅಲ್ಲಿ ಇರುತ್ತೆ. ಇದು ಅಂದ್ರೆ ತಾತ ಇಲ್ಲ ಯಾರೋ ಪಾರ್ಟ್ನರ್ ಇರ್ತಾರ ಪ್ರಾಪರ್ಟಿಗೆ, ಅದು ಸೇಲ್ ಮಾಡಿದಾಗ ಅದಕ್ಕೆ ಪರ್ಮಿಷನ್ ತಗೊಬೇಕಾ? ಅದನ್ನ ಯಾವ ತರ ಡಿಕ್ಲೇರ್ ಮಾಡಿ ಅಂತ ಕೇಳಿ. ಇಲ್ಲ ಸಿಸ್ಟರ್, ಇದು ಒಂಚೂರು ಕಾಂಪ್ಲಿಕೇಶನ್ ಇದೆ. ಪಿತ್ರಾರ್ಜಿತ ಆಸ್ತಿ ಅಂದಾಗ ಪಾರ್ಟ್ನರ್ ಪ್ರಶ್ನೆ ಬರೋದಿಲ್ಲ. ಅಂದ್ರೆ ಅಣ್ಣ ತಮ್ಮಂದಿರು ಜಾಯಿಂಟ್ ಅಲ್ಲಿ ಇರುತ್ತೆ. ಜಾಯಿಂಟ್ ಬೇರೆ, ಪಾರ್ಟ್ನರ್ಶಿಪ್ ಬೇರೆ. ಪಾರ್ಟ್ನರ್ಶಿಪ್ ನನಗೂ ನಿಮ್ಗೂ ಯಾವುದೇ ರೀತಿ ಸಂಬಂಧ ಇಲ್ಲ, ವ್ಯವಹಾರಕ್ಕಷ್ಟೇ ನಾವು ಭಾಗಿದಾರರು. ಹಂಗಾಗಿ ಆ ಪ್ರಶ್ನೆಯಲ್ಲಿ ಪಾರ್ಟ್ನರ್ಶಿಪ್ ಅನ್ನೋ ಪದವನ್ನ ಬಿಟ್ಟು ಎರಡು ರೀತಿಯಲ್ಲೂ ಅಲ್ಲ, ಪಾರ್ಟ್ನರ್ಶಿಪ್ ಪ್ರಶ್ನೆನೇ ಬರೋದಿಲ್ಲ. ನೀವು ಪಾರ್ಟ್ನರ್ಶಿಪ್ ಅಂತ ಹೇಳಿದ್ರೆ ಪಿತ್ರಾರ್ಜಿತ ಅನ್ನೋದು ಬಿಡ್ಬೇಕಾಗುತ್ತೆ. ಅಂದ್ರೆ ತಂದೆ ಪಾರ್ಟ್ನರ್ ಇರ್ತಾರೆ, ಇಲ್ಲ ತಾತ ಪಾರ್ಟ್ನರ್ ಇರ್ತಾರೆ. ಹಾ, ಅವಾಗ ಏನಾಗ್ತದೆ, ಅವರ ತಂದೆ ತಾತ ಇದ್ದಾಗ ತಂದೆ ಪಾರ್ಟ್ನರ್ಶಿಪ್ ಅಲ್ಲಿ ಸಾಮಾನ್ಯವಾಗಿ ಬರೋದಿಲ್ಲ. ಒಂದ್ ವೇಳೆ ಇದ್ರೆ, ಈಗ ಸರ್ಕಾರಿ ನೌಕರನ ಹೆಸರಿಗೆ ಬಂದಿಲ್ಲ, ಡಿಕ್ಲೇರ್ ಮಾಡಿರ್ತಾನೆ ನೌಕರ, ನನ್ನ ತಾತನ ಹೆಸರಲ್ಲಿ ಇದೆ, ಅಥವಾ ನನ್ನ ತಾತ ಇನ್ನೊಬ್ರು ಸೇರ್ಬಿಟ್ಟು ನಡೆಸ್ತಾ ಇದ್ದಾರೆ, ಅದಕ್ಕೆ ನಮ್ ತಂದೆನೋ ಅಥವಾ ನಾನೂನು ಕುಟುಂಬದ ಸದಸ್ಯನಾಗಿ ಪಾಲುದಾರ, ನನಗದ್ರಲ್ಲಿ ಭಾಗಾಂಶ ಇದೆ ಅಂತ ನಾವು ಡಿಕ್ಲೇರ್ ಮಾಡ್ಬೇಕಾಗ್ತದೆ. ಈಗ ಒಂದು ಫ್ಯಾಕ್ಟ್ರಿ ನೀವ್ ಹೇಳ್ದಾಗ ತಗೊಳ್ಳೋಣ, ಫ್ಯಾಕ್ಟ್ರಿ ನಡೀತಾ ಇದೆ, ತಾತನ ಹೆಸರಲ್ಲಿ ಇತ್ತು, ಈಗ ತಂದೆ ಹೆಸರಿಗೆ ಬಂದಿದೆ, ಅಥವಾ ತಾತನ ಹೆಸರಲ್ಲಿದೆ, ಅಲ್ಲಿ ಬರುವ ಲಾಭ ನಷ್ಟಕ್ಕೆ ನಾನು ಜವಾಬ್ದಾರ. ನಾಳೆ ಲಾಭ ಬಂದ್ರೆ ತಗೊಳಕ್ ಹೇಗಿತ್ತು? ಎಲ್ಲಾನು ಗೊತ್ತಿರಲ್ಲ ಸರ್, ಏನೇನಿದೆ ಅಂತಾನು ಗೊತ್ತಿರಲ್ಲ, ಬರುತ್ತೋ ಇಲ್ಲ ಅಂತಾನು ಗೊತ್ತಿರಲ್ಲ. ಅಲ್ಲ, ಬರುತ್ತೆ ಇಲ್ವೋ ಅನ್ನೋದು ಗೊತ್ತಿಲ್ಲ, ಇದೆ ಬಂದಾಗ ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಇವತ್ತಿದೆ, ನಮ್ ತಾತನ ಹೆಸರು, ಮುತ್ತಾತನ ಹೆಸರಲ್ಲಿದೆ, ನಮ್ ತಾತನ ಹೆಸರು ಬಂದಿಲ್ಲ, ತಂದೆ ಹೆಸರು ಬಂದಿಲ್ಲ, ನನ್ನ ಹೆಸರು ಬಂದಿಲ್ಲ, ಬಟ್ ಅದಕ್ಕೆ ನಾವು ಭಾಗಾಂಶ ನಮ್ಗಿದೆ, ಭಾಗಿದಾರರು ಅಂತ ಡಿಕ್ಲೇರ್ ಮಾಡ್ಕೊಂಡಾಗ ಆದಾಯ ಸ್ವೀಕರಿಸಬಹುದು. ಪರ್ಮಿಷನ್ ಏನ್ ಬೇಕಾಗಲ್ಲ, ಯಾಕೆಂದ್ರೆ ಇವ್ರ ಹೆಸರಿಗೆ ಬಂದಿರಲ್ಲ. ಹೇಳ್ತಾರೆ ನೀನ್ ಬೇಕಾಗಿಲ್ಲ, ನಾನು ಸ್ವಂತ ಸಂಪಾದನೆ ಮಾಡ್ಕೊಂಡಿದ್ದೀನಿ, ನಾನು ಮಾರಾಟ ಮಾಡ್ತೀನಿ ಅಂತ ಹೇಳ್ತಾರೆ. ಗಿಫ್ಟ್ ಬರುತ್ತೆ ಅಂತ ಹೇಳಿದ್ರಲ್ಲ, ಅದು ಇಷ್ಟು ಮಂತ್ ಅಲ್ಲಿ ಡಿಕ್ಲೇರ್ ಮಾಡ್ಬೇಕು ಅಂತಿದ್ಯಾ, ಅಥವಾ ವರ್ಷಕ್ಕೆ ಒಂದ್ಸಲಿ ಡಿಕ್ಲೇರ್ ಮಾಡ್ತೀವಲ್ಲ ಆಗ್ಲೇ ಡಿಕ್ಲೇರ್ ಮಾಡ್ಬೋದಾ? ಯಾರನ್ನ ಯಾವ ದಾರಿ ಹಿಡಿಬೇಕೋ ಅದೇ ದಾರಿ ಹಿಡಿಬೇಕು ಮೇಡಮ್. ನೆಕ್ಸ್ಟ್ ಕ್ವಶನ್, ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಅಲ್ಲಿ ಎಲ್ಲದಕ್ಕೂ APMC ಬಿಲ್ ಬೇಕೇ ಬೇಕಾ ಅಂತ? ಖಂಡಿತ. ನೆಕ್ಸ್ಟ್ ಕ್ವಶನ್, ರೆಂಟೆಡ್ ಪ್ರಾಪರ್ಟಿ ಅದನ್ನ GPA ಮಾಡಿದ್ರೆ ಅಂತ ಕೇಳಿದ್ರೆ, ರೆಂಟೆಡ್ ಪ್ರಾಪರ್ಟಿ ಮೇಡ್ GPA ಟು ವೈಫ್, ಹೌ ಟು ಡಿಕ್ಲೇರ್ ಸಚ್ ಟ್ರಾನ್ಸಾಕ್ಷನ್? ಅರ್ಥ ಆಗ್ತಿಲ್ಲ. Rented property made GPA to his wife. ಸರಿ, ಈಗ ರೆಂಟೆಡ್ ಪ್ರಾಪರ್ಟಿ ಅಂದ್ರೆ ಯಾವ ರೆಂಟೆಡ್, ಯಾವ ರೀತಿ ಅನ್ನೋದು ಬೇಕು. ಇಲ್ಲಿ ರೆಂಟರ್ ಯಾರು, ಓನರ್ ಯಾರು, ರೆಂಟ್ ತಗೊಂಡಿರೋರು ಅಥವಾ ಕೊಟ್ಟಿರೋರು? ಡಿಕ್ಲೇರ್ ಮಾಡ್ಬೇಕಾ ಅಂದ್ರೆ ಈ ರೀತಿ, ಈಗ ನಮ್ಮ ನೌಕರರು ಯಾರೋ ಕ್ಲಿಯರ್ ಮಾಡ್ಬೇಕು, ನನಗೆ ನಾನ್ ಬಾಡಿಗೆ ಮನೆಯಲ್ಲಿದ್ದೀನಿ, ನನ್ನ ಓನರ್ಗೆ ನಾನು ಅಡ್ವಾನ್ಸ್ ಕೊಟ್ಟಿದ್ದೀನಿ, 1-2 ಲಕ್ಷ 10 ಲಕ್ಷ ಭೋಗ್ಯಕ್ಕೆ ಹಾಕಿಸ್ಕೊಂಡಿದ್ದೀನಿ, ಅದನ್ನು ಕೂಡ ನನ್ನ ಚರಾಸ್ತಿನಲ್ಲಿ ಡಿಕ್ಲೇರ್ ಮಾಡ್ಬೇಕು. ನನ್ನ ಹತ್ರ 20 ಲಕ್ಷ ಇದೆ ಅಂತ ಹೇಳ್ತೀನಿ, ಬಟ್ ಬ್ಯಾಂಕ್ ಅಲ್ಲಿ 10 ಲಕ್ಷ ಇರುತ್ತೆ,
ನೀನ್ ಅಕೌಂಟಬಿಲಿಟಿ ಕೊಡಪ್ಪ ಅಂದ್ರೆ ನಂತರ 20 ಲಕ್ಷ ಇರಲ್ಲ. ಅವಾಗ ನಾನು ಡಿಕ್ಲೇರ್ ಮಾಡ್ಬೇಕು 10 ಲಕ್ಷನ ನಾನು ಮನೆ ಅಡ್ವಾನ್ಸ್ ಕೊಟ್ಟಿದ್ದೀನಿ, ನಾನು ರೆಂಟೆಡ್ ಹೌಸ್ ಅಲ್ಲಿ ರೆಂಟೆಡ್ ಪ್ರಾಪರ್ಟಿ ನಾನು ಅಲ್ಲಿ ಕೊಟ್ಟಿದ್ದೀನಿ. ಒಂದ್ ವೇಳೆ ನಾವು ಸರ್ಕಾರಿ ನೌಕರರೇ ಮಾಲೀಕರಾಗಿದ್ದು ನಾವು ಬಾಡಿಗೆ ಕೊಡಬಹುದು, ಕೊಡಬಾರ್ದು ಅಂತ ಏನಿಲ್ಲ. ಮನೆ ಕಟ್ಟಕ್ಕೆ ಸೈಟ್ ತಗೊಳಕ್ ಪರ್ಮಿಷನ್ ತಗೊಂಡಿರ್ತೀವಿ, ಲೋನ್ ಮಾಡಿರ್ತೀವಿ, ಬಾಡಿಗೆಗೆ ಕೊಟ್ಟಾಗ ಆ ಬಾಡಿಗೆದಾರ ನನಗೆ ಅಡ್ವಾನ್ಸ್ ಕೊಟ್ಟಿರ್ತಾನೆ. ಆ ಮನೆ ನನ್ನ ಹೆಸರಲ್ಲಿ ಇದ್ರೆ ನಾನು ಕೊಡ್ತಾನೆ, ನನ್ನ ಹೆಂಡತಿ ಹೆಸರಲ್ಲೋ ಪತಿ ಹೆಸರಲ್ಲೋ ಇದ್ರೆ ಅವರು ಕೊಡ್ತಾನೆ. ಅವ್ರು ಅದನ್ನ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ. ಅವರಿಂದ ಎಷ್ಟೋ ಲಕ್ಷ ಅಡ್ವಾನ್ಸ್ ಬರುತ್ತೆ, ಆ ಅಡ್ವಾನ್ಸ್ ನ ಡಿಕ್ಲೇರ್ ಮಾಡ್ಬೇಕು. ಬಟ್ ಅದು ಅವ್ನು ವಾಪಸ್ ಹೋಗ್ಬೇಕು ಮನೆ ಖಾಲಿ ಮಾಡುವಾಗ. ಆ ಷರತ್ತನ್ನ ನಾವು ಚರಾಸ್ತಿಗಳ ಪಟ್ಟಿನಲ್ಲಿ ಡಿಕ್ಲೇರ್ ಮಾಡ್ತೀವಿ. ನಾಳೆ ನೋಡಿದಾಗ ಏನಪ್ಪಾ ನಿನ್ನ ಅಕೌಂಟ್ ಅಲ್ಲಿ ಈಗ ನಿಂದು ಉಳಿತಾಯ ಸಂಬಳ 10 ಲಕ್ಷ ಇದೆ, ಅಕೌಂಟ್ ಅಲ್ಲಿ 15 ಇದೆ, 5 ಎಕ್ಸ್ಟ್ರಾ ಸೆಲ್ ಬಂತು ಅಂದ್ರೆ ಅದಲ್ಲಿ ನಮ್ಮನ್ನ ಪ್ರೊಟೆಕ್ಟ್ ಮಾಡುತ್ತೆ. ನೆಕ್ಸ್ಟ್ ಕ್ವಶನ್ ಸರ್, ವೈಫ್ ಇಂಡಿಪೆಂಡೆಂಟ್ ಪರ್ಸನ್ ಅಂದ್ರೆ ಅವರು ಡಿಪೆಂಡೆಂಟ್ ಅಲ್ಲ, ಅವ್ರ ಹತ್ರ ಇರೋ ಅಮೌಂಟ್ ಅಲ್ಲಿ ಅವ್ರ ಪ್ರಾಪರ್ಟಿ ತಗೊಳ್ಳೋದಕ್ಕೆ ಪರ್ಮಿಷನ್ ತಗೊಳ್ಬೇಕಾ? ವೈಫ್ ಇಸ್ ನಾಟ್ ಡಿಪೆಂಡೆಂಟ್, ಶಿ ಇಸ್ ಇಂಡಿಪೆಂಡೆಂಟ್. ಇಂಡಿಪೆಂಡೆಂಟ್ ಅಂದ್ರೆ ಪ್ರಶ್ನೆನೇ ಬರಲ್ಲ, ಇವ್ರಿಗೂ ಅವ್ರಿಗೂ ಸಂಬಂಧನೇ ಇರಲ್ವಲ್ಲ. ಕುಟುಂಬದ ಸದಸ್ಯರು ಅನ್ನೋದು ಒಂದ್ ಕಡೆ, ಅವಲಂಬಿತರು ಅನ್ನೋದು ಒಂದ್ ಕಡೆ. ಅತ್ತೆ ಮಾವ ಅವಲಂಬಿತರಾಗಿರ್ಬೇಕು, ಹೆಂಡತಿ ಅವಲಂಬಿತರಾಗಿರ್ಬೇಕು ಅನ್ನೋ ಪ್ರಶ್ನೆ ಬರಲ್ಲ. ಇಲ್ಲಿ ಇಂಡಿಪೆಂಡೆಂಟ್ ಆಗಿರ್ಬೇಕು, ಸರಿ ಇದೆ ಪ್ರಶ್ನೆ. ಹೆಂಡತಿ ಅಥವಾ ಗಂಡ ತಾವು ದುಡಿತಿರಬಹುದು, ಇವ್ರನ್ನೇನ್ ಡಿಪೆಂಡ್ ಆಗಿಲ್ಲ, ಆದ್ರೆ ಕುಟುಂಬದ ಸದಸ್ಯರಾಗಿರ್ತಾರೆ. ಕುಟುಂಬದ ಸದಸ್ಯರಿಗೂ ಅವಲಂಬಿತರಿಗೂ ವ್ಯತ್ಯಾಸ ಇದೆ. ಅವಲಂಬಿತರೆಲ್ಲರೂ ಕುಟುಂಬ ಸದಸ್ಯರೆಲ್ಲರೂ ಅವಲಂಬಿತರಾಗಬೇಕು ಅನ್ನೋದು ಏನಿಲ್ಲ, ಬಟ್ ಅವಲಂಬಿತ ಕುಟುಂಬ ಸದಸ್ಯರಾಗಿ ಆಗ್ತಾರೆ. ಹಾಗಾಗಿ ಈಗ ಅವರು ಇಂಡಿಪೆಂಡೆಂಟ್ ಆಗಿ ಮಾಡ್ತಾ ಇದ್ದಾರೆ. ಮುಂದಕ್ಕೆ ಏನಿದೆ ಪ್ರಶ್ನೆ? ಇಂಡಿಪೆಂಡೆಂಟ್ ಆಗಿದ್ದಾರೆ, ಅವ್ರ ಹತ್ರ ಇರೋ ದುಡ್ಡಲ್ಲಿ ಅವ್ರೇನೋ ಪ್ರಾಪರ್ಟಿ ತಗೊಂಡ್ರೆ ಗಂಡ ಪರ್ಮಿಷನ್ ತಗೊಳ್ಬೇಕಾ ಅಂತ ಕೇಳಿ. ಪೂರ್ಣ ಪ್ರಮಾಣದಲ್ಲಿ ಅವರ ದುಡ್ಡೇ ಆಗಿದ್ದು ಇವರು ಯಾವುದೇ ರೀತಿಯಲ್ಲೂ ಆ ವ್ಯವಹಾರಕ್ಕೆ ಸರ್ಕಾರಿ ನೌಕರ ಭಾಗಿದಾರ ಆಗಿಲ್ಲ ಅಂದ್ರೆ ಡಿಕ್ಲೇರ್ ಮಾಡ್ಕೊಂಡ್ರೆ ಸಾಕು. ಬಟ್ ಡಿಕ್ಲೇರ್ ಕಡ್ಡಾಯವಾಗಿ ಮಾಡ್ಬೇಕು. ಪ್ರಿಯರ್ ಪರ್ಮಿಷನ್ ಅವಶ್ಯಕತೆ ಇಲ್ಲ. ಇಲ್ಲಿ ಪ್ರಿಯರ್ ಪರ್ಮಿಷನ್ ಅಂಡ್ ಡಿಕ್ಲೇರ್, ಎವ್ರಿ ಮೂವ್ಮೆಂಟ್ ಎವ್ರಿ ಟ್ರಾನ್ಸಾಕ್ಷನ್ ನಾವು ಡಿಕ್ಲೇರ್ ಮಾಡ್ಬೇಕು. ಬಟ್ ಕೆಲವೊಂದು ಟೈಮಲ್ಲಿ ಪರ್ಮಿಷನ್ ಬೇಕಾಗ್ತದೆ, ಪ್ರಿಯರ್ ಪರ್ಮಿಷನ್. ಈಗ ಅವ್ರು ಪೂರ್ತಿ ಇರ್ತಾರೆ, ಬಟ್ ಅದನ್ನ ಆಕೆ ನನ್ನ ಪತ್ನಿ, ಅವಳು ಇಂಥ ಉದ್ಯೋಗ ವ್ಯವಹಾರ ವ್ಯಾಪಾರದಲ್ಲಿ ತೊಡಗಿಸ್ಕೊಂಡಿದ್ದಾಳೆ, ಅವಳದು ಇಷ್ಟ ಆದಾಯ ಇದೆ ಅಂತ ಡಿಕ್ಲೇರ್ ಮಾಡ್ಕೊಂಡಿರ್ಬೇಕು ಮೊದಲೇ. ಏನು ಮಾಡ್ಕೊಳ್ಳದೆ 10 ವರ್ಷದಿಂದ ಇದ್ದೀವಿ, 10 ವರ್ಷದಿಂದ ಜೊತೆಲಿ ಇದೀವಿ, 10 ವರ್ಷದಿಂದ ಅವಳಿಗೆ ಸಂಪಾದನೆ ಮಾಡ್ಬಿಟ್ಟು ಒಂದು ಕೋಟಿ ತಗೋಬಿಟ್ಟವಳೆ ಅಂದ್ರೆ ಪ್ರಶ್ನೆ ಆಗುತ್ತೆ, ತಪ್ಪಾಗತ್ತೆ. ಇಷ್ಟು ವರ್ಷದಿಂದ ಯಾಕೆ ಮಾಡ್ಲಿಲ್ಲ ಅನ್ನೋ ಲೋಪ ಆಗತ್ತೆ, ದುರ್ನಡತೆ ಆಗುತ್ತೆ. ಡಿಕ್ಲೇರ್ ಮಾಡ್ಕೊಂಡು ಹೋದಾಗ ತಗೊಂಡಿದ್ದಾರೆ ತಗೊಳ್ತೀನಿ ಅಂತ, ತಗೋಬೇಡಿ ಅಂತ ನಾವು ನಿರ್ಬಂಧ ಹೇಳಕ್ಕಾಗಲ್ಲ. ಇದು ಇಲ್ಲೊಂದು ರೂಲ್ ಟಿಪ್ಪಣಿನಲ್ಲೂ ಕೂಡ ಕೊಡುತ್ತೆ. ಸರ್ಕಾರಿ ನೌಕರನ ಕುಟುಂಬದ ಸದಸ್ಯರು ಅವರದೇ ಸ್ವಂತ ನಿಧಿಗಳಿಂದ ನೌಕರನನ್ನ ಹೊರತುಪಡಿಸಿ ಅವರೇ ಸ್ವಂತ ಹೆಸರಿನಲ್ಲಿ ಅವರ ಸ್ವಂತ ಜವಾಬ್ದಾರಿಯ ಮೇರೆಗೆ ಮಾಡಿದಂತ ವ್ಯವಹಾರಕ್ಕೆ ಇದನ್ವಯ ಆಗಲ್ಲ. ಬಟ್ ಖರೀದಿ ಆದ್ಮೇಲೆ ಡಿಕ್ಲೇರ್ ಮಾಡ್ಬೇಕು ನಾವು. ಅದೇ ತರ ಒಂದು ಪ್ರಾಪರ್ಟಿ ಅವ್ರ ಹೆಸರಲ್ಲಿ ಇದೆ, ಅದನ್ನ ಸೇಲ್ ಮಾಡಿ ಅವ್ರು ಇನ್ನೊಂದು ಯಾವ್ದಾದ್ರು ತಗೊಂಡ್ರೆ ಟೋಟಲ್ ಇಂಡಿಪೆಂಡೆಂಟ್ ಅಂತಾನೆ. ಇಂಡಿಪೆಂಡೆಂಟ್ ಆಗಿ ಮಾಡ್ಕೊಂಡ್ರೆ ಸೇಮ್, ಖರೀದಿ ಮಾಡೋದಷ್ಟೋ ಮಾರಾಟಕ್ಕಷ್ಟೇ. ಮಾರಾಟ ಮಾಡಿದರೆ ಇನ್ನೊಂದು ತಗೊಂಡಿದ್ದಾರೆ, ನಾನು ಡಿಕ್ಲೇರ್, ನನಗೂ ಅದಕ್ಕೂ ಮಾರಾಟದ ವ್ಯವಹಾರದಲ್ಲಾಗ್ಲಿ ಹಣಕಾಸಿನ 1 ರೂಪಾಯಿ ಅಂಶದಾಗ್ಲಿ ನನಗೂ ಅದಕ್ಕೂ ಸಂಬಂಧ ಇಲ್ಲ. ಅವ್ರು ಪೂರ್ಣ ಸ್ವತಂತ್ರ, ಅವ್ರದೇ ಆದಾಯ ಅವ್ರದೇ ವ್ಯವಹಾರ ಅಂತ ಹೇಳಿ ಡಿಕ್ಲೇರ್ ಮಾಡ್ಕೋಬೇಕು. ಸರ್ ಇಲ್ಲಿ ಡಿಕ್ಲೇರ್ ಅಂತ ಹೇಳಿದಾಗ ಅವರು ತಗೊಂಡಿದ್ದು ಇಷ್ಟು ತಿಂಗಳಲ್ಲಿ ಅಂತ ಇರುತ್ತಾ ಅಥವಾ ವರ್ಷಕ್ಕೆ ಒಂದ್ಸಲಿ ಏಂಟೆಲ್ ಮಾಡ್ತೀವಲ್ಲ ಆಗ? ಇಲ್ಲ ಮೇಡಮ್, ಅಸೆಟ್ಸ್ ಸ್ಥಿರ ಆಸ್ತಿ ಆದ್ರೆ ಆದಷ್ಟು ಬೇಗ ಮಾಡ್ಕೊಳ್ಬೇಕು. 2 months ಟೈಮ್ ಕೊಡುತ್ತೆ, 2 ತಿಂಗಳಲ್ಲಿ ಮಾಡ್ಕೊಳ್ಬೇಕು, ಯಾವ್ದೇ ಇರ್ಲಿ ಅದು. ಓಕೆ ಸರ್, ಓಕೆ. ಅದೇ ತರ ಇನ್ನೊಂದು ಪ್ರಶ್ನೆ ಏನಂದ್ರೆ, ಈಗ ಹೆಂಡತಿ ಅಥವಾ ಗಂಡ ಯಾರೋ ಒಬ್ರು ಲೋನ್ ತಗೊಂತಾರೆ ಅವರು ಬಿಸ್ನೆಸ್ ಮಾಡೋದಕ್ಕೆ, ಅದನ್ನು ಇವರು ಪ್ರಿಯರ್ ಪರ್ಮಿಷನ್ ತಗೊಬೇಕಂತ ಕೇಳಿದೆ ಸರ್. ಇಲ್ಲಿ ಲೋನು ಏನು ನಾವು ನಿಯಮದ ಚರ್ಚೆ ಮಾಡಿದ್ವಲ್ಲ, ಹತ್ತಿರದ ಸಂಬಂಧಿಕನಿಂದ 6 ತಿಂಗಳ ಉಪಲಬ್ಧಿಗಳನ್ನ ಮೀರದಷ್ಟು, ಬ್ಯಾಂಕ್ ಲೋನ್ ಅಲ್ಲ 6 ತಿಂಗಳ ಉಪಲಬ್ಧಗಳನ್ನ ಮೀರದಷ್ಟು ಸಾಲವನ್ನ ಬಡ್ಡಿ ರಹಿತ ಕೊಟ್ರೆ ತಕೊಂಡ್ರೆ ಪ್ರಿಯರ್ ಪರ್ಮಿಷನ್ ಬೇಕಾಗಿದೆ. ಡಿಕ್ಲೇರ್ ಮಾಡ್ಕೊಂಡ್ರು ಸಾಕು, ನಾನು ಎಷ್ಟು ತಗೊಂಡಿದ್ದೀನಿ. ಈಗ ಸಣ್ಣ ಪುಟ್ಟ ಅಮೌಂಟ್ ಅಂದ್ರೆ ಲೆಕ್ಕ ಬರಲ್ಲ, ತಿಂಗಳು 1.5 ಲಕ್ಷ ಇತ್ತು ಅಂದ್ರೆ 9 ಲಕ್ಷ ಆಗ್ಬಿಡುತ್ತೆ, ತೀರಿಸ್ಬೇಕಾಗ್ತದೆ. ಅದನ್ನ ಡಿಕ್ಲೇರ್ ಮಾಡ್ಕೊಂಡ್ರೆ ಸಾಕು. ಇನ್ನ ಬ್ಯಾಂಕಿಂದ ಲೋನ್ ಹೋಗ್ಬೇಕು ಅಂದ್ರೆ ವ್ಯವಹಾರ ದೊಡ್ಡದಾಗಿ ನಾವು ಮಾಡ್ಬೇಕಾಗ್ತದೆ. ಅವಾಗ ಏನ್ ಮಾಡ್ತೀವಿ, ಇದನ್ನು ಖರೀದಿ ಮಾಡೋದಕ್ಕೆ ನಾವು ಪ್ರಿಯರ್ ಪರ್ಮಿಷನ್ ಕೇಳ್ತೀವಿ. ಪ್ರಿಯರ್ ಪರ್ಮಿಷನ್ ಕೇಳಿದಂತ ಸಂದರ್ಭದಲ್ಲಿ ಬ್ಯಾಂಕ್ ಸೋರ್ಸ್ ಅನ್ನ ಲೋನ್ ಅನ್ನ ನಾವು ಹೇಳಿರ್ತೀವಿ. ಲೋನ್ ತಗೊಂಡ್ ಅದ್ರಲ್ಲಿ ಸರ್ಕಾರ ಒಪ್ಕೊಳ್ಳುತ್ತೆ. ಅಂದ್ರೆ ಲೋನ್ ತಗೊಳ್ಳೋದಕ್ಕೂ ನನ್ನ ಹತ್ರ ಇರ್ತಕ್ಕಂಥ ಒಂದು ಅಮೌಂಟ್ ಏನಿದೆ ನನ್ನ ಉಳಿತಾಯ, ಅದ್ರ ಜೊತೆಗೆ ಬ್ಯಾಂಕಿಂದ 10 ಲಕ್ಷ ನಾನು ಲೋನ್ ತಗೊಂಡಿದ್ದೀನಿ,
ಆ ಲೋನ್ ತಗೊಂಡು ಈ ಪ್ರಾಪರ್ಟಿ ಖರೀದಿ ಮಾಡ್ತೀನಿ ಪರ್ಮಿಷನ್ ಕೊಡಿ ಅಂದಾಗ ಆಟೋಮೆಟಿಕ್ ಆಗಿ ಲೋನ್ಗೂ ಪರ್ಮಿಷನ್ ಸಿಗುತ್ತೆ. ಇದು ಬಿಟ್ಟು ಕೈ ಸಾಲವನ್ನ 6 ತಿಂಗಳಿಗಿಂತ ಇರ್ಬೇಕು ಅಂದ್ರೆ ಮೊದಲೇ ನಾನು ಮಾತನಾಡಿದ ಹಾಗೆ ಈ ಕಾರಣಕ್ಕೆ ಇಂಥ ಸಂಬಂಧಿಕರು ನನಗೆ ಕೊಡ್ತಾ ಇದ್ದಾರೆ, ನನ್ಗೆ ಅನಿವಾರ್ಯತೆ ಇದೆ ಅಂತ ಹೇಳಿ 6 ತಿಂಗಳದ್ ಮೀರಿದ್ರೆ ಪರ್ಮಿಷನ್ ಫ್ರೀ ಇರಬೇಕು ಸಾಲ ತಗೊಳ್ಳೋದಕ್ಕೆ. ಬ್ಯಾಂಕ್ ಜೊತೆ ತಗೊಂಡ್ರು ಬೇಕಾಗಿದೆ. ಬಿಸ್ನೆಸ್ಗೆ ಕುಟುಂಬ ಸದಸ್ಯರಾದ್ರೆ ಅಥವಾ ನೌಕರ ಮಾಡಿದ್ರೆ ಬಿಸ್ನೆಸ್ ಮಾಡೋದಕ್ಕೆ ಪರ್ಮಿಷನ್ ತಗೋಬೇಕಾಗ್ತದೆ. ಅವಾಗ ಆಟೋಮೆಟಿಕ್ ಗವರ್ಮೆಂಟ್ ಸರ್ವೆಂಟ್ ಮಾಡ್ತಿಲ್ಲ, ಅವ್ರ ಹೆಂಡತಿ ಇಲ್ಲ ಗಂಡ ಮಾಡ್ತಿದ್ದಾರೆ ಬಿಸ್ನೆಸ್, ಅದ್ರದಕ್ಕೆ ಅವರು ಲೋನ್ ತಗೊಂಡಿರ್ತಾರೆ, ಅದನ್ನು ಇವರು ಡಿಕ್ಲೇರ್ ಮಾಡ್ಬೇಕು ಅಂತ ಕೇಳಿ. ಲೋನು ಅವ್ರು ಯಾವ್ದ್ರ ಮೇಲೆ ತಗೊಳ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನೌಕರನ ಪಾತ್ರವೇ ಇಲ್ಲದಿದ್ದರೆ ಡಿಕ್ಲೇರ್ ಮಾಡ್ಕೋಬೇಕು, ಡಿಕ್ಲೇರ್ ಮಾಡ್ತಕ್ಕಂಥದ್ದು ಕಡ್ಡಾಯ. ಪಾತ್ರವಿದ್ದರೆ ಪರ್ಮಿಷನ್ ತಗೋಬೇಕು. ಈಗ ನನ್ನ ಹೆಂಡತಿ ಲೋನ್ ತಗೊಳ್ತಾರೆ, ನಾನು ಶ್ಯೂರಿಟಿ ಹಾಕ್ಬೇಕಾಗ್ತದೆ. ನನ್ನ ಮನೆ ಇದೆ, ನನ್ನ ಮನೆ ಮೇಲೆ ಕ್ರೆಡಿಟ್ ಮಾಡಿ ಲೋನ್ ತಗೊಳ್ತಾರೆ, ಬಿಸ್ನೆಸ್ ಮಾಡ್ತೀನಿ ವ್ಯವಹಾರ, ಅಂತ ಟೈಮಲ್ಲಿ ಪ್ರಿಯರ್ ಪರ್ಮಿಷನ್ ಬೇಕಾಗ್ತದೆ. ಲೋನ್ ತಗೊಳ್ಳೋದಕ್ಕೂ ನೌಕರನಿಗೂ ಸಂಬಂಧವೇ ಇಲ್ಲ, ಅವ್ರದೇ ಆದಂತ ಸೋರ್ಸ್ ಅಂದ್ರೆ ಡಿಕ್ಲೇರ್ ಮಾಡ್ತಾರೆ. ಫ್ರೀಕ್ವೆಂಟ್ ಟ್ರೇಡಿಂಗ್ ಆಫ್ ಶೇರ್ಸ್ ಅಂದ್ರೆ ಅದನ್ನ ಯಾವ ತರ ಡಿಫೈನ್ ಮಾಡ್ತಾರೆ? ಒಂದೇ ದಿನಕ್ಕ ಅಲ್ಲ, ಶೇರ್ಸ್ ಅನ್ನ ಖರೀದಿ ಮಾಡಬಹುದು, ನೀವ್ ಇಟ್ಕೋಬಹುದು, ಯಾವತ್ತೋ ಒಂದಿನ ಮಾರಾಟ ಮಾಡ್ಕೊಂಡು ಲಾಭ ಬರ್ತದೆ ನೋ ಟೈಮ್ ಪೀರಿಯಡ್ ಡೆಫಿನೇಷನ್ ಅಲ್ಲಿ ಒಂದೇ ಪದವನ್ನ ಬಳಸುತ್ತೆ. ಸಟ್ಟ ವ್ಯವಹಾರ ಮಾಡೋ ಹಾಗಿಲ್ಲ. ಸ್ಟಾಕು ಶೇರ್ ಮಾರ್ಕೆಟ್ ಅಲ್ಲಿ ಸಟ್ಟ ವ್ಯವಹಾರ ಅಂದ್ರೆ ನಾನು ಲಾಭ ಬರುತ್ತೆ ಅಂತ ಎಗೈನ್ ಅಂಡ್ ಎಗೈನ್ ಪರ್ಚೇಸ್ ಅಂಡ್ ಸೇಲ್ ಮಾಡೋ ಹಾಗಿಲ್ಲ. ಇದು ಒಂದೇ ಸಲ ನಿರ್ಬಂಧ ಅಲ್ಲ, ತಿಂಗಳಿಗೊಂದು ವಾರಕ್ಕೊಂದು ಅಂತಲ್ಲ, ಮಾಡೋ ಹಾಗೆ ಸಟ್ಟ ವ್ಯವಹಾರ ಮಾಡೋದಿಲ್ಲ. ಶೇರ್ ಖರೀದಿ ಮಾಡ್ತೀರಾ, ಮಾಡಿ ಡಿಕ್ಲೇರ್ ಮಾಡ್ಕೊಳ್ಳಿ. ಖರೀದಿ ಸೋರ್ಸ್ ಅಲ್ಲಿ ಇತ್ತು ಅಂದ್ರೆ ತೃಪ್ತಿಕರವಾಗಿ ಘೋಷಣೆ ಮಾಡ್ತಾರೆ. ಸಟ್ಟ ವ್ಯವಹಾರ ಅಂದ್ರೆ ಅವ್ರಿಗೆ ಬಿಟ್ಟದ್ದು ಏನ್ ಅರ್ಥ ಮಾಡ್ಕೊಂತಾರೆ? ಅಲ್ಲ, ಸಟ್ಟ ವ್ಯವಹಾರ ಅಂದ್ರೆ ಸಿಂಪಲ್ ಇಷ್ಟೇ. ಈಗ ಶೇರ್ ಇವತ್ತು ತಗೊಳ್ತೀನಿ, ತಕ್ಷಣಕ್ಕೆ ರೈಸ್ ಆಯ್ತು ಮಾರ್ಬಿಡೋದು, ನಾಳೆ ರೈಸ್ ಆಯ್ತು ಮಾರೋದು, ಮತ್ ನಾಳೆ ಖರೀದಿ ಮಾಡ್ತಕ್ಕಂಥದ್ದು, ಎಗೇನ್ ಮಾರೋದು ಮತ್ತೆ ತಗೊಳ್ತಕ್ಕಂಥದ್ದು ಲಾಭದ ಉದ್ದೇಶವನ್ನ ನಿಯಮದಲ್ಲಿ ಎಲ್ಲೂ ಹೇಳಲ್ಲ. ನೀವು ಒಂದೇ ದಿನ 4 ಸಲ ಮಾಡಿದ್ರಿ, ತಿಂಗಳಿಗೊಂದ್ 10 ಸಲ ಮಾಡಿದ್ರಿ, ಹಾಗೆ ಮಾಡೋ ಹಾಗಿಲ್ಲ ಅಂತ ಹೇಳ್ತೇವೆ. ಇಷ್ಟೇ ದಿನದೊಳಗಡೆ ಇಷ್ಟು ಸಲ ಮಾಡಬಾರ್ದು ಅಂತ ನಿರ್ಬಂಧ ಇಲ್ಲ. ಅಂದ್ರೆ ಅಲ್ಲಿ ಏನಾಗ್ತದೆ, ನೀವು ಅದನ್ನ ಗಮನ ಕೊಟ್ಟಾಗ ಪೂರ್ತಿ ಅದೇ ವ್ಯವಹಾರದಲ್ಲಿ ತೊಡಗಿಕೋಬೇಕಾಗ್ತದೆ, ಅದಕ್ಕೆ ಅವಕಾಶ ಇಲ್ಲ ಅಷ್ಟೇ. ಪರ್ಸನಲ್ ಲೋನ್ ಆನ್ ಸ್ಯಾಲರಿ, ಈಗ ಸ್ಯಾಲರಿ ಮೇಲೆ ಬ್ಯಾಂಕ್ ಅಲ್ಲಿ ಲೋನ್ ಕೊಡ್ತಾರೆ, ಬೇಸ್ಡ್ ಆನ್ ಇದು ಏನು ಪೇ ಸ್ಲಿಪ್ ಬರುತ್ತೆ, ಅದ್ರ ಮೇಲೆ 10 times ಪರ್ಸನಲ್ ಲೋನ್ ಅಂತ ಕೇಳಿದ್ದಾರೆ. ಅದನ್ನ ಪ್ರಿಯರ್ ಪರ್ಮಿಷನ್ ತಗೊಂಡ್ಬೇಕಾ ಇಲ್ಲ ಡಿಕ್ಲೇರ್ ಮಾಡ್ಬೇಕಂತ ಕೇಳಿ. ಇಲ್ಲಿ ಇಂಪಾರ್ಟೆಂಟ್ ಪರ್ಸನಲ್ ಲೋನ್ ಯಾವುದಕ್ಕೆ ಅನ್ನೋದು ಆಗುತ್ತೆ. ಈಗ ಯಾವುದೋ ಒಂದು ಹಣದ ಅಗತ್ಯತೆ ಇದೆ, ಅದಕ್ಕೆ ತಗೊಳ್ತೀನಿ ಬ್ಯಾಂಕ್ ಇಂದ, ಪ್ರಿಯರ್ ಪರ್ಮಿಷನ್ ಬೇಕಾಗಿಲ್ಲ. ಬಟ್ ನಂದ್ರ ಜೊತೆಗೆ ಬ್ಯಾಂಕ್ ಅಲ್ಲಿ ಪರ್ಸನಲ್ ಲೋನ್ ತಗೊಂಡು ಒಂದು ಪ್ರಾಪರ್ಟಿ ಖರೀದಿ ಮಾಡ್ತೀನಿ ಅಂದ್ರೆ ಪರ್ಮಿಷನ್. ಈಗ ಯಾರಿಗೋ ಹಾಸ್ಪಿಟಲ್, ನನ್ನ ಕುಟುಂಬ ಸದಸ್ಯರು ಯಾರಿಗೋ ಒಂದು ಅಡ್ಮಿಟ್ ಆಗಿದ್ದಾರೆ, ಇಮಿಡಿಯೇಟ್ ನಾನು ಹಾಸ್ಪಿಟಲ್ ಬಿಲ್ ಪೇ ಮಾಡ್ಬೇಕಾಗ್ತದೆ, ಅವಾಗ ಪರ್ಸನಲ್ ಲೋನ್ ತಗೋತೀನಿ. ಆ ಟೈಮಲ್ಲಿ ಹೆಸರಿಲ್ಲ, ಬಟ್ ತಗೊಂಡಾದ್ಮೇಲೆ ನಂದು ಈ ಕಾರಣಕ್ಕೆ ಇಷ್ಟು ಲೋನ್ ಇದೆ ಅಂತ ಋಣಭಾರದಲ್ಲಿ ಡಿಕ್ಲೇರ್ ಮಾಡ್ಬೇಕು. ಪ್ರಿಯರ್ ಪರ್ಮಿಷನ್ ಅವಶ್ಯಕತೆ ಇಲ್ಲ ಪರ್ಸನಲ್ ಲೋನ್. ಉದ್ದೇಶ ಮುಖ್ಯ. ಈಗ ಸರ್ಕಾರಿ ನೌಕರರ ಗಂಡ ಅಥವಾ ಹೆಂಡತಿಯ ಆನ್ಸಿಸ್ಟರ್ ಪ್ರಾಪರ್ಟಿ ಇದೆ ಸರ್, ಅವರು ಸೆಪರೇಟ್ ಅಂದ್ರೆ ಓನ್ ಸೋರ್ಸ್ ಆಫ್ ಇನ್ಕಮ್ ಇದೆ, ಅದನ್ನ ಸೇಲ್ ಮಾಡಬೇಕು ಅಂದ್ರೆ ಪರ್ಮಿಷನ್ ಬೇಕಂತ ಹೇಳಿ. ಈಗ ನೌಕರನ ಗಂಡ ಅಥವಾ ಹೆಂಡತಿಯ ಪಿತ್ರಾರ್ಜಿತ ಆಸ್ತಿ ಅಂದ್ರೆ ನೌಕರನ ಕುಟುಂಬದ ಸದಸ್ಯರ ಹೆಸರಲ್ಲಿ ಇರೋದಿಲ್ಲ. ಅದು ಹೆಂಡತಿ ಅಥವಾ ಗಂಡನ ಇವ್ರ ಹೆಸರು ಬರೋವರೆಗೂ ಇವ್ರದಲ್ಲ. ಇವ್ರ ಹೆಸರು ಬಂದಿದ್ದರೆ ಆನ್ಸಿಸ್ಟರ್ ಪ್ರಾಪರ್ಟಿನೇ ನೌಕರನಿಗೆ ಅಥವಾ ನೌಕರನ ಕುಟುಂಬದ ಹೆಸರಿಗೆ ನೋಂದಣಿ ಆಗಿದ್ದರೆ ಅದರ ವಿಲೆಗೆ ಪರ್ಮಿಷನ್ ಬೇಕು. ಒಂದು ವೇಳೆ ನೌಕರನ ಪತಿ ಅಥವಾ ಪತ್ನಿಯ ತಂದೆ ತಾಯಿ ಹೆಸರಲ್ಲಿರುತ್ತೆ ಪಿತ್ರಾರ್ಜಿತ ಆಸ್ತಿ, ಅವ್ರು ವಿಲೆ ಮಾಡ್ಕೋತಾರೆ ಅಂದ್ರೆ ಅದು ಅವಶ್ಯಕತೆ. ಈಗ ಅದೇ ತರ ಆನ್ಸಿಸ್ಟರ್ ಪ್ರಾಪರ್ಟಿನ ತಗೊಬೇಕು ಅಂದ್ರೂ ಪರ್ಮಿಷನ್, ಪ್ರಿಯರ್ ಪರ್ಮಿಷನ್ ತಗೊಬೇಕಾ ಬೇಡ? ನಾನು ಹೇಳಿದ್ನೆಲ್ಲ, ಮುಂಚೆನೆ ಗಮನಕ್ಕೆ ಬಂದ್ರೆ ತಗೋಬೇಕು. ಇಲ್ಲ, ಈಗ ಅಲ್ಲಿ ಏನಾಗ್ತದೆ, ಕೆಲವೊಂದು ನಿಯಮಗಳು ರಮೇಶ್ ಕುಮಾರ್ ಸರ್ ಜೊತೆ ಮಾತನಾಡ್ತಾ ಇದ್ದಾರೆ, ವಿವೇಚನೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್. ನಿಯಮ ಏನೇ ಹೇಳಿದ್ರು ರೋಬೋಟ್ ಅಲ್ಲ. ಮೊದ್ಲೇ ನಾನು ವಿವರಣೆ ಹೇಳಿದ್ನೆಲ್ಲ, ಮಗಳನ್ನ ನೋಡಕ್ ಹೋದ್ ಆನ್ಸಿಸ್ಟರ್ ಪ್ರಾಪರ್ಟಿ, ಹುಷಾರಿಲ್ಲ ಅಂತ ನೋಡಕ್ ಹೋದ ಟೈಮಲ್ಲೂ ಹಬ್ಬಕ್ಕೆ ಕೊಟ್ಟ ಟೈಮಲ್ಲೂ ನಾನು ಇರಲ್ಲ, ನಾನು ಮಗಳಿಗೆ ಇವತ್ತು ಮಾಡ್ಕೊಟ್ಬಿಡ್ತೀನಿ, ಅದ್ ನಮ್ ಕೈಲಿ ಇರಲ್ಲ. ಅಲ್ಲ ಆನ್ಸಿಸ್ಟರ್ ಪ್ರಾಪರ್ಟಿ ಅಥವಾ ಸ್ವಂತ ಪ್ರಾಪರ್ಟಿ ಅನ್ನೋ ಪ್ರಶ್ನೆ, ಅಂತಹ ಸಂದರ್ಭದಲ್ಲಿ ನಂತರ ಡಿಕ್ಲೇರ್ ಮಾಡ್ಬೇಕು. ಅಥವಾ ಅವ್ರ ಮೊದ್ಲೇ ನಾನು ಹೇಳಿದ್ದೀನಿ ನೀವು ತಗೊಳ್ಳಿ ಕೊಡ್ತೀನಿ ಅಂತ ಪರ್ಮಿಷನ್ ತಗೊಂಡ್ರೆ ನೌಕರರು ಸೇಫ್ಟಿ. ಇಲ್ಲಿ ಪ್ರತಿಯೊಂದು ನಾನು ಹೇಳ್ತಾ ಇರ್ತಕ್ಕಂಥದ್ದು ಏನಂದ್ರೆ, ಈಗ ಕೆಲವೊಂದ್ ಟೈಮ್ ಆಗಿರುತ್ತೆ, ಈಗ ಏನಿಲ್ಲಿ ನಮ್ಮ ಅಧಿಕಾರಿ ಬಂಧುಗಳು ಭಾಗವಹಿಸಿದರೆ ಇವರಲ್ಲೇ ಸಾಕಷ್ಟು ಅನುಭವ ಇರುತ್ತೆ, ಬಂದಿರುತ್ತೆ, ತಗೊಂಡು ಡಿಕ್ಲೇರ್ ಮಾಡಿರ್ತಾರೆ, ಟಿಪ್ಪಣಿ ಆಗಿರ್ತದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ
ನಾನು ಮಾತನಾಡ್ತಿರ್ತಕ್ಕಂಥದ್ದು ನೌಕರನಿಗೆ ಯಾವುದೇ ರೀತಿ ಪ್ರಶ್ನೆಗಳು ಸಮಸ್ಯೆಗಳು ಉದ್ಭವ ಆಗಬಾರ್ದು. ಸೇಫ್ಟಿಯನ್ನ ಇಟ್ಕೊಂಡೆ ಗಮನದಲ್ಲಿ ಪ್ರತಿಯೊಂದನ್ನು ಕೂಡ ಹೇಳ್ತಾರೆ. ಮನೆ ರಿಪೇರಿ ಮಾಡೋದಕ್ಕೆ ಮಾಡಿಸ್ತಾ ಇರ್ತಾರೆ, ಆಲ್ಟ್ರೇಷನ್, ಅದಕ್ಕೂ ಪ್ರಿಯರ್ ಪರ್ಮಿಷನ್ ತಗೋಬೇಕಂತ ಕೇಳಿ. ದೊಡ್ಡ ಪ್ರಮಾಣದಲ್ಲಿದ್ರೆ ಬೇಕಾಗತ್ತೆ, ಸಣ್ಣ ಪ್ರಮಾಣದಲ್ಲಿದ್ರೆ ಅವಶ್ಯಕತೆ. ಈಗ ಹೇಗೆ ಅಂತ ಹೇಳಿ, ನಮ್ಮಲ್ಲೇ ಒಬ್ರು ಅಧಿಕಾರಿ ಪರ್ಮಿಷನ್ ಯಾವಾಗ ಬೇಕು, ಮನೆ ಕಟ್ಟೋದಕ್ಕೆ ಪರ್ಮಿಷನ್ ತಗೊಂಡಿದ್ದಾರೆ, 1.something crores ಪರ್ಮಿಷನ್ ಕೊಟ್ಟಾಗಿದೆ. ಕನ್ಸ್ಟ್ರಕ್ಷನ್ ನಡಿಬೇಕಾದ್ರೆ ಈಗ ಇಂಟರ್ನಲ್ ಆಲ್ಟ್ರೇಷನ್ಗೆ 35 ಲಕ್ಷ ಎಸ್ಟಿಮೇಟ್ ಕೊಟ್ಟಿದ್ದಾರೆ. ಅವಾಗ ನಾನೇನೋ 1 ಲಕ್ಷದಿತ್ತು 1 ಲಕ್ಷ 1.5 ಲಕ್ಷಕ್ಕೆ ಹೋಗ್ತಾ ಇದ್ದೀನಿ, 1 TV ಬದಲು 2 TV, ಅವೆಲ್ಲ ಅವಶ್ಯಕತೆ ಇಲ್ಲ. ಈ ಪ್ರಮಾಣದಲ್ಲಿ ಹೋದಾಗ ನಾಳೆ ಕಣ್ಣು ಕಾಣತಕ್ಕಂತಹದ್ದು ಬದಲಾವಣೆ ಮಾಡಿದರೆ ಹಣಕಾಸಿನ ವಿಚಾರದಲ್ಲಿ ಬೇಕಾಗ್ತದೆ. ಈಗ ಗವರ್ಮೆಂಟ್ ಸರ್ವೆಂಟ್ ಅವ್ರ ಅಣ್ಣನೋ ತಮ್ಮನೋ ಲೋನ್ ತಗೊಂತಾರೆ, ಅದಕ್ಕೆ ಗವರ್ಮೆಂಟ್ ಸರ್ವೆಂಟ್ ಶ್ಯೂರಿಟಿ ಹಾಕ್ತಾರೆ. ಅದನ್ನ ಡಿಕ್ಲೇರ್ ಮಾಡ್ಕೊಂಡು ಅವಶ್ಯಕತೆ ಅದೇ ತರ ಯಾರಿಗೋ ಈಗ ನನ್ನ ಅಣ್ಣ ತಮ್ಮ ನಾವು ಕುಟುಂಬದ ಸಂಘಜೀವಿ, ಕಷ್ಟ ಸುಖಕ್ಕಾಗ್ತಕ್ಕಂಥದ್ದು ಸಹಜ ಪ್ರಕ್ರಿಯೆ. ಈಗ ನನ್ನ ತಮ್ಮ ಲೋನ್ ತಗೋತಾನೆ, ಅವ್ನು ಕಟ್ಕೋತಾನೆ, ನನ್ನ ಅಣ್ಣ ತಗೋತಾರೆ, ನಾನು ಕಟ್ಕೋತಾರೆ. ಜಸ್ಟ್ ಅವ್ನಿಗೆ ಲೋನ್ ಕೊಡಕ್ ಗ್ಯಾರಂಟರ್ ಆಗಿರ್ತೀನಿ. ಈಗ ನಮ್ಮಲ್ಲೇ ನಮ್ಮ ನೌಕರರಿಗೆ ನಮ್ಮದೇ ಸಹಕಾರ ಸಂಘದಲ್ಲಿ ಬ್ಯಾಂಕ್ತಲ್ಲ, ನಮ್ಮ ನೌಕರರಿಗೆ ಹಾಕೊಟ್ಟಿರ್ತೀವಿ. ಒಂದ್ ವೇಳೆ ಅವ್ರು ಕಟ್ಟದೆ ನನ್ನ ತಲೆಗೆ ಬಂದ ಮೇಲೆ ಡಿಕ್ಲೇರ್ ಮಾಡ್ಬೇಕಾಗ್ತದೆ, ನಾನು ನಿಮ್ಗೆ ಹಾಕೊಟ್ಟಿದ್ದೆ, ಈಗ ನಾನ್ ಜವಾಬ್ದಾರನಾಗಿದ್ದೇನೆ ಅಂತ. ಅದ್ರ ಶ್ಯೂರಿಟಿ ಹಾಕಿದ್ದಕ್ಕೆಲ್ಲ ನಮ್ಮ ಹಣಕಾಸಿನ ಮೂಲ ಯಾವ್ದೋ ಬದಲಾವಣೆ ಆಗಲ್ಲ, ಹಾಗಾಗಿ ಅವಶ್ಯಕತೆ ಇಲ್ಲ. ಹಾಕಿದ್ರೆ ಯಾರು ಮಾಡೋದಕ್ಕೆ ಹೋಗ್ಬೇಡಿ. ಆಮೇಲೆ ಶ್ಯೂರಿಟಿ ಹಾಕಕ್ ಪರ್ಮಿಷನ್ ತಗೊಂಡಿದ್ರ ಅನ್ನೋ ಪ್ರಶ್ನೆ ರೈಸ್ ಆಗುತ್ತೆ. ಬೇಡ, ಅವಶ್ಯಕತೆ ಇಲ್ಲ. ಬೇರೆ ಯಾರಿಗಾದ್ರೂ ಕ್ವಶನ್ಸ್ ಇದ್ರೆ ರೈಟ್ ಚಾಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಬಹುದು, ಇಲ್ಲ ಡೈರೆಕ್ಟ್ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಬಹುದು. ಬೇರೆ ಯಾರಿಗೂ ಯಾವ್ದೇ ಡೌಟ್ಸ್ ಇಲ್ಲ, ಕ್ವಶನ್ಸ್ ಇಲ್ಲ ಅಂದ್ರೆ ಸೆಷನ್ಸ್ ನ ಕ್ಲೋಸ್ ಮಾಡೋದು. ಈ ದಿನ ವಾಣಿಜ್ಯ ತೆರಿಗೆ ಸೇವಾ ಅಧಿಕಾರಿಗಳ ಸಂಘದಿಂದ ಹಮ್ಮಿಕೊಂಡಿದ್ದ ಟ್ರೈನಿಂಗ್ ಗೆ ಸಿಸಿ ಮಧು ಹೊಂದಿದ್ದಾರೆ ಮತ್ತು ಅವರು ಕೂಲಂಕುಷವಾಗಿ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳನ್ನು ಕೂಲಂಕುಷವಾಗಿ ಮತ್ತು ಅತ್ಯಂತ ವಿವರವಾಗಿ ನಮಗೆಲ್ಲ ಹೇಳ್ಕೊಟ್ಟಿದ್ದಾರೆ ಮತ್ತು ಅನೇಕ ಕ್ವಶನ್ ಗಳಿಗೆ ಡೌಟ್ಸ್ ಗಳಿಗೆ ಉತ್ತರವನ್ನು ನೀಡಿದ್ದಾರೆ. ಬಹಳ ಜನ ಕ್ಲಾರಿಟಿ ತಗೊಂಡಿದ್ದಾರೆ ಅಂತ ಅನ್ಕೊಂಡಿದೀವಿ. ಅಕಸ್ಮಾತ್ ಇಲ್ಲ ಅಂದ್ರೆ ಸರ್ ಮುಕ್ತವಾಗಿ ಸಿಗ್ತಾರೆ, ದಯವಿಟ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಸರ್. ಸಂಘದ ವತಿಯಿಂದ ಮತ್ತು ಸಂಘ ಅಭಿನಂದನೆ. ಅವಶ್ಯಕತೆ ಇಲ್ಲ, ಒಂದೆರಡು ಬಂಧುಗಳೇ, ಇವತ್ತು ಏನಿ ಸೆಷನ್ ಆಯ್ತು, ಇದರಲ್ಲಿ ಕೆಲವೊಂದು ಏನ್ ಪ್ರಶ್ನೆಗಳು ಬಂದಿದಾವೆ ಮತ್ತೊಂದು ತೃಪ್ತಿಕರವಾಗಿರೋದಿಲ್ಲ. ಯಾಕೆಂದ್ರೆ ನಾನು ಕೂಡ ಬೇರೆ ಬೇರೆಯವ್ರ ಕ್ಲಾಸ್ಗೆ ನಾನು ಲರ್ನರ್ ಆಗಿ ಹೋಗಿ ನಮ್ದೇ ಸಚಿವಾಲಯ ತರಬೇತಿ ಸಂಸ್ಥೆನಲ್ಲಿ ಕೂತಾಗ ಈ ರೀತಿಯ ಪ್ರಶ್ನೆಗಳು ಅಥವಾ ತೃಪ್ತಿ ಆಗದಿರೋ ಉತ್ತರಗಳು ಉಳ್ಕೊಳ್ತವೆ. ಅದನ್ನ ನಾನು ಒಪ್ಕೊಳ್ತೇನೆ. ಯಾಕೆ ಅಂತ ಹೇಳಿದ್ರೆ, ಈ ನಿಯಮಗಳೇನಿದೆ ನಮ್ಮ ಮನಸ್ಸಿನಲ್ಲಿ ಹೇಳ್ತಕ್ಕಂತ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನ ಕೊಡೋದಿಲ್ಲ. ರೂಲ್ ಅನ್ನ ಹೇಗಿದೆಯೋ ಹಾಗೆ ಒಪ್ಕೋಬೇಕು. ಈಗ ಕುಟುಂಬ ಸದಸ್ಯರು ಅಂತ ಬಂದಾಗ 17,000 ಇದ್ರೆ ಕೊಡಲ್ಲ. ಅಲ್ಲಿ ಸರ್ಕಾರ ಅಲ್ಲಿ ಏನ್ ಮಾಡಿದೆ, ಆರ್ಥಿಕ ನಷ್ಟ ಆಗತ್ತೆ, ಉಳಿಸ್ಕೊಳ್ಳೋದಕ್ಕೆ ನೋಡುತ್ತೆ, 17,000 ನಿರ್ಬಂಧ ಆಗುತ್ತೆ. ಇಲ್ಲಿ ಸರ್ಕಾರಿ ನೌಕರ ದಾರಿ ತಪ್ಪರ್ದೋನಕ್ ಅದನ್ನ ತೆಗೆಯುತ್ತೆ. ನಾವ್ ಅದನ್ನ ಅಲ್ಲಿ ಹಾಗೆ ಒಪ್ಕೊಳ್ಬೇಕು, ಇಲ್ಲಿ ಹೀಗೆ ಒಪ್ಕೊಳ್ಬೇಕು. ಅಲ್ಲಾಗಲ್ಲ ಸರ್, ಇಲ್ಲಿ ಯಾಕೆ ಒಪ್ಕೊಳ್ಬೇಕು, ಇಲ್ಲಾಗಲ್ಲ ಅಲ್ಲಾಗಲ್ಲ ಅಂತ ಹೇಳೋದಕ್ಕಾಗಲ್ಲ ನಿಯಮಗಳಲ್ಲಿ. ಆ ಹಿನ್ನೆಲೆಯಲ್ಲಿ ಕೆಲವೊಂದು ಪೂರ್ಣ ಪ್ರಮಾಣದಲ್ಲಿ ಉತ್ತರ ಸಿಕ್ಕಿಲ್ಲ ಅಂತಾನು ಕೂಡ ಒಬ್ಬಿಬ್ರಿಗೆ ಅನ್ಸಿರ್ತಕ್ಕಂತಹದ್ದು ಸಹಜ ಅನ್ನೋದನ್ನ ನಾನು ಒಪ್ಕೊಳ್ತೇನೆ. ಅದು ಅನಿವಾರ್ಯ ಕೂಡ. ಇದ್ರ ಜೊತೆಗೆ ಇವತ್ತು ನಾವೇನು ನಿಮ್ಮ ಇಲಾಖೆಯಿಂದ ರಾಜ್ಯ ಪರಿಷತ್ ಸದಸ್ಯರಿದ್ದಾರೆ ನವೀನ್ ಸರ್ ಅವರು ಕೇಳಿ ನಮ್ಮ ರಾಜ್ಯ ಉಪಾಧ್ಯಕ್ಷರ ನಂಬರ್ ಕೊಟ್ರು ಅಂತ ಕೇಳಿದಾಗ ನಾನು ಹೇಳಿದ್ದೆ, ಲಾಸ್ಟ್ ಅವರು ಸೆಷನ್ ನಡಿಬೇಕಾದ್ರೇನೆ ನನಗೆ ಕೇಳಿದ್ರು. ಸೆಷನ್ ಟೈಮ್ ಅಲ್ಲಿ ನಮ್ಗೆ ಹಗಲು ರಾತ್ರಿ ಸೆಷನ್ ಸ್ಟಾರ್ಟ್ ಆಗೋದು ಒಂದು ವಾರ ಮುಂಚಿತವಾಗಿ ಕೆಲಸ ಪ್ರಾರಂಭ ಆದ್ರೆ ತದನಂತರ ಸಾಕಷ್ಟು ಸಮಯ ಇರ್ಲಿಲ್ಲ. ಬಟ್ ಕೊನೆಗೂ ವೆಯ್ಟ್ ಮಾಡಿ ಇವತ್ತೊಂದು ಅವಕಾಶವನ್ನ ತಮ್ಮ ಜೊತೆ ನನ್ನ ಅಭಿಪ್ರಾಯಗಳನ್ನ ಅಥವಾ ಒಂದು ಸಮೂಹನ ನಡೆಸೋದಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನವೀನ್ ಸರ್.
ಹಾಗೇನೆ ನಿಮ್ಮ ಸಂಘದ ವತಿಯಿಂದ ಅಧ್ಯಕ್ಷರಾದಂತ ರಮೇಶ್ ಕುಮಾರ್ ಸರ್ ಅವರು, ಉಪಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಖಜಾಂಚಿಗಳು ಕೂಡ ಈ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ತಾವು ಕೂಡ ಸಾಕಷ್ಟು ಒಂದು 150 ಅಧಿಕಾರಿಗಳೇನಿದ್ದೀರಿ ಎಲ್ರೂ ಕೂಡ ಈ ಸುಮಾರು 1.5 ಗಂಟೆಗಳ ಕಾಲ ಈ ಸೆಷನ್ ನಲ್ಲಿ ಭಾಗವಹಿಸಿರ್ತಕ್ಕಂಥದ್ದು, ಯಾರು ಕೂಡ ಎಕ್ಸಿಟ್ ಆಗದಂಗೆ ಭಾಗವಹಿಸಿರ್ತಕ್ಕಂಥದ್ದು ನನಗೆ ಖುಷಿಯನ್ನ ಕೊಟ್ಟಿದೆ. ಈ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮ ಸಂಘದ ಎಲ್ಲ ಅಧಿಕಾರಿ, ಅಧ್ಯಕ್ಷರು, ಪದಾಧಿಕಾರಿಗಳಿಗೆ ಮತ್ತೆ ತಮ್ಗೆಲ್ರಿಗೂ ಕೂಡ ವಂದಿಸಿ ನನ್ನ ಈ ಒಂದು ಸೆಷನ್ಗೆ ಕ್ಲೋಸ್ ಮಾಡ್ತಾ ಇದ್ದೇನೆ. ತಮ್ಗೇನಾದ್ರೂ ಮಾಹಿತಿ ಬೇಕು ಅಂತ ಹೇಳಿದ್ರೆ ಈ ಒಟ್ಟಾರೆ ಸೆಷನ್ ಗಿಂತ ಕೆಲವೊಂದು ಈಗ ಹೇಳಿದ್ರಲ್ಲ, ಹೆಚ್ಚು ಕಡಿಮೆ ಆಗಿದ್ರೆ ಹೇಗೆ ಘೋಷಣೆ ಮಾಡ್ಕೊಳ್ತಕ್ಕಂಥದ್ದು, ಅದನ್ನ ಯಾರು ಎಷ್ಟು ಪ್ರಮಾಣದಲ್ಲಾಗಿದೆ ಅಂತ ಮುಕ್ತವಾಗಿ ಹೇಳೋಕ್ಕಾಗಲ್ಲ. ಅದನ್ನ ನಾನು ಕೂಡ ಇಲ್ಲಿ ಉತ್ತರ ರೂಪದಲ್ಲೂ ಹೇಳೋಕ್ಕಾಗಲ್ಲ. ಪ್ರಶ್ನೆ ಹೇಗಿದೆಯೋ ಉತ್ತರನೂ ಕೂಡ ಹಾಗೇನೆ ಕೇಳ್ಬೇಕಾಗ್ತದೆ. ವೈಯಕ್ತಿಕವಾಗಿ ಇಂಥದ್ದೇ ಸಮಸ್ಯೆ ಆಗಿದೆ ಅಂದ್ರೆ ಅದಕ್ಕೆ ಪರಿಹಾರವನ್ನ ಕೊಡೋದಕ್ಕೆ ಅಥವಾ ಸಮಸ್ಯೆಯನ್ನ ಇತ್ಯರ್ಥಪಡಿಸ್ಕೊಳ್ಳೋದಕ್ಕೆ ತಮ್ಗೆ ಪರಿಹಾರ ಕೊಡೋದಕ್ಕೆ ಸಿಗ್ತಾ ಇರ್ತೇನೆ. ವೈಯಕ್ತಿಕವಾಗ್ಬೇಕಾದ್ರೆ ತಾವು ಸಂಪರ್ಕವನ್ನ ಮಾಡಿ ಅಂತ ಹೇಳ್ತಾ, ಈ ಒಂದು ಸೆಷನ್ ಏನಿತ್ತು ಯಾರಾದ್ರೂ ಒಂದಿಬ್ರು ಫೀಡ್ಬ್ಯಾಕ್ ಕೊಟ್ರೆ ಒಳ್ಳೇದು. ಏನಾದ್ರೂ ನನ್ನಲ್ಲಿ ಅಥವಾ ಲೋಪಗಳಿತ್ತು ಅಂತ ಹೇಳಿದ್ರೆ ಅಥವಾ ನೆಗೆಟಿವ್ಸ್ ಇದ್ರೆ ಮೊದಲ ಆದ್ಯತೆಯನ್ನ ಕೊಡ್ತೀನಿ. ಯಾಕೆಂದ್ರೆ ಅದನ್ನ ಸ್ವೀಕರಿಸ್ಕೊಂಡಾಗ ನಾನು ಬೆಳೆಯೋದಕ್ಕೆ ಅವಕಾಶ ಆಗಿರುತ್ತೆ. ಹಾಗಾಗಿ ಒಂದಿಬ್ರು ಫೀಡ್ಬ್ಯಾಕ್ ಕೊಟ್ರೆ ಒಳ್ಳೇದು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಯಾರಾದ್ರೂ ಮಾತಾಡೋರು ಇದ್ರೆ ಮಾತಾಡ್ತೀನಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಎವ್ರಿವನ್. ಎಲ್ರಿಗೂ ಧನ್ಯವಾದ. ಅವಶ್ಯಕತೆ ಸರಿ ಏನು ಎಲ್ಲ ಅವಶ್ಯಕತೆ ಈಗ ನಾವೆಲ್ಲರೂ ನೌಕರರಪ್ಪ, ನಾನೇನು ಹೊರಗಡೆಯವನಲ್ಲ, ಇಲಾಖೆ ಬೇರೆ ಅಷ್ಟೇ. ಆದ್ರೆ ಅವಶ್ಯಕತೆ ಇರ್ಲಿಲ್ಲ. ಯಾಕೆ ಇದನ್ನ ಖಂಡಿತ ನಾನು ಹೇಳಿದ್ನಿಲ್ಲ, ನಾವೆಲ್ಲರೂ ಕೂಡ ಒಂದೇ. ಥ್ಯಾಂಕ್ ಯು. ಇಲಾಖೆಗೆ, ಸಂಘಕ್ಕೆ ಮತ್ತೊಮ್ಮೆ ಧನ್ಯವಾದಗಳು. ಥ್ಯಾಂಕ್ ಯು.